Good morning, ma'am. Good morning, Dr. Lalita, ma'am. ಪೂಜಾ ಅವರೇ, Sir. ಐ ಥಿಂಕ್ ಕಾರ್ಯಕ್ರಮ ಪ್ರಾರಂಭ ಮಾಡಬಹುದು ಅನ್ಸುತ್ತೆ. 54 ಪಾರ್ಟಿಸಿಪೆಂಟ್ಸ್ ಬಂದಿದ್ದಾರೆ. ನಮ್ಮ ಟೆಕ್ನಿಕಲ್ ಡೈರೆಕ್ಟರ್ ಅವರು ಮಹೇಶ್ ಸರ್ ಜಾಯಿನ್ ಆಗ್ತಿದ್ದಾರೆ ಸರ್. ಜಾಯಿನ್ ಆಗಿದ್ದಾರೆ ಇವಾಗ. ಅವ್ರು ಸ್ಟಾರ್ಟ್ ಆಗ್ಲಿ ಆಗ್ಲಿ. ಮಾರ್ನಿಂಗ್ ಸರ್. ಮಹೇಶ್ ಸರ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಟು ಆಲ್. ನಮಸ್ತೆ ಡಾಕ್ಟರ್ ಮಹೇಶ್. ನಮಸ್ಕಾರ ಸರ್, ಎಲ್ರಿಗೂ ನಮಸ್ಕಾರ. ನಮಸ್ತೆ ನಮಸ್ತೆ. ಪೂಜಾ, ಎಷ್ಟು ಜನ ಬಂದಿದ್ದಾರೆ ಪೂಜಾ? ಹಲೋ, 57 ಆಗಿದ್ದಾರೆ ಸರ್. 57 ಮೆಂಬರ್ಸ್. ರಾಮನಗರ ಅಲ್ಲ ಇವತ್ತು? ಹಾ ಸರ್, ರಾಮನಗರ. ಇದು 23ನೇದಾ? ಹಾ ಸರ್, 23ನೇ ಕಾರ್ಯಕ್ರಮ. ಓಕೆ ಓಕೆ. ನಮ್ಮ ಪೊಲ್ಯೂಷನ್ ಕಂಟ್ರೋಲ್ ಆಫೀಸು, ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಮತ್ತೆ ವೆಟರ್ನರಿ ಅವ್ರಿಗೆಲ್ಲ ಹೇಳಿದೀವಲ್ಲ? ಎಸ್ ಸರ್, ಹೇಳಿದ್ವಿ. DHQM ಜಾಯಿನ್ ಆಗಿದ್ದಾರೆ ಸರ್. ಓಕೆ ಓಕೆ. DHO ಆಫೀಸಿಂದ ಯಾರಿದ್ದಾರೆ ಮೇಡಮ್? ಸರ್, DHQM ಇವ್ರು ಚೈತ್ರ ಅಂತ ಜಾಯಿನ್ ಆಗಿದ್ದಾರೆ. ಚೇತನ್ ಕುಮಾರ್ ಅಂತ ಜಾಯಿನ್ ಆಗಿದ್ದಾರೆ. ಚೇತನ್ ಕುಮಾರ್ ಅಂತನಾ? ಹಾ ಸರ್. ಓಕೆ ಓಕೆ ಓಕೆ. ಎಲ್ಲ ಬಂದಿದ್ರೆ ಸ್ಟಾರ್ಟ್ ಮಾಡೋಣ ಹಾಗಾದ್ರೆ. ಎಸ್ ಸರ್, ಸ್ಟಾರ್ಟ್ ಮಾಡ್ಬೋದು ಸರ್. ಸರ್, ಡಾಕ್ಟರ್ ಪೃಥ್ವಿ ಸರ್, ಸ್ಟಾರ್ಟ್ ಮಾಡೋಣ? ಸ್ಟಾರ್ಟ್ ಮಾಡೋಣ ಸರ್. 62 ಇದ್ದಾರೆ, ಮಾಡ್ಬೋದು. ಓಕೆ ಓಕೆ ಸರ್. ಸರ್, ಎಲ್ರಿಗೂ ಈ ಒಂದು ತರಬೇತಿ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತೀನಿ. ಎನ್ವೈರನ್ಮೆಂಟಲ್ ಮ್ಯಾನೇಜ್ಮೆಂಟ್ ಪಾಲಿಸಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಈ ಒಂದು ಸ್ವಚ್ಛತಾ ಆಕ್ಷನ್ ಪ್ಲಾನ್ ಕಾರ್ಯಕ್ರಮದಡಿ ಈ ಒಂದು ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಜಿಲ್ಲಾ ಮಟ್ಟದ ತರಬೇತಿ ಕಾರ್ಯಕ್ರಮಗಳನ್ನ ಮಾಡ್ಕೊಂಡ್ ಬರ್ತಾ ಇದೆ. ಇದರ ಮುಖ್ಯ ಉದ್ದೇಶ ಏನಂದ್ರೆ, ಸ್ವಚ್ಛತಾ ಆಕ್ಷನ್ ಪ್ಲಾನ್ ಅಂತ ಏನ್ ಹೇಳ್ತೀವಿ, ಅದು ನೇಮೇ ಸಜೆಸ್ಟ್ ಮಾಡುತ್ತೆ ಈ ಸ್ವಚ್ಛತೆಯನ್ನ ನಾವು ಎಲ್ಲಾ ಒಂದು ಕ್ಷೇತ್ರಗಳಲ್ಲೂ ಕಾಪಾಡ್ಕೋಬೇಕು ಅನ್ನೋದು ಬಹಳ ಮುಖ್ಯವಾದಂತ ಉದ್ದೇಶ ಆಗಿರುತ್ತೆ. ಆ ನಿಟ್ಟಿನಲ್ಲಿ ಪರಿಸರ ನಿರ್ವಹಣಾ ನೀತಿ ಸಂಶೋಧನಾ ಸಂಸ್ಥೆ ಎಲ್ಲಾ ಕ್ಷೇತ್ರಗಳಲ್ಲೂ ಸಹ ಈ ರೀತಿಯಾದಂತಹ ಸ್ವಚ್ಛತೆಯನ್ನ ಹಮ್ಮಿಕೊಳ್ಳೋದಕ್ಕೆ ಕಾರ್ಯಕ್ರಮಗಳನ್ನ ರೂಪಿಸಿದೆ. ಉದಾಹರಣೆಗೆ, ಈಗ ಕರಾವಳಿ ಪ್ರದೇಶದಲ್ಲಿ ಇರ್ತಕ್ಕಂತ ಎಲ್ಲ ಏನು ಕಡಲು ತೀರಗಳಿದೆ, ಅಲ್ಲೆಲ್ಲ ರೆಗ್ಯುಲರ್ ಆಗಿ ಈ ಒಂದು ಬೀಚಸ್ ಕ್ಲೀನ್ ಮಾಡೋದು, ಮತ್ತೆ ಅಲ್ಲಿ ಬಂದಿರತಕ್ಕಂತ ತ್ಯಾಜ್ಯವನ್ನ ವ್ಯವಸ್ಥಿತವಾಗಿ ನಿರ್ವಹಣೆ ಮಾಡ್ಲಿಕ್ಕೆ ಪಂಚಾಯತಿಗಳಿಗೆ ಹ್ಯಾಂಡ್ ಓವರ್ ಮಾಡೋದು, ಈ ತರ ಕಾರ್ಯಕ್ರಮಗಳನ್ನ ರೆಗ್ಯುಲರ್ ಆಗಿ ಮಾಡ್ತಾ ಬರ್ತಾ ಇದೆ. ಅದ್ರ ಜೊತೆಗೆ ಈ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಇರತಕ್ಕಂಥವ್ರಿಗೆ ಮತ್ತೆ ಪ್ರವಾಸಿಗರಿಗೆ ಮತ್ತೆ ಅಲ್ಲಿ ಇರತಕ್ಕಂತ ಸ್ಥಳೀಯ ಅಧಿಕಾರಿಗಳಿಗೆ ಇವ್ರಿಗೆಲ್ಲ ಈ ಸ್ವಚ್ಛತೆ ಬಗ್ಗೆ ಒಂದು ರೀತಿಯಾದಂತ ತರಬೇತಿಯನ್ನ ಕೊಡ್ತಾ ಇದೆ. ಈ ಒಂದು ನಿಟ್ಟಿನಲ್ಲಿ ಈ ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅನ್ನೋದು ತಮ್ಗೆಲ್ಲ ಗೊತ್ತಿದ ಹಾಗೆ 1998ರಲ್ಲಿ ಈ ನಿಯಮವನ್ನ ಪರಿಸರ ಸಂರಕ್ಷಣಾ ಕಾಯ್ದೆ 86 ಅಡಿನಲ್ಲಿ ಭಾರತ ಸರ್ಕಾರ ಹೊರತಂತು. ತದನಂತರ ಇದರ ಅನುಷ್ಠಾನ ಮಾಡ್ತಾ ಬಂದಿದೀವಿ. ಈಗ ನಾವು 2022ರಲ್ಲಿ ಇದೀವಿ. ಈ ಮಧ್ಯೆ ಏನಾಯ್ತು ಅಂದ್ರೆ, ಈ ಒಂದು ಆಸ್ಪತ್ರೆ ತ್ಯಾಜ್ಯ ನಿರ್ವಹಣಾ ಬಗ್ಗೆ ಏನು ನಿಯಮಗಳು 98ರಲ್ಲಿ ಇತ್ತು, ಅದರ ಒಂದು ಭಾಗಶಃ ಮಾರ್ಪಾಡು ಮಾಡಿ
ಒಂದು ಸಮಗ್ರವಾದಂತ ನಿಯಮವನ್ನ 2016ರಲ್ಲಿ ಭಾರತ ಸರ್ಕಾರ ಪರಿಸರ ಸಂರಕ್ಷಣಾ ಕಾಯ್ದೆ ಅಡಿನಲ್ಲಿ ಹೊರತಂದಿದೆ. ಅದರಲ್ಲಿ ಕೆಲವು ಮಾರ್ಪಾಡುಗಳನ್ನು ಮಾಡಿದೆ. ಅದು ಏನಂದ್ರೆ ಮಾರ್ಪಾಡುಗಳು ಒಟ್ಟಾರೆಯಾಗಿ ಈ ಒಂದು ಬಯೋಮೆಡಿಕಲ್ ವೇಸ್ಟ್ ರೂಲ್ಸ್ ಏನಿದೆ ಅದನ್ನ ಸ್ಟ್ರೆಂಥನ್ ಮಾಡೋ ನಿಟ್ಟಿನಲ್ಲಿ, ಮತ್ತೆ ಆಸ್ಪತ್ರೆ ತ್ಯಾಜ್ಯ ಸೋರಿಕೆ ಆಗದಿರೋ ರೀತಿ ಯಾವ ರೀತಿ ಕ್ರಮ ವಹಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಕೆಲವು ಮಾರ್ಪಾಡುಗಳನ್ನ ಮಾಡಿದೆ. ಹಾಗಾಗಿ ನಮಗೆ ಅಧಿಕೃತವಾಗಿ 2016 ಬಯೋಮೆಡಿಕಲ್ ವೇಸ್ಟ್ ರೂಲ್ಸ್ ಏನಿದೆ ಅದರ ಅನುಷ್ಠಾನ ಮಾಡ್ತಕ್ಕಂಥ ಜವಾಬ್ದಾರಿ ಎಲ್ಲ ಈ ಒಂದು ಆರೋಗ್ಯ ಸಂಸ್ಥೆಗಳದಿರ್ಬೋದು, ಡಯಾಗ್ನೋಸ್ಟಿಕ್ ಸೆಂಟರ್ಸ್ ಇರ್ಬೋದು, ಕ್ಲಿನಿಕ್ಸ್ ಇರ್ಬೋದು, ಹ್ಯೂಮನ್ ಅಂಡ್ ಅನಿಮಲ್ ಹೆಲ್ತ್ ಮ್ಯಾನೇಜ್ಮೆಂಟ್ ಅಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅವರೆಲ್ರಿಗೂ ಈ ಒಂದು ನಿಯಮ ಅನ್ವಯ ಆಗುತ್ತೆ, ಪಾಲನೆ ಮಾಡಬೇಕಾಗುತ್ತೆ. ಅಂದ್ರೆ ಬಹಳ ಮುಖ್ಯವಾಗಿ ಎಲ್ಲಿ ತ್ಯಾಜ್ಯ ಉತ್ಪತ್ತಿ ಆಗುತ್ತೆ ಆ ತ್ಯಾಜ್ಯ ಉತ್ಪತ್ತಿ ಆದ ಸ್ಥಳದಿಂದ ಕೊನೆಗೆವರೆಗೂ ಸಹ ಎಲ್ಲ ರೀತಿಯಲ್ಲೂ ನಾವು ಕ್ರಮ ವಹಿಸ್ಬೇಕಾಗತ್ತೆ. ಅದು ಆರೋಗ್ಯ ಕಾಪಾಡೋ ದೃಷ್ಟಿಯಿಂದ, ಪರಿಸರ ಸಂರಕ್ಷಣೆ ದೃಷ್ಟಿಯಿಂದ ಈ ಕ್ರಮಗಳನ್ನ ಅನುಸರಿಸಬೇಕಾಗುತ್ತೆ. ಅದಕ್ಕೆ ಯಾವ್ಯಾವ ರೀತಿಯಾದಂತ ಕ್ರಮಗಳು ಯಾವ್ಯಾವ ಹಂತದಲ್ಲಿ ಕೈಗೊಳ್ಬೇಕು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಈ ಒಂದು 2016 ನಿಯಮದಲ್ಲಿ ತಿಳಿಸಿರ್ತಾರೆ. ಅದ್ರ ಪ್ರಕಾರ ಪಾಲನೆ ಮಾಡಬೇಕಾಗತ್ತೆ. ಅದರ ಅನುಷ್ಠಾನ ಮಾಡ್ತಕ್ಕಂಥ ಜವಾಬ್ದಾರಿಯನ್ನ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಕೊಟ್ಟಿದ್ದಾರೆ. ಹಾಗಾಗಿ ಏನು ಪರಿಸರ ಸಂರಕ್ಷಣೆ ಕಾಯ್ದೆ 1986 ಇದೆ, ಅದರಲ್ಲಿ ಇರತಕ್ಕಂತ ಒಂದು ನಿಯಮಗಳ ಉಲ್ಲಂಘನೆ ಆದ್ರೆ ಏನ್ ಕ್ರಮ ವಹಿಸ್ಬೇಕು ಅಂತಿದೆ. ಆ ನಿಯಮಗಳ ಪ್ರಕಾರ ಈ ಬಯೋಮೆಡಿಕಲ್ ವೇಸ್ಟ್ ನಿಯಮ ಉಲ್ಲಂಘನೆ ಆದ್ರೆ ಸಹ ಪಿನಲ್ ಆಕ್ಷನ್ಸ್ ಇದೆ. ಅದು ಫೈನ್ ಇರ್ಬೋದು ಅಥವಾ ಕ್ರಿಮಿನಲ್ ಆಕ್ಷನ್ಸ್ ಇರ್ಬೋದು. ಅದೆಲ್ಲನೂ ಸಹ ಈ ಒಂದು ಪರಿಸರ ಸಂರಕ್ಷಣೆ ಕಾಯ್ದೆಯಲ್ಲಿ ಏನು ನಿಯಮಗಳ ಉಲ್ಲಂಘನೆ ಆಗುತ್ತೆ ಅದಕ್ಕಿದೆ. ಅದೇ ನಿಯಮಗಳ ಅದೇ ರೀತಿ ಈ ಒಂದು ಬಯೋಮೆಡಿಕಲ್ ವೇಸ್ಟ್ ನಿಯಮಗಳ ಉಲ್ಲಂಘನೆ ಆದ್ರೂ ಸಹ ಅನ್ವಯ ಆಗುತ್ತೆ. ಹಾಗಾಗಿ ನಾವು ಬಹಳ ಎಚ್ಚರಿಕೆಯಿಂದ ಈ ಒಂದು ನಿಯಮಗಳನ್ನ ಅರ್ಥ ಮಾಡಿಕೊಂಡು ನಾವು ದೈನಂದಿನ ಕೆಲಸಗಳಲ್ಲಿ ಉತ್ಪತ್ತಿ ಆಗತಕ್ಕಂತ ಆಸ್ಪತ್ರೆ ತ್ಯಾಜ್ಯವನ್ನ ವ್ಯವಸ್ಥಿತವಾಗಿ ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲೂ ಇದೆ. ಹಾಗಾಗಿ ಈ ಒಂದು ನಿಟ್ಟಿನಲ್ಲಿ ಇದ್ರ ಬಗ್ಗೆ ಸವಿಸ್ತರವಾಗಿ ತಿಳಿಸ್ಕೊಡೋದಕ್ಕೆ ನಮ್ಮೊಂದಿಗೆ ಸಂಪನ್ಮೂಲ ವ್ಯಕ್ತಿಗಳಾದ ಡಾಕ್ಟರ್ ಪೃಥ್ವಿ ಸರ್ ಇದ್ದಾರೆ. ಅವ್ರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತೀನಿ. ಅದೇ ರೀತಿ ಈ ಒಂದು 2016 ನಿಯಮ ಏನಿದೆ ಆ ನಿಯಮಗಳನ್ನ ತಿಳಿಸ್ಕೊಡೋದಕ್ಕೆ ಮತ್ತೆ ಅದರಲ್ಲಿ ಇರ್ತಕ್ಕಂಥ ತೊಡಕುಗಳೇನು, ಅದನ್ನ ಯಾವ ರೀತಿ ನಾವು ಸರಿಪಡಿಸ್ಕೊಂಡು ಈ ನಿಯಮಗಳನ್ನ ಪರಿಣಾಮಕಾರಿಯಾಗಿ ಅನುಷ್ಠಾನ ಮಾಡಬೇಕು ಅಂತ ಹೇಳೋದಕ್ಕೆ ನಮ್ಮೊಂದಿಗೆ ಡಾಕ್ಟರ್ ಬಿ ರಾಮಕೃಷ್ಣ ಗೌಡ್ರು ಇದ್ದಾರೆ. ಅವ್ರಿಗೆ ನಮ್ಮ ಸಂಸ್ಥೆ ವತಿಯಿಂದ ಸ್ವಾಗತವನ್ನ ಕೋರ್ತೀನಿ. ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ಅದೇ ರೀತಿ ಈ ಒಂದು ತರಬೇತಿ ಕಾರ್ಯಕ್ರಮಕ್ಕೆ ಇನ್ನೋರ್ವ ಸಂಪನ್ಮೂಲ ವ್ಯಕ್ತಿಗಳಾದಂತ ಡಾಕ್ಟರ್ ಹೇಮಗಿರಿ ಅವರಿದ್ದಾರೆ. ಅವ್ರಿಗೆ ಸ್ವಾಗತ ಕೋರ್ತೀನಿ. ಮತ್ತೆ ಡಾಕ್ಟರ್ ಲಲಿತಾ ಮೇಡಮ್ ಅವರಿದ್ದಾರೆ. ಅವರು ಕಮ್ಯುನಿಟಿ ಮೆಡಿಸಿನ್ MS ರಾಮಯ್ಯ ಮೆಡಿಕಲ್ ಕಾಲೇಜಲ್ಲಿ ಸಾಕಷ್ಟು ತರಬೇತಿಗಳನ್ನ ನಡೆಸಿದ್ದಾರೆ ಈ ಆಸ್ಪತ್ರೆ ತ್ಯಾಜ್ಯ ನಿರ್ವಹಣೆ ಬಗ್ಗೆ. ಅವ್ರಿಗೂ ಸಹ ಸ್ವಾಗತವನ್ನ ಕೋರ್ತೀನಿ. ಈ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳು ನನಗೆ ಒಬ್ಬೊಬ್ರದ್ದೇ ಹೇಳಕ್ ಹೋಗೋದಿಲ್ಲ, ಎಲ್ರದ್ದು ಒಂದೇ ಸರಿ ಹೇಳ್ತೀನಿ. ಸಮಯ ಅಭಾವ ಇರೋದ್ರಿಂದ ಎಲ್ಲರೂ ಸಹ ಬಹಳಷ್ಟು ಪರಿಣಿತಿ ಮತ್ತೆ ಅನುಭವ ಹೊಂದಿರತಕ್ಕಂಥವ್ರು. ಅಂದ್ರೆ ಒಂದು 20-30 ವರ್ಷಗಳ ಒಂದು ಅನುಭವ ಅವ್ರ ಹಿಂದೆ ಇದೆ. ಈ ಒಂದು ತ್ಯಾಜ್ಯ ನಿರ್ವಹಣೆಯಲ್ಲಿ ಬಹಳ ವಿಶೇಷವಾದಂತ ಆಸಕ್ತಿಯನ್ನ ತೋರಿಸಿ ತರಬೇತಿ ಕಾರ್ಯಕ್ರಮಗಳನ್ನ ರೂಪಿಸಿ ಅವುಗಳನ್ನ ಅನುಷ್ಠಾನ ಮಾಡಿ ಅದರಲ್ಲಿ ಇರ್ತಕ್ಕಂಥ ತೊಡಕುಗಳ ಬಗ್ಗೆನೂ ಸಹ ಸಾಕಷ್ಟು ಒಂದು ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇವರ ಒಂದು ಉಪಸ್ಥಿತಿ ನಮಗೆ ಬಹಳ ಮುಖ್ಯ. ಇವರು ತಮ್ಮೊಂದಿಗೆ ಇರತಕ್ಕಂಥದ್ದು ಬಹಳ ಅದೃಷ್ಟ ಅಂತಾನೆ ಹೇಳ್ಬೇಕು. ಹಾಗಾಗಿ ತಾವೆಲ್ಲರೂ ಸಹ ಈ ಒಂದು ಕಾರ್ಯಕ್ರಮದ ಸದುಪಯೋಗ ಪಡಿಬೇಕು. ತಮ್ಮೆಲ್ರಿಗೂ ಸಹ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಇಂದ ಬಂದಿರತಕ್ಕಂಥ ಅಧಿಕಾರಿಗಳಿರ್ಬೋದು, ಡಾಕ್ಟರ್ಸು, ಪ್ಯಾರಾಮೆಡಿಕಲ್ ಸ್ಟಾಫು, ನರ್ಸಸ್ಸು, ಮತ್ತೆ ಸರ್ಕಾರೇತರ ಸಂಘ ಸಂಸ್ಥೆಗಳಿಂದ ಬಂದಿರತಕ್ಕಂಥವ್ರು ಇರ್ಬೋದು, ಮತ್ತೆ ಈ ಒಂದು ಪ್ರೈವೇಟ್ ಕ್ಲಿನಿಕ್ಸ್ ಇಂದ ಬಂದಿರತಕ್ಕಂಥವ್ರು ಇರ್ಬೋದು. ಎಲ್ರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತೀನಿ. ಮತ್ತೆ ಈ ಒಂದು ಕಾರ್ಯಕ್ರಮವನ್ನ ಯಾಕೆ ಈ ನಿಯಮಗಳು ಅವಶ್ಯಕತೆ ಇದೆ, ನಾವು ಯಾಕೆ ಈ ಆಸ್ಪತ್ರೆ ತ್ಯಾಜ್ಯ ನಿರ್ವಹಣೆ ಮಾಡೋದು
ಮಾಡೋದರ ಅವಶ್ಯಕತೆ ಇದೆ ಅನ್ನೋದನ್ನ ಡಾಕ್ಟರ್ ಪೃಥ್ವೀಶ್ ಅವರು ತಮ್ಗೆ ಸವಿರವಾಗಿ ತಿಳಿಸ್ಕೊಡ್ತಾರೆ. ಅವರು ಈ ಒಂದು ಸೆಷನ್ ನ ಪ್ರಾರಂಭ ಮಾಡಬೇಕು ಅಂತ ಕೊಡ್ಕೊಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್, ಥ್ಯಾಂಕ್ ಯು ವೆರಿ ಮಚ್. ನಾನು ಸ್ಲೈಡ್ಸ್ ನ ಶೇರ್ ಮಾಡ್ತೀನಿ. ಸ್ಲೈಡ್ಸ್ ಕಾಣ್ತಾ ಇದೆ ಅಲ್ಲ? ಕ್ಲಿಯರ್ ಇದೆ ಅಲ್ಲ? ಹಾ ಸರ್, ಕ್ಲಿಯರ್. ಡಾಕ್ಟರ್ ಮಹೇಶ್ ಸರ್ ಅವರೇ, ಥ್ಯಾಂಕ್ಸ್ ಫಾರ್ ಯುವರ್ ಕೈಂಡ್ ವರ್ಡ್ಸ್. ವಿನಯ್ ಕುಮಾರ್ ಅವರೇ, ಪೂಜಾ, ಲತಾ, ಜಗದಂಬ, ರಾಘವೇಂದ್ರ, ಎಂಪ್ರಿ ಟೀಮ್ ಅವ್ರಿಗೆ, ಮತ್ತೆ ಸಂಪನ್ಮೂಲ ವ್ಯಕ್ತಿಗಳಾದ ಸೇಂಟ್ ಜಾನ್ಸ್ನ ರಾಮಕೃಷ್ಣ ಗೌಡ್ ಅವರೇ, ನಿಮ್ಮವರೇ ಆದ ಡಾಕ್ಟರ್ ಹಿಮಗಿರಿ ಅವರೇ, ಕಾರವಾರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಅಲ್ಲಿ, ಮತ್ತು MS ರಾಮಯ್ಯ ಮೆಡಿಕಲ್ ಕಾಲೇಜಿನ ಡಾಕ್ಟರ್ ಲಲಿತಾ ಅವರೇ, ಕಾರವಾರ ಜಿಲ್ಲೆಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ವೈದ್ಯಾಧಿಕಾರಿಗಳೇ, ಶುಶ್ರೂಷಾಧಿಕಾರಿಗಳೇ, ಸಿಬ್ಬಂದಿ ವರ್ಗ, ಸಬ್ ಸೆಂಟರ್, ಕಮ್ಯುನಿಟಿ ಹೆಲ್ತ್ ಸೆಂಟರ್, ಪ್ರೈಮರಿ ಹೆಲ್ತ್ ಸೆಂಟರ್, ಡಿಸ್ಟ್ರಿಕ್ಟ್ ಆಸ್ಪತ್ರೆ, ಪ್ರೈವೇಟ್ ಆಸ್ಪತ್ರೆಯ ಎಲ್ಲ ವೈದ್ಯಾಧಿಕಾರಿಗಳು, ಸಿಬ್ಬಂದಿ ವರ್ಗ, ವೆಟರ್ನರಿ ಹಾಸ್ಪಿಟಲ್ ಇಂದ ಬಂದಿದ್ದೀರಿ, ತುಂಬಾ ಸಂತೋಷ. ನೀವು ನಿಮ್ಮ ವೆಟರ್ನರಿ ಆಸ್ಪತ್ರೆಯಲ್ಲಿ ಇವತ್ತಿನ ಮೆಸೇಜ್ ನ ಎಲ್ಲರಿಗೂ ಶೇರ್ ಮಾಡಬೇಕು. ಮತ್ತು ಎಲ್ಲ ಸಿಬ್ಬಂದಿ ವರ್ಗ, ದಯವಿಟ್ಟು ಎಲ್ಲರೂ ಸಹ ತಮ್ಮ ಆಡಿಯೋ ಮ್ಯೂಟ್ ಮಾಡಿ. ದಯವಿಟ್ಟು ಎಲ್ಲರೂ ವಿಡಿಯೋನ ಆಫ್ ಮಾಡಿ. ಹಾಗೆ ಮಾಡಿದಲ್ಲಿ ಕಮ್ಯುನಿಕೇಶನ್ ಸ್ವಲ್ಪ ಹೆಚ್ಚಾಗಿ ಕ್ಲಿಯರ್ ಆಗಿ ಆಗ್ಲಿಕ್ಕೆ ಸಾಧ್ಯ. ಕಾರವಾರ ಅಂದ ತಕ್ಷಣ ದಯವಿಟ್ಟು ಹರೀಶ್ ಗೌಡ್ರು ದಯವಿಟ್ಟು ಮ್ಯೂಟ್ ಮಾಡಿ. ದಯವಿಟ್ಟು ಎಲ್ರೂ ಆಡಿಯೋ ಮ್ಯೂಟ್ ಮಾಡಿ ಮತ್ತೆ ವಿಡಿಯೋನ ಸ್ಟಾಪ್ ಮಾಡಿ. ಕಾರವಾರ ಜಿಲ್ಲೆಯ ನಲ್ಮೆಯ ಸ್ನೇಹಿತರೆ, ಕಾರವಾರ ಅಂದ ತಕ್ಷಣ ನಂಗೆ ಜ್ಞಾಪಕ ಬರೋದು ನಾನೋಡಿ ನಲಿಯುವ ಕಾರವಾರ ಅನ್ನೋ ಹಾಡು. ಜೊತೆಲಿ ನಾ ಕಾರವಾರ ವಿಸಿಟ್ ಮಾಡಿದ್ದೀನಿ. ಅದರಲ್ಲಿ ಮುಖ್ಯವಾಗಿ ನಂಗೆ ಇಷ್ಟ ಆಗ್ತಿದ್ದು ಅಲ್ಲೊಂದು ಶಿಪ್ ಇದೆ ನಿಮ್ಮ ಇದರಲ್ಲಿ, ಕಾರವಾರ ಇದರಲ್ಲಿ ಈಗಲೂ ಇದೆ ಅಂತ ಅನ್ಕೊಂಡಿದ್ದೀನಿ. ಅದನ್ನ ಕಾರವಾರ ಬಹಳ ಸುಂದರವಾದ ಜಾಗ. ನಾನು ಸಮುದ್ರದ ಬ್ಯಾಕ್ ವಾಟರ್ಸ್ ಪಕ್ಕದಲ್ಲೇ ವಾಸ ಇದ್ದೆ 2 ದಿವಸ, ಹಾಗಾಗಿ ಮರೆಯೋ ಹಾಗಿಲ್ಲ. ಎಷ್ಟು ಒಳ್ಳೆ ಪರಿಸರ ಇದೆ ಅಲ್ಲಿ. ಸ್ನೇಹಿತರೆ, ಇವತ್ತಿನ ದಿವಸ ಈ ವರ್ಕ್ಶಾಪ್ ಮಾಡ್ಲಿಕ್ಕೆ ಎಂಪ್ರಿ ಅವರಿಗೆ 3 ಮುಖ್ಯವಾದ ಕಾರಣ ಇದೆ. ಒಂದು, ಇದು ನಮ್ ಕೆಲಸ ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್, ಇನ್ಫೆಕ್ಷನ್ ಕಂಟ್ರೋಲ್, ಹಾಗೂ ಕೋವಿಡ್ ಏನ್ ಮಾಡಿದೆ ಇದನ್ನ ಇನ್ನೂ ಹೆಚ್ಚು ಚೆನ್ನಾಗಿ ಮಾಡ್ಬೇಕು ಅನ್ನೋ ಹಾಗೆ ಒತ್ತು ಕೊಟ್ಟಿದೆ. ಜೊತೆಯಲ್ಲಿ ದಯವಿಟ್ಟು ಎಲ್ಲರೂ ಮ್ಯೂಟ್ ಮಾಡಿ, ಆಡಿಯೋ ಮ್ಯೂಟ್ ಮಾಡಿ, ದಯವಿಟ್ಟು ಎಲ್ಲರೂ ವಿಡಿಯೋನ ಆಫ್ ಮಾಡಿ ದಯವಿಟ್ಟು. ಸರ್, ಒಂದ್ ಸ್ಮಾಲ್ ಇನ್ಫಾರ್ಮೇಶನ್. ಹಾ ಹೇಳಿ ಸರ್, ಮೇಡಮ್. ರಾಮನಗರ ಡಿಸ್ಟ್ರಿಕ್ಟ್ ಸರ್ ಇದು. ರಾಮನಗರನ? ರಾಮನಗರ ಡಿಸ್ಟ್ರಿಕ್ಟ್. ಆಯ್ತಾಯ್ತು, ಥ್ಯಾಂಕ್ ಯು. ಹಾ, ದಯವಿಟ್ಟು ಕ್ಷಮಿಸ್ಬೇಕು. ರಾಮನಗರ ಜಿಲ್ಲೆ ಅಂದ ತಕ್ಷಣ ತುಂಬಾ ಸಂತೋಷ. ನಾನು ಕಾರವಾರ ಅಂತ ಮಿಸ್ಟೇಕ್ ಮಾಡ್ಕೊಂಡೆ. ಹಿಮಗಿರಿ ನೋಡಿದಾಗ ನಂಗೆ ಕಾರವಾರನೇ ಜ್ಞಾಪಕ ಬರುತ್ತೆ. ರಾಮನಗರ ಅಂದಾಗ ನಂಗೆ ಒಂದು ಮುಖ್ಯವಾಗಿ ಕಾಣ್ತಕ್ಕಂಥದ್ದು ರೂರಲ್ ಹೆಲ್ತ್ ಟ್ರೈನಿಂಗ್ ಸೆಂಟರ್ ರಾಮನಗರಂ. ಇಡೀ ಭಾರತದಲ್ಲಿ ಮೊದಲನೆಯ ರೂರಲ್ ಹೆಲ್ತ್ ಟ್ರೈನಿಂಗ್ ಸೆಂಟರ್ ರಾಮನಗರದಲ್ಲಿ ಪ್ರಾರಂಭ ಆಗಿದ್ದು. ಜೊತೆಯಲ್ಲಿ ರಾಮನಗರದ ಜಿಲ್ಲೆಯಲ್ಲಿರ್ತಕ್ಕಂಥ ರೇವಣಸಿದ್ದೇಶ್ವರ ಬೆಟ್ಟ, ಸುತ್ತಮುತ್ತ ಪರಿಸರ ಎಷ್ಟು ಸುಂದರವಾಗಿರ್ತಕ್ಕಂಥ ಜಾಗ ಇದು. ಈ ಒಂದು ಪರಿಸರದ ಜನದ ಜೊತೆ ನಾನು ಸ್ನೇಹಿತರ ಜೊತೆ ಡಿಸ್ಕಸ್ ಮಾಡ್ತಾ ಇರೋದು ಬಹಳ ವಿಶೇಷ. ನಾನು ನಿಮ್ ಟ್ರೈನಿಂಗ್ ಸೆಂಟರ್ ಸಹ ನಾನು ವಿಸಿಟ್ ಮಾಡಿದ್ದೀನಿ. ಈ ರಾಮನಗರ ರೂರಲ್ ಹೆಲ್ತ್ ಟ್ರೈನಿಂಗ್ ಸೆಂಟರ್ ಇಡೀ ಭಾರತದಲ್ಲಿ ಪ್ರಥಮವಾಗಿ ಪ್ರಾರಂಭ ಆದಂತ ಟ್ರೈನಿಂಗ್ ಸೆಂಟರ್. ತುಂಬಾ ಚೆನ್ನಾಗಿದೆ. ಹೌದು, ನಾನು ರೀಸೆಂಟ್ ಆಗು ವಿಸಿಟ್ ಮಾಡಿದ್ದೀನಿ ರಾಮನಗರಂ ಟ್ರೈನಿಂಗ್ ಸೆಂಟರ್ ನ. Their library also is very good, sir. ಹೌದು, ದಟ್ಸ್ ವೆರಿ ಗುಡ್. ಆಮೇಲೆ ರೇವಣ ಸಿದ್ದೇಶ್ವರ ಬೆಟ್ಟನೂ ಅಷ್ಟೇ ಬಹಳ ಚೆನ್ನಾಗಿದೆ ಅಲ್ಲಿ. ಸ್ನೇಹಿತರೆ,
ಕೋವಿಡ್ ಏನ್ ಮಾಡಿದೆ, ನಮ್ನ ಈ ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್, ಇನ್ಫೆಕ್ಷನ್ ಕಂಟ್ರೋಲ್ ನ ಇನ್ನೂ ಹೆಚ್ಚಾಗಿ ಚೆನ್ನಾಗಿ ಮಾಡಬೇಕು ಅನ್ನೋ ರೀತಿ ಒತ್ತು ಕೊಟ್ಟಿದೆ. ಮತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ಇಲ್ಲಿ ಮುಖ್ಯವಾಗಿ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ನವರು ಇನ್ನೂ ಹೆಚ್ಚು ಚೆನ್ನಾಗಿ ಮಾಡಿ ಅಂತ ನಮಗೆ ಒತ್ತು ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಲೆಟ್ us look at my friends from Ramnagaram district, everyone from here. Why this workshop? Why on biomedical waste management and infection control? Number one, it is because we doctors, nurses, health workers are exposed to certain diseases. So it is an occupational safety issue. We are treating patients. Patients come to us, and these patients we have exposed to excessive risk if we don't manage biomedical waste and infection control. This excessive risk may be because of certain diseases. They come for a hernia, we send them back with hepatitis B. We should not send them back with HIV. Friends, what is burnt in Ramnagaram should not go to atmosphere of Geneva. What is burnt in Geneva, plastic or other organic waste, should not come to Ramnagaram. Also, friends, it is an attitudinal issue. See, as doctors, nurses, health workers, laboratory technicians, doctors in private hospitals, doctors in nursing homes, doctors in blood banks, laboratories, veterinary hospitals, my friends, we are exposed to HIV/AIDS, additional risk. Hepatitis B and C, additional risk. Skin infections, respiratory infections. And supposing we take small needles, if we take biopsy needle, if we take hypodermic needle, if we take scalpel blade, if we take pleural tap needles, ascitic needle, any of these, if we have needle stick injuries, we are exposed to. It's a small accident with major focus. So it is an occupational safety issue, biomedical waste management and infection control. We will be subjecting patients to additional risk of hepatitis B and C, HIV/AIDS, hospital-acquired infections, and antimicrobial resistance. It's a patient safety issue. My friends, if fumes from Ramanagaram go to Geneva, or from Geneva it comes to Ramnagaram, by open burning is an incendiary method of management of waste. Open burning will produce persistent organic pollutants. We remain in the environment, they persist in the environment, about 12 are number. Two important ones are dioxins and furans. They may cause cancer, they may cause genetic defects because of air pollution. And these waste may cause soil pollution, may cause water pollution. My friends, it is an environmental safety issue. I would like to request all of you friends in Ramanagaram, how we were able to make so many masks in very short time during COVID pandemic. How we were able to manufacture and supply personal protective equipment in such large numbers. How it was possible to manage tons of healthcare waste. How it was possible to set up COVID care centers across the district, across the state, across the country. My friends, Ramnagaram had little problem in prisons also. I remember that reading in newspapers. If we look at what strengths we have with respect to biomedical waste management in our country, in our state, in our Ramnagaram district, my friends, number one is biomedical waste legislation 2016-2018 we have. We have training materials developed by Pollution Control Board at the central and the state level, by EMPRI, by Community Medicine Department of MS Ramaya Medical College.
We have 27 common biomedical waste facilities in the state. We have a hazardous waste management facility in Dabuspet. We have engineering technology. We have medical technology. We have Kayakal program. We have NABH, NABL. We have access to that. We have Lakshya initiative. My friends, we have so many strengths. All of us are trained already in biomedical waste and infection control. We have so much strengths. I want and I request each and every one of you to tell me that we don't have any weaknesses. We have only strength. My friends, we have challenges. Scalpel blade, hypodermic needle, the biopsy needle, pleural tap needle, all these, they're made of high surgical steel with high melting point. Recycling is costly according to metallurgists than the new make. Glass, recycling is possible, but costly. Intact glass, we can recycle. Plastic, recycling possible 7 times. If you go to Nayandhalli, you will be surprised. Manu avru ದಯವಿಟ್ಟು ವಿಡಿಯೋನ ಸ್ಟಾಪ್ ಮಾಡಿ. ಅನಿತಾ ಅವರು ವಿಡಿಯೋನ ದಯವಿಟ್ಟು ಸ್ಟಾಪ್ ಮಾಡಿ. ಪ್ಲಾಸ್ಟಿಕ್ ಭೂಮಿ ಜೊತೆ ಮಿಕ್ಸ್ ಆಗ್ಬೇಕಾದ್ರೆ ಹಲವಾರು ಶತಕ ವರ್ಷಗಳು ಬೇಕಾಗ್ತದೆ. ಸ್ನೇಹಿತರೆ, ರಾಮನಗರ ಇಲ್ಲಿ ಆಟಿಟ್ಯೂಡಿನಲ್ ಚೇಂಜ್ ನಮ್ಮ ಕೈಯಲ್ಲಿದೆಯೇ? ಯೋಚನೆ ಮಾಡಿ. ಥ್ರೆಟ್ಸ್, ಆಬ್ಸ್ಟಕಲ್ಸ್, ಆಟಿಟ್ಯೂಡ್ ಇಸ್ ಎ ಥ್ರೆಟ್. Lack of continuous monitoring and surprise inspections by the regulators. My friends, I told you, all of us are already trained. We are doing it. What do we do in the next 2 hours? Number 1, we can get trained more. We can request MPRI to send all the materials, training material, and we can conduct repeated training in the district hospital, in the community health center, in the primary health center, in the sub-center, in the veterinary hospital, private hospitals, nursing homes. You have a beautiful training center at the district level with a principal there. And you can do repeated trainings. ಸ್ನೇಹಿತರೆ, ನಮ್ಗೆಲ್ಲರಿಗೂ ನಮ್ಮ ಅಪ್ಪ ಅಮ್ಮ ಕಲ್ಸಿರೋದೇನು, ಬೆಳಗ್ಗೆ ಎದ್ದ ತಕ್ಷಣ ದೇವ್ರಿಗೊಂದು ನಮಸ್ಕಾರ ಮಾಡ್ತೀವಿ. ಆ ದೇವ್ರ ನಮಸ್ಕಾರ ಮಾಡಕ್ ನಾವೇನ್ ಪುಸ್ತಕ ಓದಲ್ಲ. ತಕ್ಷಣ ನ್ಯಾಚುರಲ್ ಆಗಿ ಆಟೋಮ್ಯಾಟಿಕ್ ಆಗಿ ನಾವೆಲ್ಲ ಮಾಡ್ತೀವಿ. ಒಂದ್ ದೇವರ ಪಟ್ಟದ ಹತ್ರ ಹೋಗ್ತೀವಿ, ಇಲ್ಲ ನಮ್ ಕೈಯೇ ನೋಡ್ಕೊಳ್ತೀವಿ. ಒಂದು ಸಂಸ್ಕೃತಿ, ಕಲ್ಚರ್ ಬಂದಿದೆ. ಅದೇ ರೀತಿ ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಮತ್ತೆ ಇನ್ಫೆಕ್ಷನ್ ಕಂಟ್ರೋಲ್ನ ಒಂದು ಸಂಸ್ಕೃತಿ ರೀತಿ ನಾವು ರಾಮನಗರ ಜಿಲ್ಲೆಯಲ್ಲಿ ಮಾಡ್ಲಿಕ್ಕೆ ಸಾಧ್ಯವೇ? ದಯವಿಟ್ಟು ನಾ ಎಲ್ಲಾರನ್ನು ಕೇಳ್ಕೊಳ್ಳೋದೇನಂದ್ರೆ, 117 ಜನ ಪಾರ್ಟಿಸಿಪೆಂಟ್ಸ್ ಇದೀವೀಗ. ನಾವು ಪ್ರತಿಯೊಬ್ರು ನಾವೆಲ್ಲೆಲ್ಲಿ ಕೆಲಸ ಮಾಡ್ತಿದೀವಿ ಅಲ್ಲಿ ಆಗ್ಲೇ ಒಂದಷ್ಟು ಮಾಡ್ತಾ ಇದೀವಿ. ಅದನ್ನ ಇನ್ನೂ ಹೆಚ್ಚು ಅಚ್ಚುಕಟ್ಟಾಗಿ ಮಾಡಕ್ ಸಾಧ್ಯನಾ? ನಾವು ಯಾವ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದೀವಿ ಅಲ್ಲಿ ನಮ್ಮ ಉಳಿದ ಸಿಬ್ಬಂದಿ ವರ್ಗನ ನಾವು ಇನ್ಸ್ಪೈರ್ ಮಾಡ್ಲಿಕ್ಕೆ ಸಾಧ್ಯನಾ? ದಯವಿಟ್ಟು ಯೋಚನೆ ಮಾಡಿ. ಯಾಕಿದ್ ಹೇಳಿದ್ದೆಪ್ಪ ಅಂತಂದ್ರೆ, ಇಡೀ ಕರ್ನಾಟಕದಲ್ಲಿ ರಾಮನಗರ ಜಿಲ್ಲೆನ ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಇನ್ಫೆಕ್ಷನ್ ಕಂಟ್ರೋಲ್ಗೆ ಬೆಸ್ಟ್ ಮಾಡ್ಲಿಕ್ಕೆ ಸಾಧ್ಯನಾ? ನಾನು ನಿಮ್ಮ ಹಲವಾರು ತಾಲೂಕುಗಳಲ್ಲಿ ಹಲವಾರು ಪ್ರೈಮರಿ ಹೆಲ್ತ್ ಸೆಂಟರ್ಗಳನ್ನ ವಿಸಿಟ್ ಮಾಡೋ ಅವಕಾಶ ನಂಗೆ ಸಿಕ್ಕಿದೆ. ಈ ವರ್ಕ್ಶಾಪ್ ಅಲ್ಲಿ 3 ಉದ್ದೇಶಗಳನ್ನ MPRI ಅವರು ಇಟ್ಕೊಂಡಿದ್ದಾರೆ. ನಮ್ಗೆಲ್ಲ ಗೊತ್ತಿದೆ ಬಯೋಮೆಡಿಕಲ್ ವೇಸ್ಟ್ ಬಗ್ಗೆ. ಆದ್ರೆ ಟುಡೇ ಲೆಟ್ ಅಸ್ ಇಂಟ್ರಾಸ್ಪೆಕ್ಟ್, review current scenario and strengthen strategies to manage biomedical waste and infection control better, not only in our health center, but also till it reaches the common biomedical waste facility. Meet stipulation of the BMW rules 2016-2018 amendments and recommendations of the National Green Tribunal. Recall and list precautions needed in the context of COVID pandemic and such other disasters. ಜಯಲಕ್ಷ್ಮಿ ಅವರು, ಜಲಜಾ ಅವರು ದಯವಿಟ್ಟು ಆಡಿಯೋ ಮತ್ತೆ ವಿಡಿಯೋನ ಮ್ಯೂಟ್ ಮಾಡಿ. ಸ್ನೇಹಿತರೆ,
I repeat, objectives of the workshop: introspect, review current scenario, and strengthen strategies to manage biomedical waste and infection control better both within and outside healthcare settings. Meet stipulation of the BMW Rules 2016 and 2018 amendments and recommendations of the National Green Tribunal. ಬೇರೆಯವ್ರ ಯಾತಕ್ಕೆ ನಮಗ್ ಬಂದ್ ನಿಮ್ಮದ್ ತಪ್ಪು ಅಂತ ನಮಗ್ ಹೇಳ್ಬೇಕು? ಅದಕ್ಕೆ ಅವಕಾಶ ನಾವು ಕೊಡಬಾರ್ದು. ನಮ್ ಕೆಲಸ ನಾವು ಇನ್ನೂ ಅಚ್ಚುಕಟ್ಟಾಗಿ ಮಾಡೋಣ. Recall and list precautions needed in the context of COVID pandemic and such other disasters. ಸ್ನೇಹಿತರೆ, ಮೊದಲೇ ಹೇಳಿದೆ ನಾನು, ರಾಮನಗರಂ ಜಿಲ್ಲೆ ಎಷ್ಟು ಸುಂದರವಾದ ತಾಣ. ಒಂದು ಫೇಮಸ್ ಚಲನಚಿತ್ರ ಸಹ ಅಲ್ಲಿ ಮಾಡಿದ್ದಾರೆ. ರೇವಣ ಸಿದ್ದೇಶ್ವರ ಬೆಟ್ಟ ಅಂತವೇ ನಾವು ಸುಮಾರು ಸಲ ಹೋಗಿದ್ದೀನಿ. ನಾವು ಈ ರಾಮನಗರ ಜಿಲ್ಲೆನ ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಮತ್ತೆ ಇನ್ಫೆಕ್ಷನ್ ಕಂಟ್ರೋಲ್ಗೆ ಇಡೀ ರಾಜ್ಯದಲ್ಲಿ ಬೆಸ್ಟ್ ಮಾಡೋಣ. ಎರಡನೇದು, ಇಡೀ ರಾಜ್ಯಕ್ಕೆ ಏಕೆ, ಇಡೀ ರಾಷ್ಟ್ರದಲ್ಲೇ ಬೆಸ್ಟ್ ಮಾಡ್ಲಿಕ್ಕೆ ಸಾಧ್ಯನಾ? ಇದು ನಮ್ ಕೈಯಲ್ಲಿ ಇದೆಯಾ? ದಯವಿಟ್ಟು ಎಲ್ಲರೂ ಯೋಚನೆ ಮಾಡಿ. ನಾನು ಒಂದು 6 ತಿಂಗಳು ಬಿಟ್ಟು ರಾಮನಗರಕ್ಕೆ ಬಂದಾಗ ನಿಮ್ಮಿಂದ ಮಾಡಿದೀವಿ ಎಂಬತಕ್ಕಂಥದ್ನ, ನಮ್ ಸೆಂಟರ್ ಬೆಸ್ಟ್ ಇದೆ ಸಾರ್ ಅಂತ ನೀವು ಹೇಳ್ಬೇಕು. ನಮ್ ಸಬ್ ಸೆಂಟ್ರು ಬೆಸ್ಟ್ ಇದೆ, ನಮ್ PHC ಬೆಸ್ಟ್ ಇದೆ, ನಮ್ CHC ಬೆಸ್ಟ್ ಇದೆ ಅಂತ ಹೇಳ್ಬೇಕು. ದಯವಿಟ್ಟು ಯೋಚನೆ ಮಾಡಿ ಎಲ್ಲರೂ. ನೋಡಿ, ಒಬ್ಬ ಅರಿಸ್ಟಾಟಲ್ ಅಂತ ಒಬ್ಬ ವೇದಾಂತಿ, ಅವನ್ ಹೇಳ್ತಾನೆ, ವಿ ಆರ್ ವಾಟ್ ವಿ ರಿಪೀಟೆಡ್ಲಿ ಡೂ. ನಾವು ಯಾವ್ದಾದ್ರು ಒಂದು ಕೆಲಸನ ಅಚ್ಚುಕಟ್ಟಾಗಿ ಮಾಡ್ತಾ ರಿಪೀಟೆಡ್ ಆಗಿ ಮಾಡ್ತಾ ಹೋಗ್ಬಿಟ್ರೆ ಅದೊಂದು ಸಂಸ್ಕೃತಿಯಾಗಿ ಬೆಳೆಯುತ್ತೆ. ಎಕ್ಸಲೆನ್ಸ್ ಈಸ್ ನಾಟ್ ಎನ್ ಆಕ್ಟ್ ಬಟ್ ಎ ಹ್ಯಾಬಿಟ್ ಬಟ್ ಎ ಕಲ್ಚರ್. ಸ್ನೇಹಿತರೆ, ಇದ್ರ ಬಗ್ಗೆ ಯೋಚನೆ ಮಾಡಿ. ರಾಮನಗರ ಜಿಲ್ಲೆನ ಬೆಸ್ಟ್ ಆಗಿ ನಾವು ಮಾಡೋಣ. ಆಲ್ ದ ಬೆಸ್ಟ್. ಎಂಪ್ರಿ ಅಧಿಕಾರಿಗಳಿಗೆ, ಡಾಕ್ಟರ್ ಮಹೇಶ್ ಅವ್ರಿಗೆ, ವಿನಯ್ ಕುಮಾರ್ ಅವ್ರಿಗೆ, ಎಂಟೈರ್ ಟೀಮ್ಗೆ ಥ್ಯಾಂಕ್ಸ್. ಸಂಪನ್ಮೂಲ ವ್ಯಕ್ತಿಗಳಿಗೆ ತುಂಬಾ ಥ್ಯಾಂಕ್ಸ್. ಡಾಕ್ಟರ್ ರಾಮಕೃಷ್ಣ ಗೌಡ್, ಡಾಕ್ಟರ್ ಹಿಮಗಿರಿ, ಡಾಕ್ಟರ್ ಲಲಿತಾ ಮೇಡಮ್, ನಿಮ್ಮೆಲ್ಲರಿಗೂ ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ಸ್ ಫ್ರೆಂಡ್ಸ್. ಆಲ್ ದ ಬೆಸ್ಟ್. Thank you, sir. That's really a true lines. We are what we really do. We practice. Thank you, sir. Thank you for your motivational talk on biomedical waste management and a brief introduction on it. Now, I would like to welcome our another resource person, Dr. Ramkrishna Gaud, sir, to talk on biomedical waste management rules 2016, an overview. Over to you, sir. ಪೂಜಾ, ಥ್ಯಾಂಕ್ ಯು. ಶೇರ್ ಮಾಡ್ಬೇಕಾಗತ್ತೆ ನಾನು. ಸರ್, ಶೇರ್ ಮಾಡಿ ಸರ್. ಓಕೆ. Just a second, please. ಬಂತಾ ಪೂಜಾ ಅವರೇ? ಹಾ ಸರ್, ಕಾಣಿಸ್ತಾ ಇದೆ ಸರ್. ಓಕೆ, ನನ್ನ ವಿಡಿಯೋ ಡಿಸೇಬಲ್ ಮಾಡಿದ್ದೀರಾ? ಇಲ್ಲ ಸರ್, ನೀವು ಮತ್ತೆ ಆನ್ ಮಾಡ್ಕೋಬಹುದು. ಓಕೆ, ಆಗ್ತಾ ಇಲ್ಲ. ಒಂದ್ ನಿಮಿಷ ಸರ್, ನೋಡ್ತೀನಿ. ಕೊಟ್ಟಿದ್ದಾರೆ ನೋಡಿ ಸರ್, ಇನ್ನೊಂದ್ಸತಿ ಟ್ರೈ ಮಾಡಿ. ಓಕೆ 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 ಓಕೆ, ನೌ ಇಟ್ಸ್ ಆನ್. ಓಕೆ ಸರ್. ಓಕೆ, so sir, thank you very much sir for your kind words of introduction, and thanks Mahesh sir for kickstarting the today's deliberations. ನನಗೆ ಕೊಟ್ಟಿದ್ದಂತ ಮ್ಯಾಂಡೇಟು ಬಯೋಮೆಡಿಕಲ್ ವೇಸ್ಟ್ ರೂಲ್ಸ್ ಬಗ್ಗೆ ಹೇಳೋದಕ್ಕೆ. ಸೊ ಫ್ರೆಂಡ್ಸ್, ಅಂಡ್ 35 minutes is a time given to me. ನಾನು ಸ್ವಲ್ಪ ಫಾಸ್ಟ್ ಆಗಿ ಹೋಗ್ತೀನಿ. ದಯವಿಟ್ಟು ನೀವೆಲ್ಲರೂ ಕೂಡ ಯು ಹ್ಯಾವ್ ಟು ಕೋಆಪರೇಟ್ ವಿತ್ ಮೀ, ಬಿಕಾಸ್ ದೇರ್ ಆರ್ 3 other sessions ನಂದಾದ್ಮೇಲೆ. ಸೊ ದಯವಿಟ್ಟು ಸ್ವಲ್ಪ ಫಾಸ್ಟ್ ಆಗಿ ಹೋಗ್ತೀನಿ. ನೀವೆಲ್ಲರೂ ದಯವಿಟ್ಟು ಕೋಆಪರೇಟ್ ಮಾಡ್ಬೇಕಾಗತ್ತೆ. ಅಂಡ್ ನಾವು ಇವತ್ತು ನಾನು ಯೂಸ್ ಮಾಡ್ತಾ ಇರುವಂತ, ಇನ್ಫ್ಯಾಕ್ಟ್ ನಾವೆಲ್ಲ ರಿಸೋರ್ಸ್ ಪರ್ಸನ್ಸ್ ನಾವು ಯೂಸ್ ಮಾಡ್ತಾ ಇರುವಂತ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ಸ್ ನಿಮ್ಗೆಲ್ಲರಿಗೂ ಕೂಡ ತಲುಪಿಸ್ತಾರೆ ನಮ್ಮ ಟ್ರೈನಿಂಗ್ ಟೀಮ್ ಅವರು. ಸೊ ಡೋಂಟ್ ವರಿ ಅಬೌಟ್ ಇಟ್. ಅಂಡ್ ಸ್ವಲ್ಪ ನಮ್ಮ ಸ್ಲೈಡ್ಸ್ ಚೂರ್ ಎಲಾಬರೇಟ್ ಆಗಿದೆ, ಸ್ವಲ್ಪ ಕ್ರೌಡೆಡ್ ಆಗಿದೆ. ಅದನ್ನ ಡೆಲಿಬ್ರೇಟ್ ಆಗಿ ಮಾಡಿದ್ವಿ, ಸೊ ದಟ್ ಯು ಆಲ್ ಕ್ಯಾನ್ ರೀಡ್ ಅಪ್ ದ ಸ್ಲೈಡ್ಸ್ ಅಂಡ್ ಯುಟಿಲೈಸ್ the slides for your training program and modify it also accordingly.
So with this brief, I will start. Thanks a lot once again to Mahesh sir and Prithvi sir and the training team. So the next 35 minutes is going to be a discussion on the biomedical waste management rules. So Ramanagara friends and seniors and senior officers, both from the veterinary stream and Ayush stream and the dental stream and the medical stream, ನಿಮ್ಮೆಲ್ಲರಿಗೂ ಕೂಡ ನನ್ನ ಹಾರ್ದಿಕ ಶುಭಾಶಯಗಳು, ವಂದನೆಗಳು. So best wishes to you all for this year and the challenges we have going ahead. So my name is Dr. B. Ramakrishna Gaud, and I am one of the faculty members in the Department of Community Health. So Ramanagarakke, I have some connection with Ramanagara in the sense that sir district training center ಬಗ್ಗೆ ಹೇಳಿದ್ರು. ನಾನಲ್ಲಿ ಸ್ವಲ್ಪ 2-3 trainings ಮಾಡಿದೆ on mental health. And in fact, I had the opportunity to go to the library also. Library has certain very interesting old public health books, very nice. And Revana Siddesha betta hattiddu kuda ಒಂದು ಒಳ್ಳೆ experience. So and Ramanagara, by the virtue of being very close to Bangalore, you have a great potential to do things very well. And our university is going to be headquartered there in Ramanagara. So lots of things that we can relate to Ramanagara. So please take up the challenge. Prithvi sir ಹೇಳಿದಂಗೆ, please take up the challenge to make Ramanagara district the best district for biomedical waste management, so that we can bring others and train in biomedical waste and infection control in your district. So friends, now biomedical waste ಬಗ್ಗೆ ಮಾತಾಡಿದಾಗ there is management and disposal of waste. So biomedical waste is everything about management and not disposal. You manage biomedical waste, disposal of the waste safely happens by itself. So when we talk about management needs people, management needs attitudes, management needs principles, processes, and everything ಅಚ್ಚುಕಟ್ಟಾಗಿ ಬೇಕಾಗತ್ತೆ. ಸೊ ಯಾವುದೋ ಒಂದು ವೇಸ್ಟ್ ಕಂಟೈನರ್ ಇಟ್ಟೆ, ಎಲ್ಲೋ ಒಂದು ಹಾಕದೆ, ಏನೋ ಒಂದು ಕೊಟ್ಬಿಟ್ಟೆ, ಯಾವುದೋ ಒಂದು ಟ್ರೀಟ್ಮೆಂಟ್ ಫೆಸಿಲಿಟಿ ಅವ್ರು ಬಂದು ತಗೊಂಡು ಹೋಗ್ತಾರೆ, ಅವ್ರೇನೋ ಇನ್ಸಿನರೇಟ್ ಮಾಡ್ತಾರೆ, ಅದೇನೋ ಏನೋ ಮಾಡ್ಕೊಂತಾರೆ. ನೋ, it's about people, it's about processes, it's about responsibility, and most importantly biomedical waste bandaga it's everything about attitude. Namge mansidre most of the things will fall into place. So whenever we talk about biomedical waste, friends, please talk about management and not disposal. Disposal is one very simple step in waste management. Now coming to the definition of biomedical waste is the waste that we generate animals na treat ಮಾಡಿದಾಗ, ಅಥವಾ ಏನೋ ಪ್ರೊಸೀಜರ್ಸ್ ಮಾಡಿದಾಗ, ಡೆಂಟಲ್ ಪ್ರೊಸೀಜರ್ಸ್ ಮಾಡಿದಾಗ, ಅಥವಾ ಆಯುಷ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ನಾವು ಚಿಕ್ಕ ಪ್ರೊಸೀಜರ್ಸ್ ಮಾಡಿದಾಗ, ಅಥವಾ ಏನಾದ್ರೂ ಮೆಡಿಕೇಶನ್ಸ್ ಪ್ರಿಪೇರ್ ಮಾಡಿದಾಗ, ವಾಟ್ ಎವರ್ ದ ವೇಸ್ಟ್ ದಟ್ ವಿ ಜನರೇಟ್, that will be labeled as biomedical waste, both in the hospitals and also when we go and do outreach sessions, immunization sessions ನಾವು ಸುಮಾರು ಮಾಡ್ತೀವಿ. ಸೊ ಎಲ್ಲೆಲ್ಲಿ ತ್ಯಾಜ್ಯ ಜನರೇಟ್ ಆಗುತ್ತೋ in the process of taking care of the health of the human beings or animals, that is categorized as biomedical waste. Now, whom does these rules apply? These rules apply to everybody, from a single doctor Ayush clinic to a single doctor allopathic or a dental clinic, to a smallest of the place primary health unit taking care of the livestock in the village. ಎಲ್ಲೆಲ್ಲಿ ತ್ಯಾಜ್ಯ ಜನರೇಟ್ ಮಾಡುವಂತ ಸಿಚುವೇಶನ್ಸ್ ಇದೆಯೋ, ಇನ್ಸ್ಟಿಟ್ಯೂಷನ್ಸ್ ಇದೆಯೋ, ಅವ್ರು ಎಲ್ಲಾನು ಕೂಡ ಈ ಬಯೋಮೆಡಿಕಲ್ ವೇಸ್ಟ್ ರೂಲ್ಸ್ ಅನ್ವಯಿಸುತ್ತೆ. ರೂಲ್ಸ್ ಕವರ್ಸ್ ಎವ್ರಿಬಡಿ, ಫ್ರಮ್ ಎ ಸಿಂಗಲ್ ಡಾಕ್ಟರ್ ಕ್ಲಿನಿಕ್ ಟು ಲಾರ್ಜ್ ಹಾಸ್ಪಿಟಲ್ಸ್, ಇನ್ಕ್ಲೂಡಿಂಗ್ ಎ ಫ್ಲೋಟಿಂಗ್ ಹಾಸ್ಪಿಟಲ್ ಇನ್ ದ ರಿವರ್ ಆರ್ ಇನ್ ದ ಸಿ. ಅಲ್ಲಿ ತ್ಯಾಜ್ಯ ಏನಾದ್ರು ಜನರೇಟ್ ಮಾಡಿದ್ರೆ, ಜೈವಿಕ ತ್ಯಾಜ್ಯ ಜನರೇಟ್ ಮಾಡಿದ್ರೆ ಅದಕ್ಕೂ ಕೂಡ ರೂಲ್ಸ್ ಅನ್ವಯಿಸುತ್ತೆ. ಪ್ಲೀಸ್ ಮೇಕ್ ಎ ನೋಟ್ ಆಫ್ ಇಟ್. Including clinical research organizations, industrial settings, and schools ಅಲ್ಲಿ ನಮ್ಮ ಹೆಲ್ತ್ ಪೋಸ್ಟ್ ಇರುತ್ತೆ, ಅಲ್ಲಿ ಜನರೇಟ್ ಆದ್ರೆ ಅದನ್ನು ಕೂಡ ಬಯೋಮೆಡಿಕಲ್ ವೇಸ್ಟ್ ರೂಲ್ಸ್ ಗೆ ಅನ್ವಯಿಸುತ್ತೆ. ಅಂಡ್ ದೇ ಹ್ಯಾವ್ ಟು ಟೇಕ್ ಅಥರೈಸೇಷನ್ ಆಸ್ ಪರ್ ದ BMW ರೂಲ್ಸ್ 2016 ಫ್ರಮ್ ದ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್. ನಾವು ರೂಲ್ಸ್ ಬಗ್ಗೆ ಮಾತಾಡಿದಾಗ, ರೂಲ್ಸ್ ಅಂದ ತಕ್ಷಣನೇ ಯು ವಿಲ್ ಹ್ಯಾವ್ ಎ ಸೆಟ್ ಆಫ್ ಶೆಡ್ಯೂಲ್ಸ್, ಸಬ್ಸೆಕ್ಷನ್ಸ್, ಸೆಕ್ಷನ್ಸ್, ಸಬ್ಸೆಕ್ಷನ್ಸ್ ಇತ್ಯಾದಿ. ಸೊ ಡೋಂಟ್ ವರಿ ಅಬೌಟ್ ಇಟ್. ನಾವು ಫೀಲ್ಡ್ ಅಲ್ಲಿರೋರು, ವಾಟ್ ಇಸ್ ರಿಲೆವೆಂಟ್ ಟು ಅಸ್ ಇಸ್ to have a gross knowledge of these rules. There is rules, and these rules has various schedules. And what does the schedule mention? These schedules talk about categories of the waste that we generate, ಯಾವ ಕಲರ್ ಕೋಡಿಂಗ್ ಸಿಸ್ಟಮ್ ನಾವು ಫಾಲೋ ಮಾಡಬೇಕು, ಲೇಬಲಿಂಗ್ ಏನು,
ಬಾರ್ಕೋಡಿಂಗ್ ಏನು, ಯಾವ ತ್ಯಾಜ್ಯಕ್ಕೆ ನಾವು ಆಟೋಕ್ಲೇವ್ ಯೂಸ್ ಮಾಡಬೇಕು, ಯಾವ ತ್ಯಾಜ್ಯಕ್ಕೆ ನಾವು ಇನ್ಸಿನರೇಷನ್ ಯೂಸ್ ಮಾಡ್ಬೇಕಾಗತ್ತೆ, ಇನ್ಸಿನರೇಷನ್ ಮಾಡಿದ್ಮೇಲೆ ಬಂದಿರುವಂತ ಆಶ್ ನ ನೀವು ಯಾವ ತರ ಹ್ಯಾಂಡಲ್ ಮಾಡಬೇಕು, ಇದೆಲ್ಲಾನು ಕೂಡ ಈ 4 schedules ಅಲ್ಲಿ ಡೀಟೇಲ್ಡ್ ಆಗಿ ಕೊಟ್ಟಿದ್ದಾರೆ. ಅಂಡ್ ಇದ್ರ ಜೊತೆಗೆ ಇಟ್ ಆಲ್ಸೋ ಸ್ಪೀಕ್ಸ್ ಅಬೌಟ್ the need for maintaining and taking care of occupational health of the people who handle waste both in our hospitals and also in common treatment facility. So this is in summary the 4 schedules of the rules. It's only for your knowledge. Don't worry about you yadu by heart marbekagilla. If you know what these schedules are all about, adu suffices. No, other most important thing which I've been telling in all our training sessions is ಬಯೋಮೆಡಿಕಲ್ ವೇಸ್ಟ್ ರೂಲ್ಸ್ ಅಂದ ತಕ್ಷಣ ಇಲ್ಲ, ನಾಟ್ ನನ್ಗೇನಾಗಲ್ಲ, ನಮ್ಮ ಅಡ್ಮಿನಿಸ್ಟ್ರೇಟಿವ್ ಮೆಡಿಕಲ್ ಆಫೀಸರ್ಗೆ ಪ್ರಾಬ್ಲಮ್ ಆಗುತ್ತೆ ಅಥವಾ ನಮ್ಮ ಡೈರೆಕ್ಟರ್ ಪ್ರಾಬ್ಲಮ್ ಆಗುತ್ತೆ ಅಂತ ನಾವು ಅನ್ಕೊಂತೀವಿ. ನೋ, ಬಯೋಮೆಡಿಕಲ್ ವೇಸ್ಟ್ ರೂಲ್ಸ್ ಮೇಕ್ಸ್ ಆಲ್ ಆಫ್ ಅಸ್ ರೆಸ್ಪಾನ್ಸಿಬಲ್ ಫಾರ್ ವೇಸ್ಟ್. ಆಸ್ ಎ ಡಾಕ್ಟರ್ ಇನ್ ಒನ್ ಯೂನಿಟ್, if it comes to the attention of the unit head that if I'm not following the rules as per the laid norms, then I can be I can be a notice can be issued to me, and it has happened. So each one of us are responsible for it. Dayavitu namma medical officers, directors or heads of the units, they are responsible anta ankobadi. We all are generators of the waste and we all are responsible. Ade tara common treatment facility kuda bittilla biomedical waste rules. Biomedical waste rules specifically mentions about common treatment facility enu, our responsibility ಏನು, ಅವರು ಯಾವ ತರ ದಾಖಲಾತಿಗಳು ಮೇಂಟೈನ್ ಮಾಡಬೇಕು, ಅವರು ಯಾವ ತರ ಅವರ ಸ್ಟಾಫ್ ನ how they should protect the health of their staff, everything also is mentioned in the rules. So everybody is responsible, friends. Now, what are the duties of the occupier hospitals? Simple. ಈ 2 slides ಅಲ್ಲಿ ನಾನು ಪಾಯಿಂಟ್ಸ್ ಎಲ್ಲ ಹಾಕಿದ್ದೀನಿ, ಅಗೇನ್ ಫಾರ್ ಯುವರ್ ಇನ್ಫಾರ್ಮೇಶನ್ ಓನ್ಲಿ. ಬಟ್ ಸಿಂಪಲ್ ಆಗಿ ಹೇಳ್ಬೇಕಾದ್ರೆ, we all the generators of the waste. Nan, as by the virtue of I being a doctor in St. John's Hospital, we run a staff clinic. We were taking care of we take care of fever clinic also. So as a doctor working there, I should know this is a hospital has the authorization under the rules. I should know the waste, the injection that I would have given to the patient, where that injection should go. COVID vaccination ಮಾಡಿದಾಗ where should that needle go, where should that syringe go, where should that cotton should go, I should be aware. So as a person who is generating that waste, I should know what should happen to that waste. That is that's what is the duty of the occupier. And from our chief of medical services point of view, what he should know, what is his responsibility? His responsibility is our biomedical waste ಒಂದು ಕಮಿಟಿ ಮಾಡಿರಬೇಕು, ಅವರು ನಮ್ಮ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇಂದ ಅಥರೈಸೇಷನ್ ಪಡೆದಿರಬೇಕು, ಫೆಸಿಲಿಟೇಟ್ ಮಾಡಬೇಕು. ನಾವು ಎಲ್ಲ ಟ್ರೈನಿಂಗ್ ಮಾಡಕ್ಕೆ ಅವರು ನಮ್ಗೆ ಟ್ರೈನಿಂಗ್ ನ ಅವ್ರ ಸರ್ಕ್ಯುಲರ್ ಥ್ರೂ ಎಲ್ಲ ಹೆಡ್ಸ್ ಆಫ್ ದ ಡಿಪಾರ್ಟ್ಮೆಂಟ್ ಗೆ ಟ್ರೈನಿಂಗ್ ನೋಟಿಸ್ ಕೊಡಬೇಕು. ಹಿ ವಿಲ್ ಪ್ಲೇ ಫೆಸಿಲಿಟೇಟರಿ ರೋಲ್. ನಮ್ಗೆ ಏನಾದ್ರು ಎಕ್ವಿಪ್ಮೆಂಟ್ ಬೇಕಾದ್ರೆ he will talk to our director and the dean and he will get us the equipment. That is his responsibility. So every one of us at all of our levels have certain duties. ಆ ಡ್ಯೂಟೀಸ್ ನ ನಾನು ಪಾಯಿಂಟ್ಸ್ ಮೂಲಕದಲ್ಲಿ ಹಾಕಿದ್ದೀನಿ. ಆಲ್ ಆಫ್ ಯು ಆರ್ ವೆರಿ ಸ್ಮಾರ್ಟ್. ಆಲ್ರೆಡಿ ಸುಮಾರು ಓರಿಯಂಟೇಶನ್ ಇದೆ ನಿಮ್ಗೆ ಬಯೋಮೆಡಿಕಲ್ ವೇಸ್ಟ್ ಬಗ್ಗೆ. ನಾನು ಪ್ರತಿಯೊಂದನ್ನು ಓದಿ ನಾನು ಐ ವಿಲ್ ನಾಟ್ ಕಾಂಪ್ರಮೈಸ್ ಮೈ ಟೈಮ್. ಸೊ ಪ್ಲೀಸ್ ರೀಡ್ ಅಪ್ ದಿಸ್ ಸ್ಲೈಡ್ಸ್ ಅಂಡ್ ಇಟ್ ವಿಲ್ ಗಿವ್ ಯು ಗ್ರೇಟರ್ ಐಡಿಯಾ ಆಫ್ ವಾಟ್ ಐ ಆಮ್ ಸೇಯಿಂಗ್. Now, what are the duties of the operator? ಇದೆಲ್ಲ ನಮ್ಗೆ ನಾವು ಕಾಮನ್ ಟ್ರೀಟ್ಮೆಂಟ್ ಫೆಸಿಲಿಟಿ ಅವ್ರಿಗೆ ಏನು ಇಲ್ವಾ ಅಂತ ಅನ್ಕೊಂತೀವಿ. ನಾನು ಆಲ್ರೆಡಿ ಹೇಳಿದ್ದೀನಿ, ಎಸ್, ಕಾಮನ್ ಟ್ರೀಟ್ಮೆಂಟ್ ಫೆಸಿಲಿಟಿ ಆಲ್ಸೋ ಈಸ್ ಈಕ್ವಲಿ ರೆಸ್ಪಾನ್ಸಿಬಲ್. ಅವ್ರಿಗೂ ಕೂಡ ಸಾಕಷ್ಟು ನಾರ್ಮ್ಸ್ ಹ್ಯಾವ್ ಬಿನ್ ಲೇಡ್ ಆನ್ ಬೈ ದ ಬಯೋಮೆಡಿಕಲ್ ವೇಸ್ಟ್ ರೂಲ್ಸ್ ಆಸ್ ಟು ವಾಟ್ ದೇ ಶುಡ್ ಡು. ಅಂಡ್ to a large extent, most of the common treatment facilities in our state comply to that. So safety, occupational safety, maintaining, having standard equipment such as incinerators, autoclaves, microwaves, or hydroclaves, or pyrolators, standard equipment na itkolodu, adana periodic maintenance ಮಾಡೋದು, emissions and other standard operating procedures ಇದೆಯಾ ಇಲ್ವಾ ನೋಡ್ಕೊಳ್ಳೋದು, ಇದೆಲ್ಲಾನು ಕೂಡ they have to, ದಾಖಲಾತಿಗಳ ಮೂಲಕ they have to be in a position to show when the environmental officers come for scrutiny. So that is their responsibility. And of course, they have a responsibility to us all healthcare facilities. ಯಾವ ತರ ಮ್ಯಾಂಡೇಟ್ ಇದೆಯೋ ಅವ್ರಿಗೆ, they have to come on a regular basis to pick up
the waste that is segregated by us, and they have to collect that waste in a segregated way into the common treatment facility. Ali togondadmele, as per the biomedical waste norms, they have to manage, about which I'm going to tell in the later slides. Now, penalties for non-compliance of the regulations. By chance, if a hospital or a common treatment facility does not comply with the rules of the biomedical waste management rules 2016, there is a penalty provision. Fine no hakbodu, and there is also a jail term. But friends, Prithvi sir ಹೇಳಿದಂಗೆ healthcare personnel are looked up by great esteem by our general population. ನಾವು ಯಾರಿಗೂ ಕೂಡ ನಮ್ಮ ಮೇಲೆ ಬೆರಳೆತ್ತಿ ತೋರಿಸುವಂತ ಅವಕಾಶ ಕೊಡೋದು ಬೇಡ. Let's comply with the rules. And luckily in our state, our pollution control board is hand in hand. In fact, ಇವತ್ತು ಈ ಟ್ರೈನಿಂಗ್ ಆಗ್ತಾ ಇರೋದು is under the watchful eye of our pollution control board. So they understand the challenges. They are with us. But we also have a responsibility to keep up to that faith and try to do our best to see that waste is managed in our state very well, and infection as an entity is addressed. Because when we do biomedical waste properly, manage biomedical waste properly, Parisara definitely will be taken care of, but it will also bring in a lot of safety into our occupations and work environment. So composition of the biomedical waste ನಿಮ್ಮೆಲ್ಲರಿಗೂ ಗೊತ್ತು. ನಾನು ನನ್ನ ಅಧ್ಯಯನ ಇದಾಗಿತ್ತು. ನಾನು ಹಾಸ್ಪಿಟಲ್ ಹೋಗಿ ತೂಕ ಹಾಕಿದೆ ಕಸನ. And on any hospital on average will have 100 kilos of waste. 100 kilos of waste, only 15 kilos of waste will be infectious waste or hazardous waste. Then the rest of the waste, 85% or 85 kilos of the 100 kilos of waste will be the general waste. So therefore, friends, if you have the right attitude, if we do things correctly, we will have the challenge of managing only 15 kilos. But what is happening now in most places, this 15 kilos gets mixed up with this 85 kilos. And yeah, what should have been only this much of a problem now gets magnified to this much of a problem. Adike navu avakasha kodabaradu. So a right attitude will help us put systems in place. A right attitude will help us address biomedical waste management. And the rest of the 85%, we have to manage as per the solid waste management rules 2016. Now, a discussion on biomedical waste rules, therefore, friends, is incomplete if we don't talk about general waste. So, our 15% waste now yellow, red, blue, or white punch-proof container contain madadmele matte further processing, treatment, and disposal agutte. But we also have to take into cognizance, like I mentioned, the 85% of the waste, which is general waste. And as per the solid waste management rules 2016, solid waste management is categorized into wet waste and dry waste. Wet waste andre biodegradable waste. Adanna ನಾವು ಅದೇ ತರ segregate ಮಾಡಿದ್ರೆ there's a great potential for it to be composted and rejuvenate our soils. Today, biggest challenge in front of our country is rejuvenating our agricultural soils, because we had to feed so many hungry stomachs at the time of independence. So agricultural fields have been heavy use of fertilizers was a norm to ensure that there was a food production at great extent to feed the hungry stomachs. Because of that rampant use of fertilizers, today our agricultural soil is completely compromised. So the one way to rejuvenate our agricultural soils is composting. So while we do biomedical waste can also, friends, can address hunger. Adanna dayavattu, that's what is my aim here to convey. If we do biomedical waste, occupational safety agate, environment will be taken care of. But by default, we will be able to address hunger also, friends. Adu nivella mansali itkolli. Now, this is the summary of the biomedical waste. Nanu ondu ee slide na usually summary agi use martini. So now all the schedule 1, 2, 3, 4 of biomedical waste rules actually is summarized in this one slide. So ನಮ್ಮ hospitals ಅಲ್ಲಿ we generate waste such as cotton dressings, sanitary napkins, plaster of Paris, dental
ಅದು ಕಾಸ್ಟ್ ಬರ್ತದೆ, ಇದೆಲ್ಲರೂ ಕೂಡ it should go to the yellow container. We have medical plastics, we should go into the red container. We have into the blue container glass waste ಮತ್ತೆ metal implants orthopedicians generate ಮಾಡ್ತಾರೆ, ಅದ್ರ ಬಗ್ಗೆ ಒಂದು ಫೋಟೋ ಇದೆ, ಇವತ್ತು ತೋರಿಸ್ತೀನಿ ನಾನು. That should go into the blue container. And metal needle should go into a puncture proof container, white translucent puncture proof container. This is what the categorization of the waste is. Idr ಬಗ್ಗೆ few more details in my upcoming slide. Adhe tara, like I mentioned, repeating again, biomedical waste rules discussion is incomplete if you don't talk about the municipal solid waste. So municipal solid waste, as per the color coding norms, biodegradable waste, that is compostable waste, should be contained in a green container, and the dry waste such as paper, Tetra Paks, etc., should go into a labeled blue color container. And the canisters, so pressurized canisters, so chemicals, so hittu adu ide enadru idre harpic bottles inte ide chemicals irodu adana black container ge ಹಾಕಬೇಕಾಗುತ್ತೆ as per the solid waste management rules 2016. Now coming to the biomedical waste rules again. So yellow container ಅಲ್ಲಿ ನಾವು ಹಾಕಬೇಕಾಗಿರೋದು the waste that needs to be burnt. ಯಾವುದು ಸೈಂಟಿಫಿಕ್ ಆಗಿ ಕಂಟ್ರೋಲ್ಡ್ ಟೆಂಪರೇಚರ್ಸ್ ಅಲ್ಲಿ ಸೈಂಟಿಫಿಕ್ ಆಗಿ ಬರ್ನ್ ಮಾಡಬೇಕಾಗುತ್ತೋ ಆ ವೇಸ್ಟ್ ಶುಡ್ ಗೋ ಇಂಟು ದ ಯೆಲ್ಲೋ. That means cotton dressings, sanitary napkins, anatomical waste, tumor excised tissues, etc. will go into the yellow. Yellowಗೆ ಯಾವುದೇ ಕಾರಣಕ್ಕೂ ಗ್ಲಾಸ್ ಹೋಗ್ಬಾರ್ದು, ಮೆಟಲ್ ಹೋಗ್ಬಾರ್ದು, ಪ್ಲಾಸ್ಟಿಕ್ ಹೋಗ್ಬಾರ್ದು. The only exception for plastic is autoclave ಆದ ತಕ್ಷಣ ಆದ ನಂತರ blood bags can go into the yellow. Otherwise, no plastic should go into the yellow. So yellow is meant for burning waste. It is burnable waste, incinerable waste, or for waste meant for pyrolysis. And into that should go only the infectious waste such as cotton dressings, ityadi, not metals, not glass, and not plastics, friends. Now, continuing with the color coding of yellow, 2016 rules ಅಲ್ಲಿ ಸ್ಪಷ್ಟವಾಗಿದೆ. ನಮ್ಮ it may so happen that in our hospitals we may end up having 3 yellow containers. The first yellow container for cotton dressings, sanitary napkins. Second yellow container only for expired or discarded medicines or pharmaceutical drugs. And the third container, ಸುಮಾರು ಹಾಸ್ಪಿಟಲ್ಸ್ ಬರಲ್ಲ, ಓನ್ಲಿ ಆಂಕಾಲಜಿ ಸರ್ವಿಸಸ್ ಇದ್ರೆ ಬರ್ತದೆ. A third yellow container meant for cytotoxic drugs. And that yellow container should have a C symbol along with the biohazard symbol. And ಒಳಗಡೆ ನಾವು ಯೂಸ್ ಮಾಡ್ತಾ ಇರುವಂತ ಪಾಲಿಥಿನ್ ಲೈನರ್ ಮೇಲೆ ಕೂಡ ಒಂದು C symbol along with the biohazard symbol ಇರಬೇಕಾಗ್ತದೆ. So technically, in our hospitals, we may end up having 3 yellow containers. In most places, only 1 yellow container, because expired drugs ಜಾಸ್ತಿ ಜನರೇಟ್ ಮಾಡಲ್ಲ, cytotoxic drugs ಸುಮಾರು ಕಡೆ ಇರುವುದೇ ಇಲ್ಲ. So we may practically end up only with 1 container, but hospitals such as mine and other medical college hospitals may have to have 3 containers. First container for cotton dressings, second container for discarded or expired medicines, and third container for cytotoxic drugs. These are the photographs related to yellow color coded container. So friends, I have already mentioned blood bags ಏನಾದ್ರು ನಾವು ಜನರೇಟ್ ಮಾಡಿದ್ರೆ ಬ್ಲಡ್ ಬ್ಯಾಗ್ಸ್ ಪ್ರಪ್ರಥಮವಾಗಿ ಆಟೋಕ್ಲೇವ್ ಮಾಡಬೇಕಾಗ್ತದೆ. ಆಟೋಕ್ಲೇವ್ ಮಾಡಾದ್ಮೇಲೆ ಅದು yellow container along with cotton dressings, it can go into that cotton dressing containing yellow container, and it will be going for incineration. Blood bag is the only plastic which can come into the yellow. Otherwise, no other plastic is allowed. Adhe tara, this is a blood bags, one picture which I have taken in our blood bank. And microbiology, biotechnology, and the clinical lab, ಏನಾದ್ರು culture media ಏನಾದ್ರು ಅದನ್ನು ಕೂಡ yellow waste ಗೆ ಹೋಗ್ಬೇಕಾಗ್ತದೆ. And this is the photograph for the second container, drugs, pharmaceutical expired drugs. ಇದಕ್ಕೆ actually ಅವಕಾಶ ಕೊಡಬಾರ್ದು, but if at all we end up with expired drugs, this is a way to manage. They have to be kept separately in a separate labeled yellow container. And there could be a third yellow container, like I mentioned. This I have taken in our oncology ward. We have very small quantity of cytotoxic drug. ಅದನ್ನ ಈ ತರ ನಾವು ಕಂಟೈನ್ ಮಾಡಬೇಕು. Red, I have already mentioned, red is meant only for the plastics alone, nothing but the plastics. Okay. And red IV lines, so syringes, so plastic IV bottles, ಎಲ್ಲಾನು ಕೂಡ red container ಹೋಗ್ಬೇಕಾಗುತ್ತೆ. The only point you have to remember is, especially from the microbiology labs point of view, ನಿಮ್ಗೆ ಏನಾದ್ರು infectious plastic waste ಏನಾದ್ರು ಇದ್ರೆ ಅದನ್ನ ನೀವು primarily autoclave ಮಾಡಿ, then you have to
contained in the red bags and give to the common treatment facility. That is expected of us. Please make it happen. In my own hospital, in the microbiology, we have a dedicated autoclave only for autoclaving the plastics that we generate in our microbiology. Photograph ಇದೆ ನೀವು ತೋರಿಸ್ತೀನಿ. So this is to give you an idea, the red bag and the red container. This autoclave, dedicated autoclave for red waste. So now coming to the blue, we have spoken about yellow, we have spoken about red, and now yellow. Blue. Now we are talking about blue container. Blue container is meant for glass waste, and akasmat metal implants or prosthetic material that also should go into a separate blue container. So technically there can be two blue containers. First blue container only glass, and the second blue container if you do lot of trauma related, orthopedic related surgeries idre namatra metal implants nu kuda irbodu antadu should go into a second blue container which is labeled as metal implants. And these blue containers should be made of thick corrugated kg cardboard kind of material with liner inside so that there is no spillage and leakage. So this is the first container. The second container for metal implants. And these blue containers now kg cardboard material use martivi, preferable to have two polythene liners so that ಏನಾದ್ರು liquid ಏನಾದ್ರು ಒಳಗಡೆ moisture ಇದ್ರೂ ಕೂಡ ಆ kg cardboard soggy ಆಗಲ್ಲ, and it will not get messed up while transportation. This is to give you an idea as to the waste that goes into the blue container, the metal implants and the glass waste. This is technically how a blue container should be according to the rules. On the kg cardboard which is blue color, I do understand sumar kade ee tara illa. ಎಲ್ಲೆಲ್ಲಿಲ್ವೋ ನೀವು ಈ ಸಿಕ್ಕುವಂತ ಕೆಜಿ ಕಾರ್ಡ್ಬೋರ್ಡ್ ನ ಯೂಸ್ ಮಾಡಿ, ಒಂದಲ್ಲ ಎರಡೆರಡನ್ನ ಯೂಸ್ ಮಾಡಿ, ಇಟ್ ಬಿಕಮ್ಸ್ ಥಿಕ್ and you can color code it with blue scotch tape, label it, so it will serve the purpose for now. But going forward, we must aim to have containers such as what you are seeing in my slide. ಇದೇ ತರ ಮೆಟಲ್ ಇಂಪ್ಲಾಂಟ್ಸ್ ಗೆ ಸಪರೇಟ್ ಕಂಟೈನರ್, puncture proof container ನಿಮ್ಗೆ ಆಲ್ರೆಡಿ ಸಾಕಷ್ಟು ಐಡಿಯಾ ಇದೆ. It is meant only for the waste shops that we generate in the hospital. Wherever possible, have this container filled with hypochlorite solution. It will help because hypochlorite will disinfect the sharp, and also ಒಂದು 2-3 weeks ಹಂಗೆ ಬಿಟ್ರೆ ಅದನ್ನ ತುಪ್ಪನು ಹಿಡಿದು ಹೋಗುತ್ತೆ. Nobody will be able to use that needle. It's just that liquid you have to change once a day at least, so that fresh solution is there for the needles that we start put into the container. This is the description of the container. Container should be of good quality. Labeling irbeku, no touch containers agirbeku, and ಅದೇ ತರ ಲೈನರ್ಸ್ ಕೂಡ 50 micron thickness liners ಬೇಕಾಗುತ್ತೆ. They should have biohazard symbol, cytotoxicity symbol as relevant, and ಎಲ್ಲಿ barcode system ಇಲ್ವೋ plastic bags ಮೇಲೆ it should have a label of name of the hospital, name of the ward, category of the waste, date, and the person handing over the waste. ಆ labeling ಇರಬೇಕಾಗ್ತದೆ. So few points are there, you can read it for yourself. And 2016 rules most important point, friends, is barcode system. So ಆದಷ್ಟು ಎಲ್ಲಾ ಕಡೆ ಈ ಬಾರ್ಕೋಡ್ ಸಿಸ್ಟಮ್ ನ ನಾವು ಇಂಪ್ಲಿಮೆಂಟ್ ಮಾಡಬೇಕಾಗ್ತದೆ. ಸೊ ಈ ಬಾರ್ಕೋಡ್ ಇದ್ರೆ ನಾವು ಮತ್ತೆ ಪಾಲಿಥಿನ್ ಲೈನರ್ಸ್ ಮೇಲೆ ಆಲ್ ಅದರ್ ಡೀಟೇಲ್ಸ್ ವಿಲ್ ನಾಟ್ ಬಿ ರಿಕ್ವೈರ್ಡ್. ಈ ಒಂದು ಬಾರ್ಕೋಡ್ ಅನ್ಸಿದ್ರೆ ಆಗೋಯ್ತು. So this barcode is like a label. This barcode will tell which hospital this waste is coming from. Idu yellow category na red category waste a yava ward inda bandide, yava dina bandide, what is the quantity, and what is the quantity anta ನಾವು ಇನ್ಫ್ರಾರೆಡ್ ಗನ್ ತಗೊಂಡು ಈ ಬಾರ್ ಕೋಡ್ ನ ಅಥವಾ QR ಕೋಡ್ ನ ನಾವು ಸ್ಕ್ಯಾನ್ ಮಾಡಿದ್ರೆ ಆ ಎಲ್ಲ ಡೀಟೇಲ್ಸ್ ನಮಗೆ ಸಿಗ್ತದೆ, ಅಂಡ್ ಆಟೋಮೆಟಿಕಲಿ ದೀಸ್ ಡೀಟೇಲ್ಸ್ ವಿಲ್ ಗೆಟ್ ಅಪ್ಲೋಡೆಡ್ ಇನ್ ಟು ದ ವೆಬ್ಸೈಟ್. ಸೊ ಆಲ್ ದ ಹಾಸ್ಪಿಟಲ್ಸ್ ಆರ್ ಎಕ್ಸ್ಪೆಕ್ಟೆಡ್ ಟು ಹ್ಯಾವ್ ಎ ಡೆಡಿಕೇಟೆಡ್ ವೆಬ್ಸೈಟ್. If not a separate website, we can also have a separate web link within the hospital's website and have a separate section for biomedical waste. So this also is expected as per the rules. So please make it possible. Now we have to link up with the common treatment facility. ನಮ್ಗೆ earlier training sessions ಕೇಳಿದ್ರು, ಸರ್ ನಾನು ಒಂದೇ ಸಿರಿಂಜ್ ಯೂಸ್ ಮಾಡ್ತೀನಿ, ನನ್ನ ಹತ್ರ ಒಂದು 5-6 ಪೇಷಂಟೇ ಬರ್ತಾರೆ ವಾರಕ್ಕೆ, ನಾನು ಕಾಮನ್ ಟ್ರೀಟ್ಮೆಂಟ್ ಫೆಸಿಲಿಟಿ ಅವ್ರಿಗೆ ಲಿಂಕ್ ಅಪ್ ಮಾಡ್ಕೊಳ್ಳ ಅಂತ ಕೇಳಿದ್ರು. ಸೊ ಒನ್ ಆಫ್ ಅವರ್ ಕಲ್ಯಾಣ ಕರ್ನಾಟಕ ರೀಜನ್ ಡಿಸ್ಟ್ರಿಕ್ಟ್ ಅವರು. ಸೊ ನಾವು ಹೇಳಿದ್ವಿ, ಎಸ್, ಈವನ್ ಇಫ್ ಇಟ್ ಇಸ್ 1 doctor 1 patient 1 syringe ಇದ್ರು ಕೂಡ ನೀವು BMW
rules authorization padibeku. Point 1. Point 2, you have to link up with common treatment facility. As to the what is the cost, adanna neevu avaru negotiate ಮಾಡ್ಕೊಳ್ಳಿ. But you have to have authorization, you have to link up with common treatment facility. Nobody is exempted from this. And the advantage of linkage with common treatment facilities, ನಾವು ಏನೇನ್ ಸೆಗ್ರಿಗೇಟ್ ಮಾಡ್ತೀವಿ ಹಾಸ್ಪಿಟಲ್ ಅಲ್ಲಿ ಅದೇ ತರ ಸೆಗ್ರಿಗೇಟೆಡ್ ರೂಪದಲ್ಲಿ ಅದನ್ನ ತಗೊಂಡೋಗಿ ಕಾಮನ್ ಟ್ರೀಟ್ಮೆಂಟ್ ಫೆಸಿಲಿಟಿಯಲ್ಲಿ ಎಲ್ಲೋನ ಇನ್ಸಿನರೇಟರ್ ಅಥವಾ ಪೈರೋಲೇಟರ್ ಅಲ್ಲಿ ಹಾಕ್ತಾರೆ, ಟ್ರೀಟ್ ಮಾಡ್ತಾರೆ. ದೆನ್ ರೆಡ್ ನ ಆಟೋಕ್ಲೇವ್ ಹಾಕಿ ತದನಂತರ ಶ್ರೆಡ್ಡರ್ ಅಲ್ಲಿ ಹಾಕಿ ಶ್ರೆಡ್ ಮಾಡಿ ಪ್ಲಾಸ್ಟಿಕ್ ರೀಸೈಕ್ಲರ್ಸ್ಗೆ ಕೊಡ್ತಾರೆ. ಅದೇ ತರ ವೇಸ್ಟ್ ಶಾಪ್ ನ ಡಿಸ್ಇನ್ಫೆಕ್ಟ್ ಮಾಡಿ ಅದನ್ನ ವಾಟ್ ವಿ ಕಾಲ್ ಕಾಂಕ್ರೀಟ್ ಇದರಲ್ಲಿ ಎಂಬೆಡೆಡ್ ಮಾಡಿ ಇದು ಮಾಡ್ತಾರೆ. So these things are done. For example, one place which immediately comes to my mind is ರಾಮ್ಕಿ ಅವ್ರ ಎಲ್ಲ ನೀಡಲ್ಸ್ ತಗೊಂಡೋಗಿ ಅದನ್ನ ಒಂದು ಪ್ಲಾಸ್ಟಿಕ್ ಡ್ರಮ್ ಹಾಕಿ ಅದ್ರ ಒಳಗಡೆ ಲಿಕ್ವಿಡ್ ಸಿಮೆಂಟ್ ಹಾಕ್ತಾರೆ. So all the needles will be retained there. So cement blocks ತರ ಮಾಡಿ ಅದನ್ನ they manage it, and at a point of time they will send it to hazardous treatment facility. So linkage is compulsory, no exceptions. The only exception is ಎಲ್ಲಿ ಹಾಸ್ಪಿಟಲ್ಗೆ ಕಾಮನ್ ಟ್ರೀಟ್ಮೆಂಟ್ ಫೆಸಿಲಿಟಿ ಸರ್ವಿಸಸ್ ಇಲ್ವೋ ಅಂತ ಹಾಸ್ಪಿಟಲ್ಸ್ ದೇ ಕ್ಯಾನ್ ಹ್ಯಾವ್ ದೇರ್ ಓನ್ ವೇಸ್ಟ್ ಶಾರ್ಪ್ ಪಿಟ್ ಅಂಡ್ ದೇ ಕ್ಯಾನ್ ಹ್ಯಾವ್ ದೇರ್ ಓನ್ ಡೀಪ್ ಬರಿಯಲ್ ಪಿಟ್. ಇದ್ರ ಎರಡು ಸಿವಿಲ್ ಇಂಜಿನಿಯರಿಂಗ್ ಡೀಟೇಲ್ಸ್ ಯಾವ ತರ ನಾವು ಕಟ್ಟಬೇಕು ಅನ್ನೋದನ್ನ ರೂಲ್ಸ್ ಅಲ್ಲಿ ಕ್ಲಿಯರ್ ಕಟ್ ಆಗಿದೆ. ಅಂಡ್ ಇಟ್ ವಿಲ್ ಆಲ್ಸೋ ಬಿ ಪ್ರೊವೈಡೆಡ್ ಟು ಯು ಬೈ ಅವರ್ ಟ್ರೈನಿಂಗ್ ಟೀಮ್ ಆಫ್ ಎಂಪ್ರಿ. ಸೊ ಡೋಂಟ್ ವರಿ ಅಬೌಟ್ ಇಟ್. So coming to the liquid waste has always been a challenge in biomedical waste, but now all the hospitals, especially taluka and above hospitals, CHC and above hospitals and the effluent treatment plants ide. Bengaluru sumar ella hospitals alli effluent treatment plant ide. Effluent treatment plants are not there in the PHC and lower level. Alli wherever it is not there, they have to have a simple contraption for managing that liquid infectious waste, about which I will show in my next slide. This is a simple engineering detail as to how we can manage our liquid waste. Idana we will share it with you. Don't worry. It is developed by our Karnataka Health System Development Research Project. Dr. N. Ravi ಅವರು ಮಾಡಿದ್ದಾರೆ, and this is something which is used in the rest of the country as well. Idana ಈ engineering detail will look like this when you put that in your PHCs and the sub-centers. Okay, all the liquid waste will come into the big blue drum, and ಅದೊಂದು ಲೆವೆಲ್ ತುಂಬಾ ಆದ್ಮೇಲೆ ಅದಕ್ಕೆ ತಕ್ಕಂಗೆ pre-calculated volumes of hypochlorite solution will be put into this, and overnight stay ಆದ್ಮೇಲೆ ನಾವು ಕೆಳಗಡೆ ಕಾಣ್ತಾ ಇರುವಂತ ಒಂದು ದೊಡ್ಡ ರೆಡ್ ನಾಬ್ ಓಪನ್ ಮಾಡಿದ್ರೆ ಆ ಡಿಸ್ಇನ್ಫೆಕ್ಟ್ ಆಗಿರುವಂತ ಲಿಕ್ವಿಡ್ ವೇಸ್ಟ್ ಇಟ್ ವಿಲ್ ಗೋ ಇನ್ ಟು ದ ಪ್ಲಂಬಿಂಗ್ ಸಿಸ್ಟಮ್. ಸೊ ಎಷ್ಟು ಕ್ವಾಂಟಿಟಿ ಬ್ಲೀಚ್ ಸೊಲ್ಯೂಷನ್ ಟು ಹೌ ಮಚ್ ಆಫ್ ಲಿಕ್ವಿಡ್ ವೇಸ್ಟ್, ಅಥವಾ ನಾನು ಹೈಪೋಕ್ಲೋರೈಡ್ ಸೊಲ್ಯೂಷನ್ ಯೂಸ್ ಮಾಡಿದ್ರೆ ಎಷ್ಟು ಕ್ವಾಂಟಿಟಿ ಆಫ್ ಹೈಪೋಕ್ಲೋರೈಡ್ ಸೊಲ್ಯೂಷನ್ ಟು ಹೌ ಮಚ್ ಕ್ವಾಂಟಿಟಿ ಆಫ್ ಲಿಕ್ವಿಡ್ ವೇಸ್ಟ್, all this like a menu card we will give it to you. Don't worry. Now integral to biomedical waste management rules is the biomedical waste antakshana. It's not about color coded containers athwa polythene liners, incinerator ashte alla. Biomedical waste is everything about occupational safety. So health of the human beings must be protected. So annual health checkups is mandated. Immunization with tetanus and hepatitis B immunization is mandated, and training is compulsory with documented proof. That is compulsory. And maintenance of records and registers also is integral to biomedical waste system. ಏನಾದ್ರೂ needle stick injury ಆಯ್ತಾ ಅದರ ಡೀಟೇಲ್ಸ್ ನಾವು ಮೇಂಟೈನ್ ಮಾಡಬೇಕಾಗ್ತದೆ. ಏನಾದ್ರೂ ಆಕ್ಸಿಡೆಂಟ್ಸ್ ಆಯ್ತಾ ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಗೆ ಸಂಬಂಧಪಟ್ಟಂಗೆ ಏನಾದ್ರೂ ಆಕ್ಸಿಡೆಂಟ್ಸ್ ಆಯ್ತಾ ಅದರದ್ದು ದಾಖಲಾತಿಗಳು ಕೂಡ ನಮ್ಮಲ್ಲಿ ಇರಬೇಕು. ಯಾವ ರೂಪದಲ್ಲಿ ಯಾವ ಫಾರ್ಮ್ಯಾಟ್ ಅಲ್ಲಿ ಇದನ್ನ ನಾವು ಮೇಂಟೈನ್ ಮಾಡ್ಬೇಕನ್ನೋದು ಕೂಡ ರೂಲ್ಸ್ ಅಲ್ಲಿ ಇದೆ. ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ ಅಲ್ಲಿ ಈ ಫಾರ್ಮ್ಯಾಟ್ ಇದೆ. ಸೊ ಡೋಂಟ್ ವರಿ, ಯು ಕ್ಯಾನ್ ಯೂಸ್ ದಟ್ ಫಾರ್ಮ್ಯಾಟ್ ಅಂಡ್ ಮೇಂಟೈನ್ ಯುವರ್ ರೆಕಾರ್ಡ್ಸ್. And we have to have a first ಹೇಳಿದೆ ಒಂದು ಮ್ಯಾನೇಜ್ಮೆಂಟ್ ಬಯೋಮೆಡಿಕಲ್ ವೇಸ್ಟ್ ಕಮಿಟಿ ಇರಬೇಕು. HICC can take care of it, not a problem. Names ಇರಬೇಕು, it should be inclusive, and regular ಆಗಿ ಮೀಟ್ ಆಗಿ ಮಾಡಬೇಕು. It should be a problem solving committee, and they should keep a constant vigil on the infection control and waste management systems in the hospital. And the other thing this committee must do is always look at ways and means in which
ಇಷ್ಟು ಕಸ ಜನರೇಟ್ ಮಾಡ್ತಾ ಇದೀವಿ. ಈ ಕಸನ ನಾವು ಯಾವ ತರ ಇಷ್ಟಕ್ಕೆ ಲಿಮಿಟ್ ಮಾಡಬೇಕು ಅನ್ನೋದು ಕೂಡ ಅದರ್ ಮ್ಯಾಂಡೇಟ್ ದಿಸ್ ಕಮಿಟಿ ಹ್ಯಾಸ್. ದೇ ಹ್ಯಾವ್ ಟು ಕಾನ್ಸ್ಟೆಂಟ್ಲಿ be on the lookout for minimizing the amount of waste that we generate in our hospitals. Along with compliance with the biomedical waste rules, hospitals must also take care of e-waste as per the e-waste management rules 2016, hazardous waste as per the rules of 2016, and ಏನಾದ್ರು ರೇಡಿಯಾಕ್ಟಿವ್ ವೇಸ್ಟ್ ಜನರೇಟ್ ಮಾಡಿದ್ರೆ ಸುಮಾರು ಹಾಸ್ಪಿಟಲ್ ಜನರೇಟ್ ಮಾಡಲ್ಲ, ಬಟ್ ದೋಸ್ ಆಫ್ ಅಸ್ ಹೂ ಆರ್ ಜನರೇಟಿಂಗ್ ಇಟ್, ದೇ ಹ್ಯಾವ್ ಟು ಕಂಪ್ಲೈ ವಿತ್ ದ Atomic Energy Regulatory Board is a competent authority. They have some regulations and norms in place. They have to comply along with that, those guidelines. This is how a biohazard symbol is. ಇಲ್ಲಿ ಮೇಲಿಂದ ಎಲ್ಲ ಫೋಟೋಗ್ರಾಫ್ಸ್ ಇದೆ. This is just to give you an idea. ನಿಮ್ಗೆ ಗೊತ್ತಿಲ್ಲ ಅಂತಲ್ಲ, just to give you an idea. ಬಯೋಹಜಾರ್ಡ್ ಸಿಂಬಲ್ ಸ್ಟಿಕರ್ಸ್ ನಾವು ಮಾಡಿಸಿದ್ವಿ. ನಮ್ಮ ಹಾಸ್ಪಿಟಲ್ ಅಲ್ಲಿ ಗ್ಲಾಸ್ಗೆ ಸಪರೇಟ್ ಮಾಡಿದ್ವಿ, ಮೆಟಲ್ಗೆ ಸಪರೇಟ್ ಮಾಡಿದ್ವಿ, ಅಂಡ್ ಅದರ್ ವೇಸ್ಟ್ ಶಾಪ್ಸ್ಗೆ ಸಪರೇಟ್ ಮಾಡಿದ್ವಿ. ಬಟ್ ನೀವೆಲ್ಲ ಇದು ಮಾಡ್ಬೇಕಾಗಿಲ್ಲ, ಕಾಮನ್ ಬಯೋಹಜಾರ್ಡ್ ಸಿಂಬಲ್ ಸ್ಟಿಕ್ಕರ್ ಮಾಡ್ಕೊಂಡ್ರೆ ಸಾಕು. ಆಕ್ಯುಪೇಷನಲ್ ಸೇಫ್ಟಿ ಬಗ್ಗೆ ಸಾಕಷ್ಟು ಹೇಳ್ಕೊಡ್ತಾರೆ ಮೈ ಕಲೀಗ್ ಲಲಿತಾ ಅಂಡ್ ಮಂಜುನಾಥ್ ಅವರು in the upcoming 2 sessions, so I will not go into the detail. Occupational head to toe, this is how we should be protected as relevant in handling the waste that we handle in our hospitals. COVID-19 ಬಗ್ಗೆ ಸುಮಾರು ಕ್ವಶನ್ಸ್ ಇತ್ತು ಎರ್ಲಿಯರ್ ಸೆಷನ್ಸ್ ಅಲ್ಲಿ. ಡೋಂಟ್ ವರಿ, ಮೈ ಕಲೀಗ್ಸ್ ಹೇಮಗಿರಿ ಅಂಡ್ ಲಲಿತಾ ಅವರು ಇದ್ರ ಬಗ್ಗೆ ಮಾತಾಡ್ತಾರೆ. ಇದರಲ್ಲಿ ಏನ್ ಚಾಲೆಂಜಸ್ ಇದೆ ಅಂತಾನು ಹೇಳ್ತಾರೆ. ಬಟ್ ದ ಪ್ರಿನ್ಸಿಪಲ್ಸ್ ಆಫ್ ಕೋವಿಡ್ ವೇಸ್ಟ್ ಆಲ್ಸೋ ಇಸ್ ಸಿಂಪಲ್. It is same as the rest of the biomedical waste only. The only difference is labeling ಇರಬೇಕು and double lining use ಮಾಡಬೇಕು for all categories of waste. This is the only difference, but the details will follow through Dr. Hemagiri and my good friend Dr. Lalita. ಅವರೆಲ್ಲ ಡೀಟೇಲ್ಸ್ ಹೇಳ್ಕೊಡ್ತಾರೆ, ಡೋಂಟ್ ವರಿ. These are the few slides related to that. So quality of equipment is key in biomedical waste rules. So now any equipment kuda, it should be of good quality and they should be maintained nicely. So these are the few photographs. Trolley, ನಮ್ಮ ಹಾಸ್ಪಿಟಲ್ ತಗೊಂಡಿರುವಂತ ಫೋಟೋ, ಡೆಡಿಕೇಟೆಡ್ ಬಯೋಮೆಡಿಕಲ್ ವೇಸ್ಟ್ ಏರಿಯಾ. ಇನ್ಫ್ಯಾಕ್ಟ್ ಈ ಬಯೋಮೆಡಿಕಲ್ ವೇಸ್ಟ್ ಏರಿಯಾ ಹತ್ರನೇ ನಮ್ಮ ಜನರಲ್ ಮ್ಯಾನೇಜರ್ ಆಫೀಸ್ ಇದೆ ಅಂಡರ್ ದ CCTV. ಸೊ ಇಟ್ ಇಸ್ ಇಂಜಿನಿಯರ್ಡ್ ಡೆಡಿಕೇಟೆಡ್ ಬಯೋಮೆಡಿಕಲ್ ವೇಸ್ಟ್. ಸುಮಾರು ಕಡೆ ನಾವು ನೋಡಿದ್ದೆ, ನಾನು ಸುಮಾರು ಡಿಸ್ಟ್ರಿಕ್ಟ್ಸ್ ಹೋಗಿದೆ. ಹಾಸ್ಪಿಟಲ್ ಅಲ್ಲಿ ಯಾವ್ದೊಂದು ಮೂಲೆ ಕೊಟ್ಬಿಡ್ತಾರೆ, ಯಾವ್ದೊಂದು ಡಿಸ್ಕಾರ್ಡೆಡ್, ಯಾವ್ದೊಂದು ಡಿಲಾಪಿಟೇಡ್ ರೂಮ್ ಕೊಡ್ತಾರೆ ಆಸ್ ಎ ಸ್ಟೋರೇಜ್. ದಯವಿಟ್ಟು ಹಂಗ್ ಬೇಡ. there is an engineering detail in it. It must be a safe and secure place, and preferably under CCTV if possible. So ಇಲ್ಲಿ yellow waste na ತೂಕ ಆಗ್ತಾ ಇದ್ದಾರೆ ನಮ್ಮ ಸ್ಟಾಫ್, and there is an application ಬಗ್ಗೆನೂ ಇವತ್ತು ಹೇಳ್ಕೊಡ್ತಾರೆ. So don't worry about it. So and QPR code ಆದ್ರೂ ಆಗ್ಬೋದು ಅಥವಾ ಬಾರ್ಕೋಡ್ ಆದ್ರೂ ಆಗ್ಬೋದು. We can use any of them. So this is how it is going to be. This application about which there is a small discussion, don't worry about it. But this is how it looks. ಇದು ನಮ್ಮ ಸ್ಟೋರೇಜ್ ಏರಿಯಾ ಕೂಡ ನಾವು ಸೆಗ್ರಿಗೇಷನ್ ಮೇಂಟೈನ್ ಮಾಡಬೇಕು. ಇಲ್ಲಿ ಎಲ್ಲೆಲ್ಲಿ ಅವಕಾಶ ಇಲ್ವೋ, ಅನುಕೂಲ ಇಲ್ವೋ CTF ಗೆ ಲಿಂಕ್ ಮಾಡೋದಕ್ಕೆ, ಅಲ್ಲಿ there is a waste sharp pit. Either engineering detail is there in the rules, so you can follow that engineering detail and construct it. Deep burial pit gunu aste, it is meant for infectious waste such as cotton dressings, etc. This also has a civil engineering construction details. You have to follow that norm. And wherever you are putting up waste sharp pit or deep burial pit, please be reminded that you have to take a permission from the Pollution Control Board. Only after they give permission you can put this up. If they you cannot put up deep burial pits and waste sharp pit. So a discussion on biomedical waste is incomplete, like I mentioned earlier, if you don't take care of municipal solid waste. So friends, thank you all very much. Salpa fast agogide, only in the interest of time, because there are 3 other sessions after mine. So you have any questions, put it in the chat box. You have any questions, ದಯವಿಟ್ಟು ಲಿಖಿತ ಮೂಲಕದಲ್ಲಿ you can also email to us, and we promise that every question of yours will be answered. So with this, I'll come to the end of my presentation. Thank you all very much, and wishing our Ramanagara friends all the best. So Devaru Oled Mali, thank you all very much. Thank you, sir. Thank you for giving us very much information in a very short time. Thank you, sir. Now the session is open for discussion. Participants can ask your queries Come in, now. please. Sir, one question we have in our chat box is from Ramakant, sir. How to implement barcode system at PHC level?
How to implement barcode at PHC level? Yes, sir. Okay, there are vendors. ಬಾರ್ಕೋಡ್ ಗೆ ನಾವು ಆಲ್ರೆಡಿ ಪ್ರೀವಿಯಸ್ ಸೆಷನ್ ಅಲ್ಲಿ ನಾವು ಆನ್ಸರ್ ಮಾಡಿದೀವಿ ಪೂಜಾ. ಇದನ್ನ Yes, sir. ಬಾರ್ಕೋಡ್ ಸಿಸ್ಟಮ್ ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ವೆಂಡರ್ಸ್ ಇದ್ದಾರೆ. ದೇರ್ ಆರ್ ಐಡೆಂಟಿಫೈಡ್ ಡೆಡಿಕೇಟೆಡ್ ವೆಂಡರ್ಸ್. ಆ ವೆಂಡರ್ಸ್ ಲಿಸ್ಟ್ ನಾವು ನಿಮ್ಗೆ ಪ್ರೊವೈಡ್ ಮಾಡ್ತೀವಿ. ಸೊ ಯು ಹ್ಯಾವ್ ಟು ಗೆಟ್ ಇನ್ ಟಚ್ ವಿತ್ ದಟ್ ವೆಂಡರ್ಸ್ ಅಂಡ್ ದೇ ವಿಲ್ ಗೈಡ್ ಯು ಹೌ ಟು ಇಂಪ್ಲಿಮೆಂಟ್ ದಿಸ್ ಬಾರ್ಕೋಡ್ ಸಿಸ್ಟಮ್. Okay, sir. ಈಗ ತೋರಿಸಿ ನಮ್ ಚೆಕ್ ಮಾಡಿದ್ವಾ ಡಾಕ್ಟರ್ Participants ಯಾರಿಗಾದ್ರೂ ಕ್ವಶನ್ ಇದೆಯಾ? Chat box ಅಲ್ಲಿ ಆಗ್ಬೋದು ಪೂಜಾ. We can Chat take up box ಅಲ್ಲಿ questions ಕೂಡ even at the end of the, because some of their questions may be answered Okay. in the session by Hemagiri and Lalita Auru also. Okay, sir. Sure, sir. So let the two sessions get over and we Okay. can answer all their questions later. Okay, okay, sir. Sir, ಇನ್ನೊಂದು Okay. ಕ್ವಶನ್ ಇವಾಗ ಬಂದಿದೆ ಡಾಕ್ಟರ್ ಬಿ ರಾಮ್ ಭಾಗ್ಯಲಕ್ಷ್ಮಿ ಅವರಿಂದ. Is ಹೌದು, barcode ಬಾರ್ಕೋಡ್ compulsory? ಎಸ್ ಪಿ ನನ್ನ ಪಾಪ್ ಆಯ್ತು. ಬಾರ್ಕೋಡ್ ಸಿಸ್ಟಮ್ ಇಸ್ ಕಂಪಲ್ಸರಿ ಎವ್ರಿವೇರ್. ಅದರಲ್ಲಿ ಎಕ್ಸೆಪ್ಷನ್ಸ್ ಇಲ್ಲ. ಇನ್ಫ್ಯಾಕ್ಟ್ ಬೈ 2019 was the deadline. By now we should have had, but there are still some places where there is no barcode system. ಅಲ್ಲಿವರೆಗೆ ನೀವು ಲೇಬಲಿಂಗ್ ಮಾಡ್ಕೊಂಡು ಹೋಗ್ಬೇಕು. ಬಟ್ ಲೇಬಲಿಂಗ್ ಮಾಡ್ಕೊಂಡು ಹೋಗೋದು ಪ್ರಾಕ್ಟಿಕಲ್ ಅಲ್ಲ. ಒಂದೆರಡು ಸಲ ಮಾಡ್ತೀವಿ, ಪದೇ ಪದೇ ಮಾಡಕ್ ಆಗೋದಿಲ್ಲ. ಸೊ ಬಾರ್ಕೋಡ್ ಸಿಸ್ಟಮ್ ಇಸ್ ಅ ವೇ ಫಾರ್ವರ್ಡ್. ದಯವಿಟ್ಟು, ಅಂಡ್ ಇಟ್ ಇಸ್ ಎಕ್ಸ್ಪೆಕ್ಟೆಡ್ ಬೈ ದ ರೂಲ್ಸ್. You can talk to your district authorities and get it done. Okay, sir. Sir, shall we move to next I session? think you sir? should move. I think you should move. Okay. So okay. once again, we encourage the participants to put questions in the chat box and also send by email. So we will, like I said, we promise that all these questions will be answered for sure. Thank you all very much once again. Thank you, sir. Thank you very much. Now, I would like to welcome Dr. Lalita ma'am to talk on biomedical waste management in context of COVID-19 scenario. Welcome, ma'am. Sir, Dr. Lalita ma'am ಜಾಯಿನ್ ಆಗ್ತಾರೆ. ಒಂದ್ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ. ಅದ್ರ ತನಕ ಯಾರಿಗಾದ್ರೂ ಕ್ವಶನ್ಸ್ ಇದ್ರೆ ಕೇಳ್ಬೋದು. ನಮ್ಮ ರಿಸೋರ್ಸ್ ಪರ್ಸನ್ಸ್ ಇದ್ದಾರೆ. ವಿ ಕ್ಯಾನ್ ಡಿಸ್ಕಸ್.
ಪವಿತ್ರ ಉಗಾರ್ ಅವ್ರಿಗೆ ಏನಾದ್ರು ಕ್ವಶನ್ಸ್ ಇದೆಯಾ? ಹಲೋ ಹೇಳಿ ಸರ್ ಚೇತನ್ ಸರ್. ಮೇಡಮ್, ಅದು ಬ್ಲಡ್ ಬ್ಯಾಗ್ಸ್ ಟ್ಯೂಬ್ ಬರುತ್ತಲ್ಲ ಮೇಡಮ್, ಹಾ ಸರ್. ಅದನ್ನು ಎಲ್ಲೋಗೆ ಹೋಗುತ್ತಾ? ಸರ್ ಇದಕ್ಕೆ ಆನ್ಸರ್ ಮಾಡೋದಕ್ಕೆ ನಮ್ಮ ರಿಸೋರ್ಸ್ ಪರ್ಸನ್ ಡಾಕ್ಟರ್ ರಾಮಕೃಷ್ಣ ಗೌಡ್ ಸರ್ ಇದ್ದಾರೆ, ಹೇಮಗಿರಿ ಸರ್ ಇದ್ದಾರೆ. ಸರ್ ರಾಮಕೃಷ್ಣ ಗೌಡ್ ಸರ್. ಸರ್ ಚಾಟ್ ಬಾಕ್ಸ್ ಅಲ್ಲಿ ಕ್ವಶನ್ ಹಾಕಿರಿ. ಓಕೆ ಮೇಡಮ್. ಹಲೋ. ಅದಕ್ಕೆ ಒಂದು ಮೇಲ್ ಮಾಡಿದೀವಿ, ಅದು ಮೇಲ್ ಒಂದ್ಸತಿ ನೋಡಿ ಮೇಡಮ್. ನೋಡ್ಬಿಟ್ಟು ಇವತ್ತಿನಂಗೆ ಅಂತ ಈಗ ಸಂಜೆ ಒಳಗೆ ಕಳಿಸ್ಬೇಕಂತಂದು ಒಂಚೂರು ನೋಡಿ ಮೇಡಮ್. ಮಾಡ್ಬಿಡಿ. ಯಾವ ಹಲೋ ಹೇಳಿ ಮಾ. ಸರ್ ಕ್ವಶನ್ ಇದೆ ಚೇತನ್ ಕುಮಾರ್ ಸರ್ ಇಂದ. Sir, what about blood bag tubes? Is cut pieces also put into yellow bag? Okay, sir. Yeah, sir. ಇವಾಗ blood bags ಜೊತೆಗೆ ನಾನು ನೋಡಿದೆ, ನಮ್ಮ blood bank ಅಲ್ಲಿ ನೋಡಿದೆ. Blood bag will have this thick tubings. And I have seen that the thick tubings normally get separated from the blood bags. ಹೌದಾ ಅಲ್ವಾ ಚೇತನ್ ಸರ್? ನೀವು ಹೇಳಿದ. Yes sir. So I've seen that. So blood bags will be separated from this thick tubings. So if that system you have in place, so I suggest this blood bags we put into the yellow bag, and the yellow bag will go into the autoclave, and autoclave admele they can go into the yellow. Autoclave admele they can go into the yellow container, which will be taken for incineration. The tubings, now you cut madiro tubings need not go into the into the yellow container for incineration. But what you must 100% do is these tubings must be autoclaved like microbiology waste. These tubings must be autoclaved. Okay sir. Okay. Adana ನೀವು ಸ್ವಲ್ಪ ಕೇರ್ ತಗೊಂಡ್ರೆ ಡಾಕ್ಟ್ರೆ, we would have done a lot of service for the cause of environment. Yes sir. Because we must as much as possible reduce burning of plastics. Yes sir. After autoclave it should be put in red or yellow sir? Okay, I will repeat this, doctor. I am repeating this. Now blood bag and blood bag will have thick tubing. So what we will do from henceforth is, we anyway are doing it. Blood bag will be separated from the thick tubing. Blood bag will go into the yellow container, and from there it will go for autoclaving. Oh, okay. Autoclave aad takshana it will go into again a yellow container, which will be taken up for incineration. Okay. Point 1. Yes sir. Point 2. Now we are left with the tubings. Tubings. Yes sir. My suggestion is these tubings be contained along with the plastic infected microbiology infected plastic waste. Okay. Okay. Idna now anyway microbiological waste we have to autoclave. So ee plastic charge anna aa microbiology waste jotege contain ಮಾಡಿ red alli autoclave ಮಾಡಿ idna we can send for further treatment to common treatment facility, where they will again autoclave it, they will shred it,
and they will give to plastic waste recyclers. Okay, okay, sir. Okay, doctor. Yes, sir. Yes, sir. Okay, doctor. Thank So, you, doctor, sir. you killed Lila, but I am answering this question. In our earlier session, we had a question on vacutainous. Vacutainous only blood irtade. Yes, sir. And most vacutainous we nowadays are using are synthetic plastic. Yes, sir. So, adunu kuda, doctor, it has to be contained in red, Okay. autoclave, and should be sent for secondary autoclaving, shredding, and recycling. Okay, okay, sir. Okay, sir. Thank you. Thank you, doctor. Thank you, sir. Thank you, doctor. Thank you for your question. Thanks. ಸರ್ ಇನ್ನೊಂದು ಕ್ವಶನ್ ಇದೆ. Pooja, not at the cost of Dr. Lalita waiting. Or ಇಲ್ಲ ಇಲ್ಲ Himagiri ಸರ್, waiting. ಅವರು ಶೇರ್ ಮಾಡ್ತಾ ಇದ್ದಾರೆ, ಅಲ್ಲಿ ತನಕ ತಗೋಬಹುದು ಸರ್. Okay, ma'am. ಓಕೆ ಸರ್. ಸರ್ ಇಂಜೆಕ್ಷನ್ ಹೆಪಟೈಟಿಸ್ ಬಿ ಡೋಸೇಜ್ ಎಷ್ಟು ಸ್ಟಾಫ್ಸ್ ಗೆ ಅಂತ ಕೇಳ್ತಾ ಇದಾರೆ, ಎಷ್ಟು ಡೋಸೇಜ್ ಕೊಡ್ಬೇಕು ಅಂತ. ಅದನ್ನ ನಾವು ಹೆಪಟೈಟಿಸ್ ಬಿ ವ್ಯಾಕ್ಸಿನೇಷನ್ ಪ್ರೋಟೋಕಾಲ್ ನಾವು ಕಲಿಸ್ತೀವಿ ಲಿಖಿತ ಮೂಲಕ. ಓಕೆ ಸರ್. ಡಾಕ್ಟ್ರೆ ಸರ್ ಶೇರ್ ಮಾಡಿದ್ದಾರೆ ಇವಾಗ. ಇಲ್ಲ ಹೆಪಟೈಟಿಸ್ ಬುಕ್ಸ್ ಬಿಡೋಣಮ್ಮ. ಟೆಟನಸ್ ಹಾಗೂ ಹೆಪಟೈಟಿಸ್ ಬಿ ವ್ಯಾಕ್ಸಿನೇಷನ್ ಫಾರ್ ದ ಹೆಲ್ತ್ ಕೇರ್ ಸ್ಟಾಫ್ ಲಿಖಿತ ಮೂಲಕ ನಾವು ನಿಮಗೆ ಕಲಿಸ್ತೀವಿ ಸರ್. Pooja, please make a note of this question in our list of questions, ma. ನಿಮ್ ವಿಡಿಯೋ ಕಾಣ್ತಾ ಇದೆ ಮ್ಯಾಮ್, ಆಡಿಯೋ ಕೇಳಿಸ್ತಾ ಇಲ್ಲ ಸರ್. ಅದು ನೋಟ್ ಮಾಡ್ಕೊಂಡಿದ್ದೀನಿ ಸರ್. Okay, very good. Sir, we will answer your question. Okay, thank you. Thank you. ಮ್ಯಾಮ್ ನಿಮ್ದು ಆಡಿಯೋ ಕೇಳ್ತಾ ಇಲ್ಲ. ಇಲ್ಲ ಮ್ಯಾಮ್, ಆಡಿಯೋ ಕೇಳ್ತಾ ಇಲ್ಲ, ವಿಡಿಯೋ ಕಾಣ್ತಾ ಇದೆ ಮ್ಯಾಮ್. ಮ್ಯಾಮ್ ಹೆಡ್ಫೋನ್ಸ್ ಏನಾದ್ರು ಟ್ರೈ ಮಾಡಿ ಒಂದ್ಸತಿ. ಅಲ್ಲ ಅದು ಆಡಿಯೋ ರಾಮಕೃಷ್ಣ ಸರ್. ಇದೀನಿ ಇಲ್ಲ ಇದೀನಿ. ಇನ್ನೊಂದು ಕ್ವೆಶ್ಚನ್ ಇದೆ ಸರ್. How to dispose of the partially used vaccines, that is COVID, RI, etc. Okay. See, ma, partially used vaccine according to the rules, it has to be autoclaved. Now, microbiology waste, infectious waste, ನಾವು ಯಾವ ತರ autoclave ಮಾಡ್ತಾ ಇದೀವಿ, ಅದನ್ನ autoclave ಮಾಡಿ ತದನಂತರ it should be sent off. ಇದು ಗ್ಲಾಸ್ ವೈಲ್ಸ್ ಆಗಿದ್ರೆ ಗ್ಲಾಸ್ ವೇಸ್ಟ್ ಹೋಗ್ಬೋದು, ಅಥವಾ ಇಫ್ ಇಟ್ ಇಸ್ ಇನ್ ಪ್ಲಾಸ್ಟಿಕ್ ಅಂತ ಹೇಳಿದ್ರೆ ದೆನ್ ಇಟ್ ಕ್ಯಾನ್ ಗೋ ಇನ್ ಟು ದ ಪ್ಲಾಸ್ಟಿಕ್. ಸೊ ಬೇಸಿಕಲಿ ವ್ಯಾಕ್ಸಿನ್ ವೇಸ್ಟ್ ಏನಾದ್ರು ಇದ್ರೆ ಅದು ನಮ್ಮ ಹಾಸ್ಪಿಟಲ್ಸ್ ಅಲ್ಲೇನೆ ಆಟೋಕ್ಲೇವ್ ಆಗ್ಬೇಕು. ಯಾಕಂದ್ರೆ ಅದರಲ್ಲಿ ಲೈವ್ ವೈರಸ್ ಇರುತ್ತೆ ಅಂತ ಲಿಟಲ್ ಬಿಟ್ ಆಫ್ ಅಪ್ರಿಹೆನ್ಷನ್ ಪೀಪಲ್ ಹ್ಯಾವ್. ಅದನ್ನ ನಾವು ಆಟೋಕ್ಲೇವ್ ಮಾಡಿದ್ರೆ ಆ ವೈರಸ್ ಸತ್ತೋಗುತ್ತೆ, ಆಮೇಲೆ ಅದನ್ನ ನಾವು ಕಳಿಸ್ಬೋದು. ಇದು 95 ಅಲ್ಲಿ ಇದೆಯಾ ಮೇಡಮ್? ನಿಮ್ಮ ಕ್ವಶನ್ಗೆ ಆನ್ಸರ್ ಕೊಟ್ಟಿದ್ದೀನಿ ಮೇಡಮ್. ಹಾ ಸರ್. ಓಕೆ ಪೂಜಾ, ದಿಸ್ ಇಸ್ ದ ಸೆಕೆಂಡ್ ಟೈಮ್ ವಿ ಆರ್ ಆಸ್ಕ್ಡ್ ದಿಸ್ ಕ್ವಶನ್. ಸೊ ಇದನ್ನು ಕೂಡ ನಮ್ಮ ಇದರಲ್ಲಿ ಹಾಕಿ ಲಿಸ್ಟ್ ಆಫ್ ಕ್ವಶನ್ಸ್ ಅಲ್ಲಿ ಹಾಕೊಳ್ಳಿ ಪೂಜಾ ಅವರೇ. ಓಕೆ ಸರ್. ಓಕೆ ಸರ್. ಓಕೆ, ಬಿಕಾಸ್ ದೇರ್ ಇಸ್ ಎ ಸಪರೇಟ್ ಸ್ಮಾಲ್ ಪ್ಯಾರಾಗ್ರಾಫ್ ಆನ್ ದಿಸ್. ಇದನ್ನ ನಾವು ವಿ ವಿಲ್ ರೈಟ್ ಇಟ್ ಇನ್ ಎ ರಿಟನ್ ವೇ. Yes sir. Okay, please make a note of it. Thank you. Any other questions, madam? Lalita madam, ಬರಕ್ಕಿಂತ ಮುಂಚೆ ಮೈತ್ರಿ ಅವ್ರಿಗೆ ಏನಾದ್ರು ಕ್ವಶನ್ ಇದೆಯಾ? ಓಕೆ ಪೂಜಾ, ಇದು ಇಮೇಲ್ ಶೇರ್ ಮಾಡಿದ್ರಲ್ಲಮ್ಮ? ಇಲ್ಲ ಮೇಡಮ್, ನಿಮ್ದು ವಾಯ್ಸ್ ಕೇಳಿಸ್ತಾ ಇಲ್ಲ, ಮ್ಯೂಟ್ ಆಗಿದೆ. ಪೂಜಾ, ಇಮೇಲ್ ಶೇರ್ ಮಾಡಿದ್ದೀರಾ ಸರ್? ನಿಮ್ದು ವಾಯ್ಸ್ ಬರ್ತಾ ಇಲ್ಲ. ನಂದಾ? ಇಲ್ಲ ಇಲ್ಲ ಸರ್. ಅಲ್ಲ ಪೂಜಾ, ಇದು ಇಮೇಲ್ ಶೇರ್ ಮಾಡಿದ್ರಮ್ಮ? ಇಮೇಲ್ ಶೇರ್ ಮಾಡಿದ್ರಾ ಸರ್? ವಾಯ್ಸ್ ಕೇಳಿಸ್ತಾ ಇಲ್ಲ, ನಿಮ್ದು ವಾಯ್ಸ್ ಬರ್ತಾ ಇಲ್ಲ ಇವಾಗ. ಪೂಜಾ ಕೇಳಿಸ್ತಿದ್ಯಾ? ಹಂಗೈತಲ್ಲ, ಪ್ರಾಬ್ಲಮ್ ಇದೆಯಾ? No, Pooja, you are not able to hear me?
Pooja, Lalita, I can hear you. yeah, Pooja, I'll request you to share the slide. I will talk from my mobile. I have some connectivity problem today. Pooja, Helima. Am I audible? Am I audible, Pooja? I will log out and log in. But take care of Lalita. ಮ್ಯಾಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಮ್ಯೂಟ್ ಆಗಿದೆ. Lalita, we were able to see you also, da video ಅಲ್ಲಿ. ಸರ್ ಇನ್ನೊಂದು ಕ್ವಶನ್ ಇದೆ ಹೇಳಿ. ಚಾಟ್ ಬಾಕ್ಸ್ ಅಲ್ಲಿ. ಹಾ. ಬ್ರೋಕನ್ ಗ್ಲಾಸಸ್ ಸರ್, ಬ್ರೋಕನ್ ಗ್ಲಾಸಸ್ ನ ಎಲ್ಲಿ ಯಾವ ಬಿನ್ನಿಗೆ ಹಾಕ್ಬೇಕು ಅಂತ ಕೇಳ್ತಾ ಇದ್ದಾರೆ. Broken glass should go into yellow container with yellow liner. Allinda it should go into the blue kg cardboard. Hello, Pooja, can you hear me? Hello? Hello? Okay. Pooja, am I audible? Pooja, am I audible? ನಮಸ್ತೆ ಸುಮನ್ ಮ್ಯಾಮ್. Lalita here. I'm logged in from Suman's computer. Rakesh. Okay, shall I share the PPT? Yes, ma'am, you can share, ma'am. Okay, I'm so sorry. Sorry for the delay. I had some technical problem. Okay, ma'am. I'll share the PPT. Okay, ma'am. Lalita madam banta? Sir, I'm just doing. Okay. Madi Lalita, we have lot of the net connectivity issues, so don't get hassled. Do it coolly. Yes, sir. Yes, sir. Our participants also understand the challenges we have. Ninellanu kuda some other things we were facing in St. John's. So let's do this coolly. Salpa camera mail ಮಾಡಬೇಕಾಗುತ್ತೆ. Just give me 2 minutes. So can I talk, Lalita, with your permission? Yes, sir. Yes, sir. Please go ahead. Okay. So I'm requesting all our Ramanagara delegates to please be understanding of this issue. Salpa net connectivity issues ide for the last 2 days almost. We really do not know why, but please cooperate with us. Ena questions idre naan tagontini before Lalita madam comes on. ಹೌದು ಸರ್, ಅದೇ ನಾನು the ampules answer ಮಾಡಿದೀನಿ ಪೂಜಾ. Ampules should go into blue container. ಸರ್, ಕ್ಯಾನ್ ಬ್ಲೀಚಿಂಗ್ ಪೌಡರ್ ರೆಸಿಡ್ಯೂ ಡಿಸ್ಕಾರ್ಡ್ ಇಂಟು ಸೀವೇಜ್ ಡೈರೆಕ್ಟ್ಲಿ ಅಂತ ಕೇಳ್ತಾ ಇದ್ದಾರೆ. Can bleaching powder? You mean the solution? Powder residue. Yes, sir. Powder residue can go into the. Do they have a what do you call effluent treatment plant? Sir, ಈ ಕ್ವಶನ್ DHQM ಅವ್ರು ಕೇಳಿರೋದು ಚೇತನ್ ಕುಮಾರ್ ಸರ್. ಸರ್ ಲಿಕ್ವಿಡ್ ಡಿಸ್ಇನ್ಫೆಕ್ಷನ್ ಟ್ರೀಟ್ಮೆಂಟ್ ಇದೆ ಸರ್, ಬಟ್ ರೆಸಿಡ್ಯೂ ಮಾತ್ರ ಉಳಿತಾ ಇದೆ. ರೆಸಿಡ್ಯೂ ಉಳಿತಾ ಇದೆಯಾ? ಅದೇನಾಗುತ್ತೆ ಡಾಕ್ಟರ್, ಲೈಕ್ this see our bleach solution that is basically the calcium we are talking about. ಈ calcium ನಾವು plumbing system ಹಾಕಿದ್ರೆ ಏನಾಗುತ್ತೆ ಅಂದ್ರೆ it will go and clog our pipes, doctor. Yes sir. So my suggestion is it is not harmful to anybody. If possible, you can just put it somewhere in your backyard, and the calcium doesn't harm the soil also. Okay. The calcium residue can go into some dedicated place where if you can make, and it can go there. It doesn't harm the soil. Okay.
but do not put powder into the sewage lines, doctor, because that will go and salt katkonbidutte, block ಮಾಡ್ತದೆ pipes na. Yes sir, okay sir. Okay doctor, Thank you sir. there's a calcium residue, it doesn't harm soil, so you can put into the soil. Yeah, okay sir. Okay, ಇನ್ನೊಂದು ಕ್ವಶನ್ Lalita, ಇದೆ. your slides are also seen. ಎಸ್ ಸರ್, ಎಸ್ ಡಿಸ್ಕನೆಕ್ಷನ್ ಆಗಿರೋದು ಇದು. ಮ್ಯಾಮ್ ನಿಮ್ ವಾಯ್ಸ್ ಕೇಳಿಸ್ತಾ ಇದೆ ಮ್ಯಾಮ್ ಇವಾಗ. ಕೇಳಿಸ್ತಿದ್ಯಾ? ಸ್ಲೈಡ್ಸ್ ಕೂಡ ಕಾಣ್ತಾ ಇದೆ. ಒಂದೇ ಒಂದ್ ನಿಮಿಷ ಅಷ್ಟೇ. ಸುಮನ್ ವಾಯ್ಸು ಕೇಳಿಸ್ತಾ ಇದೆ. Today we had really tough time with this technology. That's loose connection. Okay, any questions in the meantime? Our Suman and Lalita set ಮಾಡೋರಿಗೆ ಬೇರೆ questions ಇದೆಯಾ? Yes sir. After autoclave, We strongly request our participants to send their questions through email also. Okay sir. ಲಿಖಿತ ಮೂಲಕದಲ್ಲಿ ನೀವು ಕಳಿಸಿದ್ರೆ ನಮಗೂ ಸ್ವಲ್ಪ ಬೆನ್ನತ್ತಿದ ಬೇತಾಲ್ ತರ ಆಗ್ತದೆ, ಸೊ ನಾವು ಎಲ್ಲ ಮಾಡ್ತೀವಿ ಕೆಲಸ. Okay sir. Sir Ramkant ಅವ್ರದ್ದು ಇನ್ನೊಂದು ಕ್ವಶನ್. After autoclave, the vial contents has to be sent to liquid waste management and then empty vials to blue. Is it means What is the content of the vial? Sir, vaccine sir, COVID vaccines and RI vaccine. ಇಲ್ಲ ಡಾಕ್ಟ್ರೆ, ವ್ಯಾಕ್ಸಿನ್ ನೀವು ದಯವಿಟ್ಟು ಸಿವೇಜ್ ಸಿಸ್ಟಮ್ಗೆ ಡೈರೆಕ್ಟ್ ಆಗಿ ಹಾಕಕ್ ಹೋಗ್ಬೇಡಿ. ಆಲ್ ವ್ಯಾಕ್ಸಿನ್ ಲೆಫ್ಟ್ ಓವರ್ಸ್ ರೆಸಿಡ್ಯೂ must be autoclaved, and only then it can go into, if it is glass it can go into the blue, and if it is if it is plastic, then it can go into the red waste for shredding. Okay sir, thank you sir. Okay. Okay, can I start? Yes ma'am, yes ma'am, sure. Okay. Thank you sir, thank you Ramkrishna. Okay, thank you. Ramkrishna, thank you for thanks, yeah. No problem. ಆಡಿಯನ್ಸ್ ಎಂಗೇಜ್ಡ್. ಎಲ್ಲರಿಗೂ ದಯವಿಟ್ಟು ಕ್ಷಮೆ ಇರಲಿ, ಸ್ವಲ್ಪ ಟೆಕ್ನಾಲಜಿ ಪ್ರಾಬ್ಲಮ್ ಇಂದ ನಾಟ್ ಏಬಲ್ ಟು ಕನೆಕ್ಟ್. ಈಗ ಗೌಡ್ ಸರ್ ಕಂಟಿನ್ಯೂ ಮಾಡೋದ್ ಏನ್ ಹೇಳಿದಾರೋ ಅದೇ ಕಂಟಿನ್ಯೂಯೇಷನ್ ಅಲ್ಲಿ ಈಗ ನಮ್ ಬಯೋಮೆಡಿಕಲ್ ವೇಸ್ಟ್ ನ ಕೋವಿಡ್ ಸಿಚುಯೇಷನ್ಸ್ ಅಲ್ಲಿ ಹೇಗೆ ಮಾಡ್ಬೇಕು ಅನ್ನೋದನ್ನ ನೀವೆಲ್ಲ ಮಾಡಿದೀರಾ. ಜಸ್ಟ್ ರೀಟ್ರೇಷನ್ ಏನ್ ಇಂಪಾರ್ಟೆಂಟ್ ನಾವು ಜ್ಞಾಪಕ ಇಟ್ಕೋಬೇಕು ಅನ್ನೋದು. ನಿಮ್ಗೆಲ್ಲರಿಗೂ ನಮ್ಮ ರಾಮಯ್ಯ ಸಂಸ್ಥೆಯಿಂದ ಸ್ವಾಗತನ ಹೇಳ್ತೀನಿ. ಸೊ ಈಗ ನಮ್ಗೆಲ್ಲರಿಗೂ ಗೊತ್ತಿರಂಗೆ ಈ ಕೋವಿಡ್ ಟುಕ್ ಅಸ್ ಬೈ ಸರ್ಪ್ರೈಸ್ ಅಂಡ್ ನಮ್ಗೆ 2 ವರ್ಷದಿಂದ ತುಂಬಾನೇ ಪಾಠ ಕಳಿಸಿದೆ. ಅದ್ರಲ್ಲಿ ಒಂದ್ ಪಾಠ ಅಂತ ಹೇಳ್ಬೋದು ಅಂದ್ರೆ ಬಯೋಮೆಡಿಕಲ್ ವೇಸ್ಟ್. ನಿಮ್ಗೆಲ್ಲರಿಗೂ ಈಗ ಗೊತ್ತಾಗಿದೆ, ಬಯೋಮೆಡಿಕಲ್ ವೇಸ್ಟ್ ನಾವು ತುಂಬಾ ಕೇರ್ಫುಲ್ ಆಗಿ ಟ್ರೀಟ್ ಮಾಡ್ಬೇಕು ಅನ್ನೋದು ನಮ್ಗೆಲ್ಲರಿಗೂ ಗೊತ್ತಾಗಿದೆ. ಯಾಕಂದ್ರೆ ನಾವೀಗ ವೇಸ್ಟ್ ಕೂಡ ಒಂದು ಜನರೇಷನ್ ಜಾಸ್ತಿ ಆಗಿದೆ. ಈಗ ಯಾಕೆ ಜಾಸ್ತಿ ಆಗ್ತಿದೆ? ಬಿಕಾಸ್ ನಾವು ನಮ್ದೇ ಸೇಫ್ ಗಾರ್ಡ್ ಮಾಡೋಕ್ಕೋಸ್ಕರ PPE ಯೂಸ್ ಜಾಸ್ತಿ ಆಗಿದೆ. ನಾಟ್ ಓನ್ಲಿ ಇನ್ ದ ಹಾಸ್ಪಿಟಲ್, ಇವನ್ ಕಮ್ಯುನಿಟಿ ಲೆವೆಲ್ ಅಲ್ಲಿ ಕೂಡ ಪೀಪಲ್ ಆರ್ ಯೂಸಿಂಗ್ PPEs. ಈಗ ನಿಮ್ಗೆ ಗೊತ್ತಿರಂಗೆ ಎಸ್ಪೆಷಲಿ 2ನೇ ಅಲೆಯಲ್ಲಂತೂ ಡೆತ್ಸ್ ವೇರ್ ಇನ್ಕ್ರೀಸಿಂಗ್. ಅಲ್ಲಿ ಮಾರ್ಚುರಿ ಜಾಗದಲ್ಲಿ ಅಥವಾ ಇದ್ರಲ್ಲಿ ಕ್ರಿಮೆಟೇರಿಯಂ ಜಾಗದಲ್ಲಿ ಕೂಡ PPEs ತುಂಬಾ ಯೂಸ್ ಆಗ್ತಿತ್ತು, ಅಲ್ಲಲ್ಲೇ ಡಿಸ್ಪೋಸ್ ಮಾಡೋಗ್ತಾ ಇತ್ತು. ಸೊ ನೀವ್ ಈಗ ಅಂಕಿಅಂಶ ನೋಡಿದ್ರೆ ನಾವ್ ಏನ್ ವೇಸ್ಟ್ ಜನರೇಟ್ ಮಾಡ್ತಿದೀವೋ ಈ ಕೋವಿಡ್ ಪ್ಯಾಂಡಮಿಕ್ ಇಂದ 6 ಪಟ್ಟು ಜಾಸ್ತಿ ಆಗಿದೆ ಅಂತ ಒಂದು ಎಸ್ಟಿಮೇಷನ್ ಆಗಿರುವಂತದ್ದು. ಸೊ ಈಗ ಕೋವಿಡ್ ವೇಸ್ಟ್ಗೂ ಈಗ ಕೋವಿಡ್ ಕೇಸಸ್ ನಮ್ ಕಂಟ್ರಿಲಿ ಹೇಗೆ ಇನ್ಕ್ರೀಸ್ ಆಗ್ತಾ ಇತ್ತು ಅದೇ ಪ್ರಮಾಣದಲ್ಲಿ ನಾವು ವೇಸ್ಟ್ ಕೂಡ ಜನರೇಟ್ ಆಗೋದು ಅನ್ನೋದು ಒಂದು ಕ್ಲಿಯರ್ ಆಗಿ ತೋರಿಸುವಂತದ್ದು. ಯಾಕೆಂದ್ರೆ ನಾವು ಒಂದು PPE ಇರ್ಬೋದು, ಇನ್ನೊಂದು ಟ್ರೀಟ್ಮೆಂಟ್ ಆಗುವಾಗ ಜನರೇಟ್ ಆಗ್ತಿರೋ ವೇಸ್ಟ್ ಕೂಡ ಅದೇ ಪ್ರಮಾಣದಲ್ಲಿ ಜಾಸ್ತಿ ಆಗ್ತಿರುವಂತದ್ದು. ಸೊ ಇದೊಂದು ಎಕ್ಸಾಂಪಲ್ ಹೇಗೆ ನೋಡಿ, ಕೇರಳ ಮತ್ತೆ ಗುಜರಾತ್, ಮಹಾರಾಷ್ಟ್ರ, ಡೆಲ್ಲಿ, ಕರ್ನಾಟಕ ಇಲ್ಲೆಲ್ಲ ಕೇಸಸ್ ತುಂಬಾನೇ ಜಾಸ್ತಿ ಇತ್ತು. ನಿಮ್ಗೆ ಗೊತ್ತಿದ್ದಂಗೆ ಅದರಲ್ಲೂ 2020 ಫಸ್ಟ್ ವೇವ್ ಇರ್ಬೋದು, ಸೆಕೆಂಡ್ ವೇವ್ ಇರ್ಬೋದು, ಎರಡರಲ್ಲೂ ಕೇಸಸ್ ಜಾಸ್ತಿ ಇದ್ದಂಗೆ ಅದೇ ಪ್ರಮಾಣದಲ್ಲಿ ಕೋವಿಡ್ ವೇಸ್ಟ್ ಕೂಡ ಜಾಸ್ತಿ ಆಗಿದೆ. ದಿಸ್ ಇಸ್ ಆಲ್ಸೋ ಅನ್ ಎಕ್ಸಾಂಪಲ್. ಹೇಗೆ ಕೇಸಸ್ ಇನ್ಕ್ರೀಸ್ ಆಯ್ತು ಅದೇ ರೀತಿ ನಮ್ಗೆ ಕೋವಿಡ್ ವೇಸ್ಟ್ ಕೂಡ ಜಾಸ್ತಿ ಆಗಿದೆ ಅಂತ. ಸೊ ಈಗ ಕೋವಿಡ್ ವೇಸ್ಟ್ ಎಲ್ಲೆಲ್ಲಿ ಬರುತ್ತೆ? ಪ್ರಮುಖವಾಗಿ ನಮ್ಗೆ ಕೋವಿಡ್ ವೇಸ್ಟ್ ಅಂದ್ರೆ ಏನು? ಯಾವುದೇ ವೇಸ್ಟ್ ಕೋವಿಡ್ ಟ್ರೀಟ್ಮೆಂಟ್ ಮಾಡ್ತಿರುವಾಗ್ಲಿ ಅಥವಾ ಡಯಾಗ್ನೋಸಿಸ್ ಮಾಡೋ ಸಮಯದಲ್ಲಿ ಉತ್ಪಾದನೆ ಆಗುವಂತ ವೇಸ್ಟ್ಗೆ ನಾವು ಕೋವಿಡ್ ವೇಸ್ಟ್ ಅಂತೀವಿ. ಸೊ ಅದು ಡಯಾಗ್ನೋಸಿಸ್ ಇರ್ಬೋದು, ಅಥವಾ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ ಮಾಡ್ತಿರುವ ಕೋವಿಡ್ ವಾರ್ಡ್ಸ್ ಅಥವಾ ಕೋವಿಡ್ ICU ಇರ್ಬೋದು, ಮತ್ತೆ ಕ್ವಾರಂಟೈನ್ ಸೆಂಟರ್ ಇರ್ಬೋದು,
ಮತ್ತೆ PPEs ಟ್ರೀಟ್ಮೆಂಟ್ ಮಾಡುವಾಗಲಿ ಡಯಾಗ್ನೋಸಿಸ್ ಮಾಡುವಾಗಲಿ ಹಾಕಿರುವ PPEs ಕೂಡ ಕೋವಿಡ್ ವೇಸ್ಟ್ ಅಂತ ಕರೆಯಲ್ಪಟ್ಟುತ್ತೆ. ಇನ್ನೂ ಒಂದು ವೇಸ್ಟ್ ಜಾಸ್ತಿ ಆಗಿದೆ ಇಮ್ಯುನೈಸೇಷನ್ ವೇಸ್ಟ್. ಆದ್ರೆ ಅದನ್ನ ಡೈರೆಕ್ಟ್ ಆಗಿ ನಾವು ಕೋವಿಡ್ ವೇಸ್ಟ್ ಅಂತ ಹೇಳಲ್ಲ. ಬೇರೆ ಹೇಗೆ ಇಮ್ಯುನೈಸೇಷನ್ ವೇಸ್ಟ್ ಟ್ರೀಟ್ ಮಾಡ್ತೀವೋ ಅದೇ ರೀತಿ ಕೋವಿಡ್ ವೇಸ್ಟ್ ಇಮ್ಯುನೈಸೇಷನ್ ವೇಸ್ಟ್ ಇದ್ ಮಾಡ್ತೀವಿ. ಆದ್ರೆ ಏನ್ ಹೇಳಕ್ ಬಂದಿದೆ, ಬಿಕಾಸ್ ಆಫ್ ಕೋವಿಡ್ ಈ ಎಲ್ಲಾ ವೇಸ್ಟ್ಗಳು ಜಾಸ್ತಿ ಪ್ರಮಾಣದಲ್ಲಿ ಉತ್ಪತ್ತಿಯಾಗಿದೆ. ಸೊ ನಮ್ಗೆ ಕೋವಿಡ್ ಇಂದ ಎರಡು ಪರಿಸ್ಥಿತಿ ಆಯ್ತು. ಒಂದು ಹೆಲ್ತ್ ಕೇರ್ ಫೆಸಿಲಿಟೀಸ್ ಅಲ್ಲಿ ಜಾಸ್ತಿ ಆಯ್ತು ಕ್ವಾಂಟಮ್ ಆಫ್ ವೇಸ್ಟ್. ಅದೇ ರೀತಿ ಕಮ್ಯುನಿಟಿ ಕೂಡ ದ ಕ್ವಾಂಟಮ್ ಆಫ್ ಡೊಮೆಸ್ಟಿಕ್ ವೇಸ್ಟ್ ಇನ್ಕ್ರೀಸ್ಡ್. ಸೊ ಹೆಲ್ತ್ ಕೇರ್ ಫೆಸಿಲಿಟಿ ಯಾಕೆ ಜಾಸ್ತಿ ಆಯ್ತು, ಒಂದು PPE ಇನ್ಕ್ರೀಸ್ ಜಾಸ್ತಿ ಆಯ್ತು. ಬಿಕಾಸ್ ನಮ್ಮನ್ನ ನಾವು ಸೇಫ್ಟಿ ಮಾಡ್ಕೊಳ್ಳೋಕೋಸ್ಕರ ಪೇಷಂಟ್ ಟ್ರೀಟ್ಮೆಂಟ್ ಮಾಡುವಾಗ ಅಥವಾ ವೇಸ್ಟ್ ಮ್ಯಾನೇಜ್ಮೆಂಟ್ ಮಾಡುವಾಗ್ಲಿ ಅಥವಾ ಡಯಾಗ್ನೋಸಿಸ್ ಮಾಡುವಾಗ್ಲಿ ನಾವು ಕೂಡ ಫುಲ್ PPE ಹಾಕೋಬೇಕಾಗಿತ್ತು. ಸೊ ಹಾಗಾಗಿ PPE ಉತ್ಪಾದನೆ ಜಾಸ್ತಿ ಆಯ್ತು. ಅದೇ ರೀತಿ ಕ್ವಾಂಟಮ್ ಆಫ್ ವೇಸ್ಟ್, ಇನ್ನೂ ಒಂದು ಕ್ವಾಂಟಮ್ ಆಫ್ ವೇಸ್ಟ್ ಅಂದ್ರೆ ಎಸ್ಪೆಷಲಿ ಫಸ್ಟ್ ಸೆಕೆಂಡ್ ವೇವ್ಸ್ ಅಲ್ಲಿ ನಮ್ಗೆ ಯಾವುದೇ ವೇಸ್ಟ್ ಕೋವಿಡ್ ವಾರ್ಡ್ ಇಂದ ಬರ್ತಿದ್ಯೋ ಅದನ್ನೆಲ್ಲ ತಗೊಂಡೋಗಿ ಎಲ್ಲೋ ಹಾಕ್ತಿದ್ವಿ. ಎಲ್ಲ ಕೋವಿಡ್ ವೇಸ್ಟ್ ಅಂತ ಅಲ್ಲ, ಅದನ್ನ ನಾನು ಮುಂದೆ ಕ್ಲಾರಿಫೈ ಮಾಡ್ತೀನಿ. ಎಲ್ಲಾ ಕೋವಿಡ್ ವೇಸ್ಟ್ ಅಲ್ಲ, ಕೋವಿಡ್ ವಾರ್ಡ್ ಅಲ್ಲಿ ಬರೋ ಅಂತದೆಲ್ಲ ಕೋವಿಡ್ ವೇಸ್ಟ್ ಅಲ್ಲ. ಸೊ ಆಮೇಲೆ ದೇರ್ ಇಸ್ ಕರೆಕ್ಟ್ ಆಗಿ ಜನಗಳಿಗೂ ಕೂಡ ಮಾಹಿತಿ ಇರ್ಲಿಲ್ಲ, ಯಾವ್ದು ಎಲ್ಲೋಗ್ ಹಾಕ್ಬೇಕು, ಯಾವ್ದು ಜನರಲ್ ವೇಸ್ಟ್ ಹಾಕ್ಬೇಕಾ, ರೆಡ್ ಹಾಕ್ಬೇಕಾ, ವೈಟ್ ಹಾಕ್ಬೇಕಾ, ಇಲ್ಲ ಎಲ್ಲ ತಗೊಂಡೋಗಿ ಫಸ್ಟ್ ಜಾಸ್ತಿ ಎಲ್ಲೋಗೆ ಹಾಕ್ತಾ ಇದ್ರು. ಈಗ ಎಲ್ಲರಿಗೂ ಗೊತ್ತಿರೋ ಹಂಗೆ ನಮ್ಗೆ ಬಯೋಮೆಡಿಕಲ್ ವೇಸ್ಟ್ ರೂಲ್ಸ್ 4 ವಿಂಗಡಣೆ ಮಾಡ್ತೀವೋ ಅಥವಾ ಸೆಗ್ರಿಗೇಷನ್ ಮಾಡ್ತೀವೋ ಅದೇ ತರ ಕಂಟಿನ್ಯೂ ಮಾಡ್ಬೇಕಾಗತ್ತೆ. ಕೆಲವು ಎಕ್ಸ್ಟ್ರಾ ಪ್ರಿಕಾಷನ್ಸ್ ತಗೋಬೇಕಾಗತ್ತೆ. ಇಷ್ಟೇ ನಾವು ಗಮನದಲ್ಲಿ ಇಟ್ಕೋಬೇಕಾಗಿರೋದು. ಸೊ ಬೇಸಿಕ್ ಪ್ರಿನ್ಸಿಪಲ್ಸ್ ನಾವ್ ಏನ್ ಅನ್ಕೊಂಡಿರ್ತೀವೋ ಬಯೋಮೆಡಿಕಲ್ ವೇಸ್ಟ್ ರೂಲ್ಸ್ ಏನಿದೆಯೋ ಅದೇ ಪ್ರಿನ್ಸಿಪಲ್ಸ್ ಕೋವಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಲ್ಲೂ ನಾವು ಫಾಲೋ ಮಾಡ್ಬೇಕಾಗತ್ತೆ. ಬಟ್ ಎಕ್ಸ್ಟ್ರಾ ಪ್ರಿಕಾಷನ್ಸ್ ತಗೋಬೇಕಾಗತ್ತೆ. ಯಾಕೆಂದ್ರೆ ಎಕ್ಸ್ಟ್ರಾ ಪ್ರಿಕಾಷನ್ಸ್ ಯಾರಿಗೆ, ಒಂದು ನಮ್ಗೆ ನಮ್ ಸೇಫ್ಟಿಗೋಸ್ಕರ ತಗೋಬೇಕಾಗತ್ತೆ. ಸೆಕೆಂಡ್ಲಿ ಬೇರೆಯವ್ರಿಗೂ ತೊಂದರೆ ಆಗದೆ ಇರ್ಲಿ, ಪೇಷಂಟ್ಗೂ ತೊಂದರೆ ಆಗದೆ ಇರ್ಲಿ ಅಥವಾ ಎನ್ವಿರಾನ್ಮೆಂಟ್ಗೂ ತೊಂದರೆ ಆಗದೆ ಇರ್ಲಿ ಅಂತ ಎಕ್ಸ್ಟ್ರಾ ಪ್ರಿಕಾಷನ್ಸ್ ತಗೋಬೇಕಾಗತ್ತೆ. ಇದು ಹೆಲ್ತ್ ಕೇರ್ ಫೆಸಿಲಿಟೀಸ್ ಅಲ್ಲಿ ಆಗ್ತಿದ್ದ ಚೇಂಜಸ್. ಈಗ ಕಮ್ಯುನಿಟಿ ಲೆವೆಲ್ ಅಲ್ಲಿ ಏನಾಗ್ತಾ ಇತ್ತು, ಕಮ್ಯುನಿಟಿ ಲೆವೆಲ್ ಅಲ್ಲಿ ಕೂಡ ನಮ್ಗೆ ಡೊಮೆಸ್ಟಿಕ್ ವೇಸ್ಟ್ ಅಲ್ಲಿ ವೇಸ್ಟ್ ಜನರೇಟ್ ಆಗ್ತಾ ಇತ್ತು. ಎಸ್ಪೆಷಲಿ PPE ಯೂಸೇಜ್ ನ ಏನ್ ಹೇಳಿತ್ತು ಅದು ಜಾಸ್ತಿ ಆಯ್ತು. ಈಗ ಹೋಮ್ ಐಸೋಲೇಷನ್ ಸ್ಟಾರ್ಟ್ ಆಯ್ತು, ಅಂದ್ರೆ ಕೋವಿಡ್ ಪೇಷಂಟ್ಸ್ ಮನೇಲೇ ಇರುವಂತದ್ದು. ಸೊ ಅಲ್ಲಿಂದ ಬರುವಂತ ವೇಸ್ಟ್ ಕೂಡ ನಾವು ಕಲೆಕ್ಟ್ ಮಾಡ್ಕೊಳ್ಳೋ ಒಂದು ಸಿಸ್ಟಮ್ ಕರೆಕ್ಟ್ ಆಗಿ ಆಪರೇಷನಲೈಸ್ ಆಗಿಲ್ಲ. ಈಗ ಯಾಕಂದ್ರೆ ಮನೆಯಿಂದನೂ ಕಲೆಕ್ಟ್ ಮಾಡೋದು ದೊಡ್ಡ ಚಾಲೆಂಜ್ ಕೂಡ, ಬಟ್ ಅದು ಕೂಡ ಕಲೆಕ್ಟ್ ಆಗ್ಬೇಕಾಗಿತ್ತು. ಅದು ಕೂಡ ಒಂದು ದೊಡ್ಡ ಪ್ರಾಬ್ಲಮ್ ಆಗಿ ಫೇಸ್ ಆಯ್ತು. ನೆಕ್ಸ್ಟ್ ಕಮ್ಯುನಿಟಿ ಅವೇರ್ನೆಸ್, ಹೇಗೆ ನಾವು ಕಮ್ಯುನಿಟಿ ಅವ್ರನ್ನ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಅವ್ರು ಹೇಗೆ ವೇಸ್ಟ್ ನ ಡಿಸ್ಪೋಸ್ ಮಾಡ್ಬೇಕು ಅನ್ನೋದು ಕ್ಲಾರಿಟಿ ಅವ್ರಿಗೂ ಇರ್ಲಿಲ್ಲ. ಎಲ್ಲಂತಲ್ಲೂ ಅವ್ರು ಎಸೆಯವರು ಏನ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ, ಯಾಕಂದ್ರೆ ಕ್ಲಿಯರ್ ಗೈಡ್ಲೈನ್ಸ್ ಇರಲಿಲ್ಲ. ಸೊ ಕೋವಿಡ್ ವೇಸ್ಟ್ ಅಂತ ಅಂದ್ರೆ ಈಗ ಬೇಸಿಕಲಿ ನಾ ಹೇಳ್ದಾನೆ ಎನಿ ವೇಸ್ಟ್ ಜನರೇಟೆಡ್ ಡ್ಯೂರಿಂಗ್ ಡಯಾಗ್ನೋಸಿಸ್ ಇರ್ಬೋದು ಅಥವಾ ಟ್ರೀಟ್ಮೆಂಟ್ ಇರ್ಬೋದು. ಎಲ್ಲಿ ಜನರೇಟ್ ಆಗುತ್ತೆ ನಮ್ಗೆ ಯೂಶಲಿ ಕೋವಿಡ್ ವಾರ್ಡ್ಸ್ ಇರ್ಬೋದು ಅಥವಾ ಐಸೋಲೇಷನ್ ICUs ಇರ್ಬೋದು ಅಥವಾ ಕ್ವಾರಂಟೈನ್ ಸೆಂಟರ್ಸ್ ಅಥವಾ ಸ್ಯಾಂಪಲ್ ಕಲೆಕ್ಷನ್ ಸೆಂಟರ್ಸ್, ನಮ್ ನೇಸಲ್ ಸ್ವಾಪ್ ಏನ್ ತಗೋತೀರೋ ಅಲ್ಲಿ, ಮತ್ತೆ ಲ್ಯಾಬೊರೇಟರೀಸ್ ಮತ್ತೆ ಕಾಮನ್ ಬಯೋಮೆಡಿಕಲ್ ವೇಸ್ಟ್ ಟ್ರೀಟ್ಮೆಂಟ್ ಫೆಸಿಲಿಟೀಸ್, ಈ ಎಲ್ಲಾ ಜಾಗದಲ್ಲೂ ಕೋವಿಡ್ ವೇಸ್ಟ್ ಜನರೇಟ್ ಆಗುವಂತದ್ದು ಇಂಪಾರ್ಟೆಂಟ್. ಬಟ್ ಈ ಎಲ್ಲಾ ವೇಸ್ಟ್ ಮ್ಯಾನೇಜ್ಮೆಂಟ್ ನ ನಾವು ಬಯೋಮೆಡಿಕಲ್ ವೇಸ್ಟ್ ರೂಲ್ಸ್ 2016 ಏನಿರುತ್ತೋ ಅದೇ ರೂಲ್ಸ್ ಅಪ್ಲೈ ಆಗುತ್ತೆ. ಇದಕ್ಕೆ ಸಪರೇಟ್ ರೂಲ್ಸ್ ಅಂತ ಏನಿಲ್ಲ. ಆದ್ರೆ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಕೆಲವೊಂದು ನಿಗದಿತ ಗೈಡ್ ಲೈನ್ಸ್ ನ ರಿಲೀಸ್ ಮಾಡಿದ್ದಾರೆ. ಸೊ ರೂಲ್ಸ್ ನ ಅನ್ವಯಿಸ್ತಾ ನಾವು ಈ ಗೈಡ್ ಲೈನ್ಸ್ ನ ಫಾಲೋ ಮಾಡ್ಬೇಕಾಗುತ್ತೆ. ಸೊ ಈಗ ಬಯೋಮೆಡಿಕಲ್ ವೇಸ್ಟ್ ಆಸ್ ದ ಪೊಟೆನ್ಶಿಯಲ್, ಈಗ ಕೋವಿಡ್ ವೇಸ್ಟ್ ಏನಿರುತ್ತೋ ಅದು ನಾವು ಎಲ್ಲಿಂದ್ರೆ ಅಲ್ಲಿ ಹಾಕಿದ್ರೆ ನಮ್ಗೂ ತೊಂದರೆ ಆಗುತ್ತೆ ಮತ್ತೆ ಎನ್ವಿರಾನ್ಮೆಂಟ್ಗೂ ತೊಂದರೆ ಆಗುತ್ತೆ. ಜೊತೆಗೆ ಈಗ ಏನಾಗ್ತಿತ್ತು, ನಾವು ಫಸ್ಟ್ ಹೇಳ್ತಿದ್ದಂಗೆ ಏನಾಯ್ತು, ಎಲ್ಲ ವೇಸ್ಟ್ ತಗೊಂಡೋಗಿ ಎಲ್ಲೋಗ್ ಆಗ್ತಾ ಇದ್ರು. ಸೊ ಪ್ಲಾಸ್ಟಿಕ್ PPE ಇರ್ಬೋದು, ನಾನ್ ಪ್ಲಾಸ್ಟಿಕ್ PPE ಇರ್ಬೋದು, ಎಲ್ಲ ತಗೊಂಡೋಗಿ ಎಲ್ಲೋಗ್ ಆಗ್ತಿದ್ರು. ಅದೇನಾಗುತ್ತೆ ಫೈನಲ್ ಆಗಿ ನಮ್ಗೆ CBWT-LF ಅಲ್ಲಿ ಸಾಮಾನ್ಯವಾಗಿ ಎಲ್ಲೋ ಇರೋ ವೇಸ್ಟ್ ಏನ್ ಮಾಡ್ತೀವಿ, ಸುಡ್ತೀವಿ. ಸುಟ್ಟಾಗ ಏನಾಗುತ್ತೆ, ಈ ಅನ್ಇಂಟೆನ್ಷನಲ್ ಪಾಪ್ಸ್ ಅಂತ ಹೇಳ್ತೀವಿ, ಡಯಾಕ್ಸಿನ್ಸ್ ಅಂಡ್ ಫ್ಯೂರಾನ್ಸ್ ಅಂತ ಒಂದು ಟಾಕ್ಸಿಕ್ ಕೆಮಿಕಲ್ಸ್ ನ ರಿಲೀಸ್ ಆಗುತ್ತೆ. ಈ ಕೆಮಿಕಲ್ಸ್ ಇಲ್ಲಿ ಜನರೇಟ್ ಆದ್ರೆ ಅದು USA ಹೋಗಿರ್ಬೋದು, ಮತ್ತೆ ಇಲ್ಲಿ ಜನರೇಟ್ ಆಗಿರೋದು ತಕ್ಷಣ ಡಿಸಿಂಟಿಗ್ರೇಟ್ ಆಗಲ್ಲ. ಅದು ಸುಮಾರು ವರ್ಷ ಅದು ಅಟ್ಮಾಸ್ಫಿಯರ್ ಎನ್ವಿರಾನ್ಮೆಂಟ್ ಅಲ್ಲೇ ಇರುತ್ತೆ. ಅದು ನಮ್ಗೆ ಹೆಲ್ತ್ ಪ್ರಾಬ್ಲಮ್ ಆಗೋದು, ಮುಂದಕ್ಕೆ ನಮ್ಮ ಮಕ್ಕಳು ಮರಿಗಳು ಕೂಡ ಅದು ಎಫೆಕ್ಟ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ನಾವು ಬಯೋಮೆಡಿಕಲ್ ವೇಸ್ಟ್ ನ ಕೋವಿಡ್ ಸಂದರ್ಭದಲ್ಲಿ ಇರ್ಲಿ ಅಥವಾ ಇಲ್ಲದೆ ಇರ್ಲಿ, ನಾವು ಒಂದು ಲೈಫ್ ಸೈಕಲ್ ಅಪ್ರೋಚ್, ಅಂದ್ರೆ ವೇಸ್ಟ್ ಜನರೇಟ್ ಆಗೋದ್ರಿಂದ ಹಿಡಿದು ಕೊನೆವರೆಗೂ ನಾವು ಒಂದು ಶಿಸ್ತುಬದ್ಧವಾಗಿ ನಾವು ಮ್ಯಾನೇಜ್ ಮಾಡ್ಬೇಕಾಗುತ್ತೆ. ನಾವು ಸರಿಯಾದ ರೀತಿಯಲ್ಲಿ ಅದ್ ಮ್ಯಾನೇಜ್ ಮಾಡ್ಲಿಲ್ಲ ಅಂದ್ರೆ
ನಮ್ ಜನಗಳಿಗೂ ತೊಂದರೆ ಆಗುತ್ತೆ, ಮತ್ತೆ ಎಸ್ಪೆಷಲಿ ವರ್ಕ್ ಮಾಡ್ತಿರೋ ನಮ್ಗಳಿಗೆ ಡಾಕ್ಟರ್ಸ್ ಇರ್ಬೋದು, ನರ್ಸಸ್ ಇರ್ಬೋದು, ಅಥವಾ ವೇಸ್ಟ್ ಹ್ಯಾಂಡ್ಲರ್ಸ್ ಇರ್ಬೋದು, ಮತ್ತೆ CTF ಅಲ್ಲಿ ವರ್ಕ್ ಮಾಡ್ತಿರ್ತಾರಲ್ಲ ಆ ವರ್ಕರ್ಸ್ಗೆ ತುಂಬಾನೇ ಹೆವಿ ರಿಸ್ಕ್ ಇರುತ್ತೆ. ಸೊ ಕೋವಿಡ್ ಪ್ಯಾಂಡಮಿಕ್ ಟೈಮ್ ಅಲ್ಲಿ ನಾ ಹೇಳಿದಂಗೆ ದೇವರ್ ಗೈಡ್ಲೈನ್ಸ್ ಬಂತು, ಸುಮಾರು ಮಾರ್ಪಾಡಾಗಿ ಕೊನೆಯದಾಗಿ ಮಾರ್ಪಾಡಾಗಿದ್ದು 21 ಜುಲೈ 2020 ಗೈಡ್ಲೈನ್ಸ್ ಈ ನಾವು ಕಟ್ಬೇಕು, ಇದು ಸಪರೇಟ್ ರೂಲ್ಸ್ ಅಲ್ಲ, ಇದು ಪಾರ್ಟ್ ಆಫ್ ಬಯೋಮೆಡಿಕಲ್ ವೇಸ್ಟ್ ರೂಲ್ಸ್. ಬಯೋಮೆಡಿಕಲ್ ವೇಸ್ಟ್ ರೂಲ್ಸ್ 2016 ಏನಿದೆಯೋ ಅದನ್ನೇ ನಾವು ಫಾಲೋ ಮಾಡ್ಬೇಕಾಗುತ್ತೆ. ಅದ್ರ ಜೊತೆಗೆ ಈ ನಮ್ಮ ಎಕ್ಸ್ಟ್ರಾ ಪ್ರಿಕಾಷನ್ಸ್ಗೆ ಈ ಗೈಡ್ಲೈನ್ಸ್ ನ ಫಾಲೋ ಮಾಡ್ಬೇಕು. ಇದು ಇನ್ನೂ ಸ್ವಲ್ಪ ಕ್ಲಾರಿಟಿ ಕೊಡುತ್ತೆ ಈ ಗೈಡ್ಲೈನ್ಸ್ ಅಲ್ಲಿ ನಾವ್ ಇನ್ನು ಎಕ್ಸ್ಟ್ರಾ ಏನ್ ಮಾಡ್ಬೋದು ಅನ್ನೋದು. ಸೊ ನಾ ಹೇಳಿದಂಗೆ ಬಯೋಮೆಡಿಕಲ್ ವೇಸ್ಟ್ ಜನರೇಷನ್ ಇಂದ ನಾವು ಡಿಸ್ಪೋಸಲ್ ಅಂದ್ರೆ ಕೊನೆ ಹಂತದವರೆಗೂ ನಾವು ಶಿಸ್ತುಬದ್ಧವಾಗಿ ಮ್ಯಾನೇಜ್ ಮಾಡ್ಬೇಕಾಗುತ್ತೆ. ಈ ಸ್ಟೆಪ್ ಅಲ್ಲಿ ನಾವು ಏನ್ ಪ್ರಿಕಾಷನ್ಸ್ ತಗೋಬೇಕು ಅನ್ನೋದನ್ನ ನಾನು ಈಗ ನೆಕ್ಸ್ಟ್ ಸ್ಟೆಪ್ಸ್ ಅಲ್ಲಿ ಹೇಳ್ಕೊಂಡು ಹೋಗ್ತೇನೆ. ಸೊ ಇಲ್ಲಿ 2 ಫೆಸಿಲಿಟೀಸ್ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಹಾಸ್ಪಿಟಲ್ ಅಲ್ಲಿ, ಇನ್ನೊಂದು ಕಾಮನ್ ಬಯೋಮೆಡಿಕಲ್ ವೇಸ್ಟ್ ಟ್ರೀಟ್ಮೆಂಟ್ ಫೆಸಿಲಿಟಿ. ಸೊ ಜನರೇಷನ್, ಸೆಗ್ರಿಗೇಷನ್ ಮತ್ತೆ ಟ್ರಾನ್ಸ್ಪೋರ್ಟೇಷನ್ ವಿತ್ ಇನ್ ದ ಫೆಸಿಲಿಟಿ ಮತ್ತೆ ಸ್ಟೋರೇಜ್ ತನಕ ಹಾಸ್ಪಿಟಲ್ ಜವಾಬ್ದಾರಿ ಆಗುತ್ತೆ. ಯಾವ್ದೇ ಆಕ್ಯುಪೈಯರ್ ಯಾರು ಇರ್ತಾರೋ, ಹಾಸ್ಪಿಟಲ್ ನ ಅಡ್ಮಿನಿಸ್ಟ್ರೇಟರ್ ಇರ್ತಾರೋ, ಅವ್ರ ಜವಾಬ್ದಾರಿ. ದೇ ಶುಡ್ ಸಿ ದಟ್ ಕೋವಿಡ್ ವೇಸ್ಟ್ ಹ್ಯಾಸ್ ಟು ಬಿ ಕೇರ್ಫುಲಿ ಸೆಗ್ರಿಗೇಟೆಡ್, ಟ್ರಾನ್ಸ್ಪೋರ್ಟೆಡ್ ಅಂಡ್ ಸೆಕ್ಯೂರ್ಡ್ ಟಿಲ್ ದ ವೇಸ್ಟ್ ಇಸ್ ಕಲೆಕ್ಟೆಡ್ ಫ್ರಮ್ ದ CBWT. ಅವ್ರ ಜವಾಬ್ದಾರಿ ಏನು? ಟ್ರಾನ್ಸ್ಪೋರ್ಟೇಷನ್ ಮಾಡ್ಬೇಕಾಗುತ್ತೆ ಹಾಸ್ಪಿಟಲ್ ಇಂದ ಅವ್ರ ಟ್ರೀಟ್ಮೆಂಟ್ ಅಲ್ಲಿ, ಅವರ ಫೆಸಿಲಿಟಿ ಟ್ರೀಟ್ಮೆಂಟ್ ಮಾಡುವಂಥದ್ದು, ಮತ್ತೆ ಫೈನಲ್ ಆಗಿ ಸೇಫ್ ಆಗಿ ಡಿಸ್ಪೋಸಲ್ ಮಾಡೋದು. ಸೊ ನಾವು ಕಮಿಂಗ್ ಟು ದ ಹಾಸ್ಪಿಟಲ್. ಸೊ ಸೆಗ್ರಿಗೇಷನ್ ಕ್ಲಿಯರ್ ಆಗಿ ಗೌಡ್ ಸರ್ ಹೇಳಿದ್ದಾರೆ ಯಾವ ರೀತಿ ವೇಸ್ಟ್ ನ ನಾವು ಸೆಗ್ರಿಗೇಟ್ ಮಾಡೋದು. ಸೊ ಇಲ್ಲಿ ಕೋವಿಡ್ ವೇಸ್ಟ್ ಅಲ್ಲಿ ಸೆಗ್ರಿಗೇಷನ್ ಬಂದ್ರೆ ಯಾವುದೇ ರೀತಿ ಡಿಫ್ರೆನ್ಸಸ್ ಇಲ್ಲ. ಸೇಮ್ ನಾವು ಹೇಗ್ ಜನರಲ್ ಬಯೋಮೆಡಿಕಲ್ ವೇಸ್ಟ್ ಮಾಡ್ತೀವೋ ಅದೇ ರೀತಿ ನಾವು ಕೂಡ ಈ ಕೋವಿಡ್ ವೇಸ್ಟ್ ಗೂ ಮಾಡ್ಬೇಕಾಗುತ್ತೆ. ಯೆಲ್ಲೋ, ರೆಡ್, ಬ್ಲೂ, ವೈಟ್ ಅನ್ನೋದನ್ನ ಏನಿದೆಯೋ ಅದನ್ನೇ ಫಾಲೋ ಮಾಡ್ಬೇಕಾಗುತ್ತೆ. ಸೊ ಆಸ್ ಐ ಟೋಲ್ಡ್, ಹ್ಯೂಮನ್ ಅನಾಟಮಿಕಲ್ ವೇಸ್ಟ್, ಮೈಕ್ರೋಬಯಾಲಜಿಕಲ್ ವೇಸ್ಟ್, ಬ್ಲಡ್ ಬ್ಯಾಗ್ಸ್, ಆಮೇಲೆ PPEs ನ ಒಂದು ಯೋಚಿಸ್ಬೇಕಾಗುತ್ತೆ. ಅದು ಪ್ಲಾಸ್ಟಿಕ್ ನಾನ್ ಪ್ಲಾಸ್ಟಿಕ್ ಅಂತ. ಪ್ಲಾಸ್ಟಿಕ್ PPE ಇದ್ರೆ ಅದನ್ನ ಯೆಲ್ಲೋಗ್ ಹಾಕ್ಬೇಡಿ, ಅದನ್ನ ರೆಡ್ ಹಾಕ್ಬೇಕು. ಇದೊಂದು ನಾವು ತಿಳ್ಕೊಬೇಕಾಗತ್ತೆ. ಆಮೇಲೆ ಗ್ಲಾಸ್, ಮೆಟಾಲಿಕ್ ವಿಲ್ ಗೋ ಫಾರ್ ಬ್ಲೂ. ಆಮೇಲೆ ಎಲ್ಲ ರೀಸೈಕ್ಲಬಲ್, ದಟ್ ಇಸ್ ಪ್ಲಾಸ್ಟಿಕ್ಸ್, ಗ್ಲೌಸ್ ವಿಲ್ ಗೋ ಟು ರೆಡ್, ಅಂಡ್ ಆಲ್ ಶಾರ್ಪ್ಸ್ ಅಂಡ್ ಆಟೋ ಡಿಸಬಲ್ ಸಿರಿಂಜಸ್ ವೈಟ್ ಹೋಗುತ್ತೆ. ಸೊ ದಿಸ್ ಸೆಗ್ರಿಗೇಷನ್ ಪ್ರಾಸೆಸ್ ನಾವ್ ಏನ್ ಫಾಲೋ ಮಾಡ್ತಿದ್ವಿ ಮುಂಚೆ ಕೂಡ ಇದೇ ಫಾಲೋ ಮಾಡ್ಬೇಕಾಗುತ್ತೆ, ಕೋವಿಡ್ ಟೈಮ್ ಇರ್ಲಿ ಇಲ್ದೇ ಇರ್ಲಿ. ಎಕ್ಸ್ಟ್ರಾ ಪ್ರಿಕಾಷನ್ಸ್ ಏನ್ ಹೇಳಿರೋದು ಅಂದ್ರೆ ಇದನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಇಫ್ ದ ಯೂಸ್ PPE ಇಸ್ ನಾನ್ ಪ್ಲಾಸ್ಟಿಕ್, ಸೆಮಿ ಪ್ಲಾಸ್ಟಿಕ್ ಇದ್ದಾಗ ನಾವು ಯೆಲ್ಲೋ ಬಿನ್ ಹಾಕ್ಬೋದು. ಆದ್ರೆ ಈ PPE ಪ್ಲಾಸ್ಟಿಕ್ ಇದ್ರೆ ಅದನ್ನ ನಾವು ರೆಡ್ ಬಿನ್ ಹಾಕ್ಬೇಕು. ಯೂಶಲಿ ಏನ್ ಅನ್ಸುತ್ತೆ ಅಂದ್ರೆ ಪ್ಲಾಸ್ಟಿಕ್ PPE ಅಂದ್ರೆ ಅದನ್ನ ತಗೊಂಡೋಗಿ ಎಲ್ಲೋಗಿ ಹಾಕೋದು ಅಲ್ಲ, ಅದು ಪ್ಲಾಸ್ಟಿಕ್ ಮೆಟೀರಿಯಲ್ ಇದ್ರೆ ಮಾತ್ರ ಹಾಕ್ಲೇಬಾರ್ದು. ಎನಿ ಪ್ಲಾಸ್ಟಿಕ್ ಮೆಟೀರಿಯಲ್ ಎಲ್ಲೋಗಿ ಹೋದ್ರೆ ಏನಾಗುತ್ತೆ ಅಂದ್ರೆ ನಮ್ ಮುಂದೆ CTF ಅಲ್ಲಿ ಅದನ್ನ ಬರ್ನ್ ಮಾಡ್ತಾರೆ. ಆ ಬರ್ನ್ ಆದಾಗ ಈ ಪ್ಲಾಸ್ಟಿಕ್ ಮೆಟೀರಿಯಲ್ ಇದ್ರೆ ತುಂಬಾ, ಈಗ ನಾ ಹೇಳ್ದಂಗೆ ಡಯಾಕ್ಸಿನ್ಸ್ ಅಂಡ್ ಫ್ಯೂರಾನ್ಸ್ ರಿಲೀಸ್ ಆಗುತ್ತೆ. ಸೊ ಇದನ್ನ ನಾವು ಮೈಂಡ್ ಅಲ್ಲಿ ಇಟ್ಕೋಬೇಕು. ನೆಕ್ಸ್ಟ್, ಸೊ ಈ ಕೋವಿಡ್ ವೇಸ್ಟ್ ಅಲ್ಲಿ ಲೇಬಲಿಂಗ್ ಆಗಿರ್ಬೇಕು. ಈ ತರ COVID-19 ಅಂತ ಲೇಬಲ್ ಹಾಕ್ಬೇಕು ಸಪರೇಟ್ ಆಗಿ. ಆಮೇಲೆ ಡಬಲ್ ಲೈನರ್ ಯೂಸ್ ಮಾಡ್ಬೇಕಾಗುತ್ತೆ. ಯಾಕೆ ಅಂದ್ರೆ ಜಸ್ಟ್ ಟು ಸಿ ದಟ್ ಸೇಫ್ ಆಗಿರುತ್ತೆ, ಎಲ್ಲೂ ಅರ್ಧೋಗದೆ ಇರ್ಲಿ, ಎಲ್ಲೂ ಟ್ರಾನ್ಸ್ಪೋರ್ಟ್ ಮಾಡುವಾಗ ಕಿತ್ತೋಗದೆ ಇರ್ಲಿ ಅಂತ ನಾವು ಡಬಲ್ ಲೈನರ್ಸ್ ನ ಹಾಕುವಂಥದ್ದು. ಆಮೇಲೆ ಫುಟ್ ಆಪರೇಟೆಡ್ ಬಿನ್ಸ್ ಇದ್ರೆ ಒಳ್ಳೇದು. ಇದು ನಾರ್ಮಲ್ ಆಗು ಕೂಡ ಫುಟ್ ಆಪರೇಟೆಡ್ ಬಿನ್ಸ್ ಇದ್ರೆ ಆದಷ್ಟು ನಾವು ವೇಸ್ಟ್ ನ ಕಾಂಟ್ಯಾಕ್ಟ್ ಇಲ್ಲದೆ ರೀತಿ ನಾವು ಮ್ಯಾನೇಜ್ ಮಾಡಿದ್ರೆ ಆದಷ್ಟು ಒಳ್ಳೇದು. ಡಬಲ್ ಲೇಯರ್ಡ್, ಕಲರ್ ಕೋಡೆಡ್, ನಾನ್ ಫ್ಲೋರೆಂಟೆಡ್ ಬ್ಯಾಗ್. ಆಮೇಲೆ ಟ್ರಾಲೀಸ್ ಕೂಡ ಪ್ರತ್ಯೇಕವಾಗಿ ಸಪರೇಟ್ ಆಗಿ ಯೂಸ್ ಮಾಡ್ಬೇಕು ಕೋವಿಡ್ ವೇಸ್ಟ್ ಗೆ, ಐಸೋಲೇಷನ್ ವಾರ್ಡ್ಸ್ ಮತ್ತೆ ಸ್ಟೋರೇಜ್ ಏರಿಯಾ ಹೋಗೋ ತನಕ. ಆಮೇಲೆ ಇದು ಕೂಡ ಲೇಬಲ್ ಸಪರೇಟ್ ಆಗಿ ಕೋವಿಡ್ ವೇಸ್ಟ್ ಅಂತ ಲೇಬಲ್ ಆಗಿರ್ಬೇಕು. ಈ ಟ್ರಾಲೀಸು, ಬಿನ್ಸ್ ನ ನಾವು ಕ್ಲೀನ್ ಮಾಡೋದು ಹೇಗೆ ಅಂದ್ರೆ 1% ಸೋಡಿಯಂ ಹೈಪೋಕ್ಲೋರೈಡ್ ಸೊಲ್ಯೂಷನ್. ಆಮೇಲೆ ಈ ಕೋವಿಡ್ ವೇಸ್ಟ್ ನ ನಾವು ಇದು ಸೆಗ್ರಿಗೇಷನ್ ಆಯ್ತು, ಟ್ರಾನ್ಸ್ಪೋರ್ಟೇಷನ್ ಹೇಳಿದ್ವಿ, ಹೆಂಗೆ ಟ್ರಾನ್ಸ್ಪೋರ್ಟ್ ಮಾಡ್ಬೇಕು ಅಂತ ಸಪರೇಟ್ ಟ್ರಾಲಿ ಮಾಡ್ಬೇಕಾಗತ್ತೆ. ಇಲ್ಲ ಸ್ಟೋರೇಜ್ ರೂಮ್ ಅಲ್ಲಿ ಮಾಡ್ಬೇಕು. ಇನ್ನೂ ಒಳ್ಳೇದು ಅಂದ್ರೆ ನಿಮ್ಗೆ ಟೈಮ್ ಸರಿಗೆ ನಿಮ್ CBWT ಆಫ್ ವ್ಯಾನ್ ಬರುತ್ತೆ ಅಂದ್ರೆ ಅದೇ ಟೈಮ್ಗೆ ನೀವು ಡೈರೆಕ್ಟ್ ಆಗಿ ಐಸೋಲೇಷನ್ ಮತ್ತೆ ICU ವಾರ್ಡ್ ಇಂದ ಡೈರೆಕ್ಟ್ ಆಗಿ ನೀವು ವೆಹಿಕಲ್ ಗೆ ಶಿಫ್ಟ್ ಮಾಡ್ಬೋದು. ಅದು ಕೂಡ ಇನ್ನೂ ಒಳ್ಳೇದೇ, ಬೇಗ ಆದಷ್ಟು ಹೋಗುತ್ತೆ ಅಂತ. ನೆಕ್ಸ್ಟ್, ಬ್ಯಾಗ್ಸ್, ಬಿನ್ಸ್, ಟ್ರಾಲೀಸ್ ನ COVID-19 ಅಂತ ಟೇಸ್ಟ್ ಲೇಬಲ್ ಮಾಡ್ಬೇಕು. ಸಪರೇಟ್ ರೆಕಾರ್ಡ್ ಮೇಂಟೈನ್ ಮಾಡಿ. ಅಂಡ್ ಎಸ್ಪೆಷಲಿ ಯಾರ್ಯಾರು ವೇಸ್ಟ್ ನ ಮ್ಯಾನೇಜ್ ಮಾಡ್ತಾರೋ ಆದಷ್ಟು
ಒಬ್ರೋ ಇಬ್ರನ್ನ ನಿಗದಿತ ಪಟ್ರೆ ಒಳ್ಳೇದು. ಅವ್ರಿಗೆ ಟ್ರೈನಿಂಗ್ ಕೊಡಿ, ಯಾವ ರೀತಿ ಅವ್ರು PPE ಧರಿಸ್ಕೋಬೇಕು, ಯಾವ ರೀತಿ PPE ತೆಗಿಬೇಕು, ಡಾಫಿಂಗ್ ಡಾನಿಂಗ್ ಎಲ್ಲ ಸುಮಾರು ಹೇಳ್ಕೊಟ್ಟಿದೆಲ್ಲ ಅದನ್ನು ಕೂಡ ಇವ್ರಿಗೆ ಹೇಳ್ಕೊಡ್ಬೇಕಾಗುತ್ತೆ. ಯಾಕಂದ್ರೆ ಅವ್ರಿಗೆ ತಿಳುವಳಿಕೆ ಇರಲ್ಲ ಅನ್ಸುತ್ತೆ ಹೇಗೋ ಹಾಕೊಳ್ಳೋದಕ್ಕಿಂತ ತೆಗಿಯೋದು ಎಲ್ಲರಿಗೂ ಗೊತ್ತಿರೋಂಥದ್ದು, ತುಂಬಾ ಕೇರ್ಫುಲ್ ಆಗಿ ತೆಗಿಬೇಕು. ಸೊ ಅದನ್ನ ಹೇಳ್ಕೊಟ್ಟು PPE ಅವ್ರಿಗೆ ಕೊಡಿ. ಮತ್ತೆ ಸೆಗ್ರಿಗೇಷನ್ ನಾವು ಫಾಲೋ ಮಾಡ್ಲೇಬೇಕು ಅಂಡ್ ಟ್ರೈನಿಂಗ್ ಕೊಡಿ ಎಲ್ಲರೂ ಹೇಗೆ ಹ್ಯಾಂಡಲ್ ಮಾಡ್ಬೇಕು. ಇನ್ನ ಒಂದು ಜಸ್ಟ್ ಜನರಲ್ ಸಾಲಿಡ್ ವೇಸ್ಟ್, ಮುಂಚೆ ಏನ್ ಮಾಡ್ತಿದ್ರು, ಊಟದ ಪ್ಯಾಕೆಟ್ ಎಲ್ಲ ಪೇಷಂಟ್ ತಿಂತೆಲ್ಲ ಇನ್ಫೆಕ್ಷನ್ಸ್ ಅನ್ಬಿಟ್ಟು ತೆಗೆದು ಅದನ್ನು ಕೂಡ ಎಲ್ಲೋಗ್ ಆಗ್ತಾ ಇದ್ರು. ಇಲ್ಲ, ಇದು ಜಸ್ಟ್ ಸಾಲಿಡ್ ವೇಸ್ಟ್ ಸಾಲಿಡ್ ವೇಸ್ಟ್ ರೂಲ್ಸ್ 2006 ಕೇಳಿಸ್ತಾ ಇದ್ಯಾ ಪೂಜಾ? am I audible? Yes ma'am, you are audible. ಅವ್ರದ್ದು ಏನೋ ಪ್ರಾಬ್ಲಮ್ ಇರ್ಬೇಕು. ಓಕೆ. ಸೊ ಸಾಲಿಡ್ ವೇಸ್ಟ್ ನ ನೀವು ಹೇಗೆ ಜನರಲ್ ಸಾಲಿಡ್ ವೇಸ್ಟ್ ಸೆಗ್ರಿಗೇಟ್ ಮಾಡ್ತಿರೋ ವೆಟ್ ಮತ್ತೆ ಡ್ರೈ, ಒಣ ಕಸ ಮತ್ತೆ ಹಸಿ ಕಸನ ಅದೇ ರೀತಿ ನೀವು ತ್ಯಾಜ್ಯನ ಇದ್ ಮಾಡ್ಬೇಕಾಗತ್ತೆ. ಮತ್ತೆ ಸಾಲಿಡ್ ವೇಸ್ಟ್ ಕವರ್ಸ್ ಗಳನ್ನ ನೀವು ಅನ್ಪಾಸಿಡ್ ಸೋಡಿಯಂ ಹೈಪೋಕ್ಲೋರೈಡ್ ಸೊಲ್ಯೂಷನ್ ನಲ್ಲಿ ಡಿಸ್ಇನ್ಫೆಕ್ಟ್ ಮಾಡಿ ಆಮೇಲೆ ನೀವು ಜನರಲ್ ಆಗಿ ಅರ್ಬನ್ ಲೋಕಲ್ ಬಾಡೀಸ್ಗೆ ಡಿಸ್ಪೋಸ್ ಮಾಡ್ಬೋದು. ಆದಷ್ಟು ಡಿಸ್ಪೋಸಬಲ್ ಐಟಮ್ಸ್ ನ ಕಮ್ಮಿ ಯೂಸ್ ಮಾಡಿ, ರಿಯೂಸಬಲ್ ಇದ್ರೆ ಬೆಟರ್, ಯಾಕಂದ್ರೆ ಜಾಸ್ತಿ ವೇಸ್ಟ್ ಮಾಡಕ್ಕಾಗಲ್ಲ. ಸೊ ವಾಟ್ ಯು ಶುಡ್ ರಿಮೆಂಬರ್ ಇಸ್ ಡು ನಾಟ್ ಮಿಕ್ಸ್ ಜನರಲ್ ವೇಸ್ಟ್ ಅಂಡ್ ಕೋವಿಡ್ ವೇಸ್ಟ್. ಸೊ ಜನರಲ್ ವೇಸ್ಟ್ ಸಪರೇಟು, ಕೋವಿಡ್ ವೇಸ್ಟ್ ಸಪರೇಟು. ಕೋವಿಡ್ ಪೇಷಂಟ್ ಮುಟ್ಟಿರೋದೆಲ್ಲ ಇನ್ಫೆಕ್ಷನ್ಸ್ ಅಲ್ಲ, ಯಾವುದೇ ಬ್ಲಡ್ ಮತ್ತೆ ಬಾಡಿ ಫ್ಲೂಯಿಡ್ ಕಂಟಾಮಿನೇಟ್ ಆಗಿರುವಂತ ವೇಸ್ಟ್ ಮಾತ್ರ ನಾವು ಕೋವಿಡ್ ವೇಸ್ಟ್ ಅಂತ ಹೇಳೋದು. ಅಂಡ್ ಯೆಲ್ಲೋ ಬ್ಯಾಗ್ ನ ಯೂಶಲಿ ಸೋಡಿಯಂ ಹೈಪೋಕ್ಲೋರೈಡ್ ಸೊಲ್ಯೂಷನ್ ಅಲ್ಲಿ ನಾವು ಟ್ರೀಟ್ ಮಾಡಬಾರ್ದು, ಯಾಕಂದ್ರೆ ತಿರ್ಗಾ ಹೈಪೋಕ್ಲೋರೈಟ್ ಅಂದ್ರೆ ಕ್ಲೋರಿನ್, ಇಟ್ ವಿಲ್ ರಿಲೀಸ್ ಟಾಕ್ಸಿಕ್ ಕೆಮಿಕಲ್ಸ್ ಇನ್ ಟು ದ ಎನ್ವಿರಾನ್ಮೆಂಟ್. ಅಂಡ್ ವಿತೌಟ್ ಲೇಬಲಿಂಗ್ ಕೊಡಬೇಡಿ CTF ಗೆ. ಅಂಡ್ ಡು ನಾಟ್ ಟ್ರಾನ್ಸ್ಪೋರ್ಟ್ ಕೋವಿಡ್ ಇನ್ ದ ಓಪನ್ ಟ್ರಾಲಿಸ್. ನಾವು ಯಾಕೆ ಕೋವಿಡ್ ಲೇಬಲ್ ಅಂತ ಲೇಬಲ್ ಮಾಡಿ ನಾವು CTF ಕೊಡ್ಬೇಕು ಅಂದ್ರೆ, CTF ಅಲ್ಲಿ ಈ ಕೋವಿಡ್ ಅಂತ ಲೇಬಲ್ ಆಗಿರೋ ವೇಸ್ಟ್ ನ ಪ್ರಯಾರಿಟಿ ಟ್ರೀಟ್ ಮಾಡ್ತಾರೆ. ಫಸ್ಟ್ ಅದಕ್ಕೆ ಪ್ರಯಾರಿಟಿ ಕೊಟ್ಟು ಫಸ್ಟ್ ಅದನ್ನ ಟ್ರೀಟ್ ಮಾಡಿ ನಂತರ ಬೇರೆ ಬಯೋಮೆಡಿಕಲ್ ವೇಸ್ಟ್ ನ ಅವರು ಟ್ರೀಟ್ ಮಾಡ್ತಾರೆ. ಸೊ PPE ನಾ ಹೇಳ್ದಂಗೆ ಈಗ ಅವಶ್ಯಕತೆ ಇಲ್ಲ. ವೇಸ್ಟ್ ಹ್ಯಾಂಡಲ್ ಮಾಡೋರು ಏನಿರ್ತಾರೋ ಅವ್ರಿಗೆ ನಾವು ಫುಲ್ PPE ಕೊಡ್ಬೇಕಾಗತ್ತೆ. ಯಾಕಂದ್ರೆ ಎಸ್ಪೆಷಲಿ ಕೋವಿಡ್ ವಾರ್ಡ್, ಕೋವಿಡ್ ICU ಇಂದ ವೇಸ್ಟ್ ಲಿಫ್ಟ್ ಮಾಡ್ತಿರುತ್ತೆ, ಫುಲ್ PPE, ಅದರಲ್ಲೂ ಹೆವಿ ಡ್ಯೂಟಿ ಗ್ಲೌಸ್ ಹಾಕೊಳ್ಳಿ. ಯಾಕಂದ್ರೆ ಅವ್ರಿಗೆ ಯಾವ್ದೇ ರೀತಿ ಚುಚ್ಚಬಾರ್ದು, ಯಾವ್ದೇ ರೀತಿ ಇಂಜುರೀಸ್, ನೀಡಲ್ ಇಂಜುರೀಸ್ ಆಗ್ಬಾರ್ದು. ಮತ್ತೆ ಶೂ ಕವರ್ಸ್ ಕೂಡ ಹಾಕೊಂಡು ಅವರು ಮ್ಯಾನೇಜ್ ಮಾಡ್ಬೇಕಾಗತ್ತೆ ವೇಸ್ಟ್. ನಿಮ್ಗೆ ಒಂದೊಂದ್ಸತಿ ಡೌಟ್ ಬರುತ್ತೆ ಯಾವ ವೇಸ್ಟ್ ಎಲ್ಲಿಗೆ ಹಾಕ್ಬೇಕು. ಇದು ಕೋವಿಡ್ ಅಂತಲ್ಲ, ಜನರಲ್ ಆಗಿ ಕೂಡ ನಮ್ಗೆ ಎಷ್ಟೋ ಸತಿ ಡೌಟ್ ಬರುತ್ತೆ, ಈ ವೇಸ್ಟ್ ನಾನು ಯೆಲ್ಲೋಗ್ ಹಾಕ್ಬೇಕಾ, ರೆಡ್ ಹಾಕ್ಬೇಕಾ, ಅಥವಾ ಬ್ಲೂಗ್ ಹಾಕ್ಬೇಕಾ, ವೈಟ್ ಹಾಕ್ಬೇಕಂತ. ಆತರ ಇರ್ಬೇಕಾದ್ರೆ ಈ ಕ್ವೆಶನ್ಸ್ ನ ಯೋಚನೆ ಮಾಡಿ. ಇಸ್ ಇಟ್ ಅನ್ ಇನ್ಫೆಕ್ಷಿಯಸ್ ವೇಸ್ಟ್? ಇನ್ಫೆಕ್ಷಿಯಸ್ ಆಗಿದ್ಯಾ, ಬ್ಲಡ್ ಅಂಡ್ ಬಾಡಿ ಫ್ಲೂಯಿಡ್ ಆಗಿದ್ಯಾ ಅಂತ ಫಸ್ಟ್ ಕ್ವೆಶನ್ ಕೇಳಿ. ಎಸ್ ಅಂತ ಆದ್ರೆ ಅದು ಇನ್ಫೆಕ್ಷಿಯಸ್ ವೇಸ್ಟ್. ನೆಕ್ಸ್ಟ್ ಕ್ವೆಶನ್ ಕೇಳ್ಬೇಕಾಗಿದ್ದು, ಕ್ಯಾನ್ ಇಟ್ ಬಿ ಇನ್ಸಿನರೇಟೆಡ್, ಅಂದ್ರೆ ಅದನ್ನ ಸುಡ್ಬಹುದಾ ನಾವು ಅಂತ. ಸುಡೋದಿದ್ರೆ ಮಾತ್ರ ಅದನ್ನ ನಾವು ಯೆಲ್ಲೋಗ್ ಹಾಕ್ಬೇಕಾಗತ್ತೆ. ಸುಡಕ್ ಆಗಲ್ಲ ಅಂದ್ರೆ, ಈಗ ಪ್ಲಾಸ್ಟಿಕ್ PPE ಇದ್ರೆ ಅದನ್ನ ನಾವು ಯೆಲ್ಲೋಗ್ ಹಾಕ್ಬಾರ್ದು, ಅದನ್ನ ನಾವು ರೆಡ್ ಹಾಕ್ಬೇಕು. ರೀಸೈಕ್ಲಬಲ್ ಪ್ಲಾಸ್ಟಿಕ್ಸ್ ಇದ್ರೆ ಎಲ್ಲಾ ಪ್ಲಾಸ್ಟಿಕ್ಸ್ ನೀವು ಕಣ್ಮುಚ್ಕೊಂಡು ನೀವು ರೆಡ್ ಹಾಕ್ಕೊಡ್ಬೋದು. ಆಮೇಲೆ ಗ್ಲಾಸ್ ವೇರ್ ಇದ್ರೆ, ರಿಯೂಸಬಲ್ ಇದ್ರೆ ಆದಷ್ಟು ರಿಯೂಸ್ ಮಾಡೋದಾದ್ರೆ ಅದನ್ನ ಡಿಸ್ಇನ್ಫೆಕ್ಟ್ ಮಾಡಿ ಯೂಸ್ ಮಾಡ್ಬೋದು. ಇಲ್ಲ ಬೇಡ ನಂಗೆ ಯೂಸ್ ಮಾಡ್ತಿಲ್ಲ, ಗ್ಲಾಸ್ ವೈರ್ ಸ್ಯಾಂಪಲ್ಸ್ ಎಸಿತೀವಿ ಅಂದ್ರೆ ಬ್ಲೂಗೆ ಹಾಕ್ಬೇಕಾಗತ್ತೆ. ಆಮೇಲೆ ಇನ್ನೂ ಒಂದು ವೇಸ್ಟ್ ನೋಡಿ, ಅದು ಶಾರ್ಪ್ ಇದೆಯಾ, ಇಂಜುರಿ ಕಾಸ್ ಮಾಡ್ಬೋದಾ ಅಂತ. ಕೆಲವು ಟೈಮ್ ಏನಾಗುತ್ತೆ, ಮೆಟಲ್ ಇರುತ್ತೆ, ಪ್ಲಾಸ್ಟಿಕ್ ಇರುತ್ತೆ, ಎಲ್ಲಿಗೆ ಹಾಕ್ಬೇಕು ಅಂತ ನಿಮ್ಗೆ ಡೌಟ್ ಬರುತ್ತೆ. ಆದ್ರೆ ಆ ಮೆಟಲ್ ಇದ್ದಿದ್ದು ಶಾರ್ಪ್ ಆಗಿದ್ಯಾ, ಇಂಜುರಿ ಆಗ ಸಾಧ್ಯತೆ ಇದ್ರೆ ಅಂತವನ್ನ ನಾವು ವೈಟ್ ಹಾಕ್ಬೇಕಾಗುತ್ತೆ. ಸೊ ರಿಸ್ಕು ಮತ್ತೆ ಅದು ಏನ್ ಮೆಟೀರಿಯಲ್ ಅಂತ ಯೋಚನೆ ಮಾಡಿ ನೀವು ಅದನ್ನ ಹಾಕ್ಬೇಕಾಗತ್ತೆ. ಸೊ ಏನಕ್ಕೆ ನಾವು ಯಾಕೆ ಯಾರ ಹೇಳ್ತೀರಾ ಇದು ಯಾಕೆ 4 ಕಲರ್ ಕೋಡಸ್ ಮಾಡಿರೋದು, ಯೆಲ್ಲೋ, ರೆಡ್, ಬ್ಲೂ, ವೈಟ್ ಅಂತ ಯಾಕೆ 4 ಕಲರ್ ಮಾಡಿದಾರೆ ಅಂತ ಯಾರು ಒಬ್ರು ಹೇಳ್ತೀರಾ? ಯಾಕೆ ಹಿಂಗ್ ಸಪರೇಟ್ ಮಾಡ್ಬೇಕು ಅಂತ ಯಾರ ಹೇಳ್ತೀರಾ? ಮ್ಯೂಟೆಡ್. ಸರಿ, ಈಗ ಏನಕ್ಕೆ ಈ ತರ ಸಪರೇಟ್ ಮಾಡಿರೋದು ಅಂದ್ರೆ, ಈ ಸಪರೇಟ್ ಮಾಡಿರೋ ಉದ್ದೇಶ ಕೊನೆಗೆ CTF ಅಲ್ಲಿ ಯಾವ ರೀತಿ ಟ್ರೀಟ್ಮೆಂಟ್ ಆಗುತ್ತೆ ಅಂತ. ಈಗ ಎಲ್ಲೋ ಇರೋದು ಹೈ ಇನ್ಸಿನರೇಟರ್ ಅಂತ ಹೈ ಟೆಂಪರೇಚರ್ ಅಲ್ಲಿ ಸುಡ್ತಾರೆ. ಮತ್ತೆ ರೆಡ್ ಮತ್ತೆ ಬ್ಲೂ ಏನಿರುತ್ತೋ ಅದನ್ನ ಆಟೋಕ್ಲೇವ್ ಮಾಡಿ ಆಮೇಲೆ ಶ್ರೆಡ್ಡಿಂಗ್ ಮಾಡಿ ರೀಸೈಕ್ಲಿಂಗ್ ಕಳಿಸ್ತಾರೆ.
ಮತ್ ನಿಮ್ಗೆ ಒಂದ್ ಪ್ರಶ್ನೆ ಕೇಳ್ಬೋದು, ಬ್ಲೂ ಮತ್ತೆ ರೆಡ್ ಎರಡು ಸೇಮ್ ಪ್ರೊಸೀಜರ್, ಎರಡನ್ನು ಡಿಸ್ಇನ್ಫೆಕ್ಷನ್ ಮಾಡಿ ಶ್ರೆಡ್ಡಿಂಗ್ ಮಾಡಿ ರೀಸೈಕ್ಲಿಂಗ್ ಕೊಡ್ತಾರೆ, ಮತ್ತೆ ಯಾಕೆ ಸಪರೇಟ್ ಮಾಡ್ಬೇಕು ನಾವು ಅಂತ ಕೇಳ್ಬೋದು. ಯಾಕೆ ಸಪರೇಟ್ ಮಾಡ್ಬೇಕು ಅಂದ್ರೆ ಪ್ಲಾಸ್ಟಿಕ್ ರೀಸೈಕ್ಲಿಂಗ್ಗೆ ಬೇರೆ ಹೋಗುತ್ತೆ, ಮತ್ತೆ ಗ್ಲಾಸ್ ವೇರ್ ರೀಸೈಕ್ಲಿಂಗ್ಗೆ ಬೇರೆ ಹೋಗುತ್ತೆ. ಹಾಗಾಗಿ ರೆಡ್ ಬ್ಲೂನ ನಾವು ಸಪರೇಟ್ ಮಾಡೋದು. ಇನ್ನ ವೈಟ್ ಶಾರ್ಪ್ಸ್ ನ ಏನ್ ಮಾಡ್ತೀವಿ, ಅದನ್ನು ಕೂಡ ಅವರು ಡಿಸ್ಇನ್ಫೆಕ್ಷನ್ ಮಾಡಿ ಶ್ರೆಡ್ ಮಾಡಿ, ಶಾರ್ಪ್ಸ್ ನ ನಾವು ರೀಸೈಕ್ಲಿಂಗ್ ಮಾಡಕ್ ಬರಲ್ಲ, ಅದಕ್ಕೆ ನಾವು ಸೇಫ್ ಆಗಿ ಅದನ್ನ ಶಾರ್ಪ್ ಬಿಟ್ಟಲ್ಲಾದ್ರೂ ಹಾಕ್ತಿವಿ ಅಥವಾ ಸಿಮೆಂಟ್ ಬ್ಲಾಕ್ ಅಲ್ಲಿ ಮಿಕ್ಸ್ ಮಾಡಿ ಸೇಫ್ ಆಗಿ ಎತ್ತಿರೋ ಇದು ಕಾಮನ್ ಆಗಿ ಮಾಡ್ತಿರುವಂತ ಟ್ರೀಟ್ಮೆಂಟ್. ಸೊ ಈಗ ಕೋವಿಡ್ ವೇಸ್ಟ್ ಬಗ್ಗೆ ನಮ್ಗೆ ಇವಾಗೆಲ್ಲ ಕೋವಿಡ್ ಏನ್ ತಿಳ್ಕೊಟ್ಟಿದೆ ಅಂದ್ರೆ ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಅನ್ನೋದು ಕೋವಿಡ್ ನಮ್ಗೆ ಮನವರಿಕೆ ಮಾಡ್ಕೊಟ್ಟಿದೆ. ಸೊ ನಾವೆಲ್ಲರೂ ಅದನ್ನ ಶಿಸ್ತುಬದ್ಧಾಗಿ ಅದರ್ ವೇಸ್ಟ್ ಮಾಡ್ತೀವೋ ಅದೇ ರೀತಿನೇ ಮಾಡ್ಬೇಕಾಗತ್ತೆ. ಬಟ್ ಇನ್ನು ಸ್ವಲ್ಪ ಎಕ್ಸ್ಟ್ರಾ ಪ್ರಿಕಾಷನ್ಸ್ ತಗೊಳ್ಳುವಂಥದ್ದು, ಅಂದ್ರೆ ಡಬಲ್ ಲೈನರ್ ಹಾಕುವಂಥದ್ದು, ಲೇಬಲ್ ಮಾಡುವಂಥದ್ದು, ಸಪರೇಟ್ ಟ್ರಾಲಿ, ಸಪರೇಟ್ ಬಿನ್ಸ್, ಫುಲ್ PPE ಹಾಕೊಂಡು ಪೀಪಲ್ ಶುಡ್ ಹ್ಯಾಂಡಲ್ ದ ವೇಸ್ಟ್. ಇಂಪಾರ್ಟೆಂಟ್ ನಮ್ಮ ಏನಿದೆ ಆಟಿಟ್ಯೂಡ್ ಚೇಂಜ್ ಮಾಡ್ಬೇಕು ನಾವು. ಆಮೇಲೆ ಕ್ಲಿಯರ್ ಡೆಫಿನೇಷನ್ ಕೋವಿಡ್ ವೇಸ್ಟ್ ಮತ್ತೆ ಜನರಲ್ ವೇಸ್ಟ್ ನ ಕ್ಲಾರಿಟಿ ನಾವು ತಿಳ್ಕೊಂಡು ಎಲ್ಲಾ ವೇಸ್ಟ್ ನಾವು ಮಿಕ್ಸ್ ಮಾಡೋದು ಬೇಕಿಲ್ಲ. ಆಮೇಲೆ ಕೋರ್ ಪ್ರಿನ್ಸಿಪಲ್ಸ್ ಆಫ್ 3 Rs ಇದೆಲ್ಲ ಕೇಳಿರ್ತಿಲ್ಲ, ರೆಡ್ಯೂಸ್, ರಿಯೂಸ್, ರೀಸೈಕಲ್, ಇದನ್ನೆಲ್ಲ ನಾವು ಆದಷ್ಟು ಫಾಲೋ ಮಾಡ್ತಾ ಇದ್ರೆ ಮುಂದಕ್ಕೆ ವೇಸ್ಟ್ ಜನರೇಷನ್ ನಾವು ಕಮ್ಮಿ ಮಾಡ್ಬೇಕಾಗತ್ತೆ. ಸೊ CPCB ಗೈಡ್ಲೈನ್ಸ್ ಏನಿದೆಯೋ ಅದನ್ನ ಫಾಲೋ ಮಾಡ್ಬೇಕಾಗತ್ತೆ. ಬಟ್ ಬಯೋಮೆಡಿಕಲ್ ವೇಸ್ಟ್ ರೂಲ್ಸ್ 2016 ಬ್ಯಾಕ್ ಗ್ರೌಂಡ್ ಅಲ್ಲಿ ನಾವು ಇದನ್ನ ಫಾಲೋ ಮಾಡ್ಬೇಕಾಗತ್ತೆ. ಎನಿ ಕೊರೋನಾ ವೈರಸ್ ವೇಸ್ಟ್ ಇಸ್ ಎನಿ ಇನ್ಫೆಕ್ಷಸ್ ವೇಸ್ಟ್. ಆಮೇಲೆ ನಿಮ್ಗೆಲ್ಲ ಗೊತ್ತಿರೋ ಕೊರೋನಾ ವೈರಸ್ ಇಸ್ ವೆರಿ ಫ್ರೆಜೈಲ್ ವೈರಸ್. ಸೊ ನಮ್ಗೆ ಈ ಸೋಡಿಯಂ ಹೈಪೋಕ್ಲೋರೈಟ್ ಆಗಿರ್ಬೋದು, ಯಾವ್ದೇ ಸೋಪ್ ಕೂಡ ಅದಕ್ಕೆ ಹ್ಯಾಂಡ್ ವಾಶ್ ನಾವು ಇನ್ಸಿಸ್ಟ್ ಮಾಡೋದಲ್ವಾ. ಸೊ ಸೋಪ್ ಅಲ್ಲಿ ಕೂಡ ಈ ವೈರಸ್ ಸಾಯುತ್ತೆ. ಸೊ ಯೂಸ್ soap and clean it, or any disinfection, the virus will die. Segregate at waste source, segregate the waste at source. And infectious waste ಎಲ್ಲಾನು ಆದಷ್ಟು ಫುಡ್ ಆಪರೇಟೆಡ್ ಬಿನ್ಸ್ ಯೂಸ್ ಮಾಡಿ. ಆಮೇಲೆ PPE ಯೂಸ್ ಮಾಡೋದನ್ನ ಖಂಡಿತ ಮರಿಬೇಡಿ. ಯೂಸ್ ಮಾಡ್ತಿದಾರ ಇಲ್ಲ ಅನ್ನೋದು, ಎಸ್ಪೆಷಲಿ ನರ್ಸಸ್ ನ ನಮ್ ವೇಸ್ಟ್ ಯೂಸ್ ಮಾಡ್ತಿದಾರ ಅಂತ ಮಾನಿಟರ್ ಮಾಡಿ ಅವ್ರಿಗೆ ತಿಳಿ ಹೇಳಿ ಅವರು ಸರಿಯಾದ ರೀತಿ ಯೂಸ್ ಮಾಡಿ. ಆಮೇಲೆ ಹ್ಯಾಂಡ್ ಹೈಜಿನ್ ಹೇಳಿದಂಗೆ, ಹ್ಯಾಂಡ್ ಹೈಜಿನ್ ಈಗ ನಮ್ಗೆ ಹ್ಯಾಂಡ್ ಹೈಜಿನ್ ಎಲ್ಲರಿಗೂ ಗೊತ್ತಿದೆ. ಇಟ್ಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಟು ಪ್ರಿವೆಂಟ್ ಹಾಸ್ಪಿಟಲ್ ಇನ್ಫೆಕ್ಷನ್ ಕಂಟ್ರೋಲ್ ಆಗ್ಲಿ ಅಥವಾ ಎನಿ ಇನ್ಫೆಕ್ಷನ್ ಸ್ಪ್ರೆಡ್ ಮಾಡದೇ ಇರಕ್ಕೆ ನಮ್ಗೆ ಹ್ಯಾಂಡ್ ಹೈಜಿನ್ ತುಂಬಾ ಇಂಪಾರ್ಟೆಂಟ್. ಬಿಫೋರ್ ಸ್ಟಾರ್ಟಿಂಗ್ ಎನಿ ಪ್ರೊಸೀಜರ್ ಆರ್ ಆಫ್ಟರ್ ಕಂಪ್ಲೀಷನ್ ಆಫ್ ಎನಿ ಪ್ರೊಸೀಜರ್ ಏನಾರ ಮುಟ್ಟಿದ್ರೆ ಮಾಡಿದ್ರೆ ನಾವು ಹ್ಯಾಂಡ್ ವಾಶ್ ಮತ್ತೆ ಹ್ಯಾಂಡ್ ಹೈಜಿನ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಇದನ್ನ ಬಿಡ್ತೀವಿ. ಸೊ ನಮ್ಗೆ ಏನ್ ಇಂಪಾರ್ಟೆಂಟ್ ಅಂದ್ರೆ ನಾವ್ ಯಾವ್ದೇ ವೇಸ್ಟ್ ಆಗಿರ್ಲಿ, ಕೋವಿಡ್ ಇರ್ಲಿ ಅಥವಾ ಮುಂದೆ ಇನ್ಯಾವುದೋ ವೈರಸ್ ಕೂಡ ಬರ್ಬೋದು, ಅದಕ್ಕೆ ಎಲ್ಲದಕ್ಕೂ ಜನರಲ್ ಪ್ರಿನ್ಸಿಪಲ್ಸ್ ರಿಮೈನ್ಸ್ ದ ಸೇಮ್. ಸೊ ನಾವು ವೇಸ್ಟ್ ಮ್ಯಾನೇಜ್ಮೆಂಟ್ ನ ನಾವು ಕೇರ್ಫುಲ್ ಆಗಿ ಆಕ್ಯುಪೇಷನಲ್ ಸೇಫ್ಟಿ ಅಂದ್ರೆ ನಮ್ ಸೇಫ್ಟಿ ನಮ್ ಮನ್ಸಲ್ಲಿ ಇಟ್ಕೋಬೇಕಾಗತ್ತೆ, ಮತ್ತೆ ಪೇಷಂಟ್ ಸೇಫ್ಟಿ ಕೂಡ ಮನ್ಸಲ್ಲಿ ಇಟ್ಕೊಳ್ಳಿ, ಮತ್ತೆ ಎನ್ವಿರಾನ್ಮೆಂಟ್ ಕೂಡ ನಾವು ಎನ್ವಿರಾನ್ಮೆಂಟ್ ಕೂಡ ನಾವು ಸೇಫ್ ಆಗಿರೋ ರೀತಿ ಕೆಲಸ ಮಾಡ್ಬೇಕಾಗತ್ತೆ. ಇದೆಲ್ಲದಕ್ಕಿಂತ ಮುಖ್ಯ ಆಟಿಟ್ಯೂಡ್ ತುಂಬಾ ಇಂಪಾರ್ಟೆಂಟ್. ಪೃಥ್ವಿ ಸರ್ ಹೇಳಿದ್ರಲ್ಲ, ನಾವು ಮಾಡ್ತೀವಿ ಅನ್ನೋ ಒಂದು ಇದೇನ್ ದೊಡ್ಡ ಸೈನ್ಸ್ ಅಲ್ಲ, ಇದು ನಮ್ ಕಲ್ಚರ್ ಅಲ್ಲಿ ಬಂದ್ಬಿಟ್ರೆ ಹ್ಯಾಬಿಟ್ ಆಗಿ ಮಾಡ್ಕೊಂಡು ಹೋದ್ರೆ ಈಸಿಯಾಗಿ ಮಾಡ್ಬೋದು. ಸೊ ನಮ್ಮ ಆಟಿಟ್ಯೂಡ್ಸ್ ನ ನಾವು ಚೇಂಜ್ ಮಾಡ್ಕೊಂಡು ಇದನ್ನ ನಾವು ಮುಂದಕ್ಕೆ ತಗೊಂಡೋದ್ರೆ ಇದು ಈಸಿಯಾಗಿ ನಾವು ಮ್ಯಾನೇಜ್ ಮಾಡ್ಬೋದು. So thanks to all the MPRI and all the resource persons and my department faculty as well. And ನಮ್ ಕಡೆಯಿಂದ 2 ವಿಡಿಯೋಸ್ ಡೆವಲಪ್ ಮಾಡಿದೀವಿ. ಇದು ವೆಬ್ಸೈಟ್ ಅಲ್ಲೂ ಅವೈಲೇಬಲ್ ಇದೆ. MPRI will also ಇದು ಕನ್ನಡ ಮತ್ತೆ ಇಂಗ್ಲಿಷ್ ಎರಡರಲ್ಲೂ ಇದೆ. ನೀವು ಟ್ರೈನಿಂಗ್ ಯೂಸ್ ಮಾಡ್ಕೋಬಹುದು. ಡಿಫ್ರೆಂಟ್ ಆಸ್ಪೆಕ್ಟ್ಸ್ ಇದೆ, ಸೆಗ್ರಿಗೇಷನ್ ಇದೆ, ಆಕ್ಯುಪೇಷನಲ್ ಸೇಫ್ಟಿ ಇದೆ, ಆನ್ ಸೈಟ್ ಟ್ರೀಟ್ಮೆಂಟ್, ಬ್ಲಡ್ ಸ್ಪಿಲ್ ಮ್ಯಾನೇಜ್ಮೆಂಟ್, ಅದೇ ರೀತಿ ಕೋವಿಡ್ ವೇಸ್ಟ್ ಕೂಡ ವಿಡಿಯೋ ಡೆವಲಪ್ ಆಗಿದೆ CPCB ವೆಬ್ಸೈಟ್ ಅಲ್ಲಿ. ಇವೆರಡು ಲಿಂಕ್ಸ್ ನಾನು ಐ ರಿಕ್ವೆಸ್ಟ್ MPRI ಟು ಶೇರ್ ವಿತ್ ಯು ಆಲ್. ಇದನ್ನ ನೀವು ಟೈಮ್ ಇದ್ದಾಗ ನೋಡ್ಕೊಂಡು ನೀವು ಮುಂದಕ್ಕೆ ಟ್ರೈನಿಂಗ್ ಯೂಸ್ ಮಾಡ್ಕೋಬಹುದು. ಇವೆಲ್ಲ ನಮ್ಮ ರೆಫರೆನ್ಸಸ್. ಥ್ಯಾಂಕ್ಸ್ ಫ್ರಮ್ ಮೈ ಟೀಮ್. I like this, and let the waste of the sick not contaminate the lives of the healthy. Sick in the patients ಇಂದ ಬಂದಿರುವಂತ ವೇಸ್ಟ್ ನ ನಾವು ಹೆಲ್ದಿ ಇರೋ ಪೀಪಲ್ ಗೆ ನಾವು ಆದಷ್ಟು ಕಂಟಾಮಿನೇಟ್ ಮಾಡದೇ ರೀತಿ ನಾವು ಮ್ಯಾನೇಜ್ ಮಾಡೋದು ನಮ್ಮೆಲ್ಲರ ಕರ್ತವ್ಯ. ಥ್ಯಾಂಕ್ ಯು ವೆರಿ ಮಚ್. ಏನಾದ್ರು ಕ್ವೆಶ್ಚನ್ಸ್ ಇದ್ರೆ ಕೇಳ್ಬಹುದು. ಪಾರ್ಟಿಸಿಪೆಂಟ್ಸ್ ಗೆ ಏನಾದ್ರು ಡೌಟ್ಸ್ ಇದ್ರೆ ಕೇಳ್ಬೋದು, ಅಥವಾ ನಿಮಗೆ ಇವಾಗ ಡೌಟ್ ಇಲ್ಲ ಅಂತಂದ್ರೆ ಚಾಟ್ ಬಾಕ್ಸ್ ಅಲ್ಲಿ ಹಾಕಿದ್ರೆ ಅದನ್ನ ನಾವು ತಗೋತೀವಿ. ಮತ್ತೆ ಅಟ್ ಲಾಸ್ಟ್ ಸೆಷನ್ ನಲ್ಲಿ ಲಾಸ್ಟ್ ಅಲ್ಲಿ ಅದನ್ನ ಡಿಸ್ಕಸ್ ಮಾಡೋಣ. ಯಾರಿಗಾದ್ರೂ ಡೌಟ್ಸ್ ಇದ್ರೆ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ, ಅಥವಾ ನಾವು ಚಾಟ್ ಬಾಕ್ಸ್ ಅಲ್ಲಿ ಹಾಕಿರೋ ಇಮೇಲ್ ಗಾದ್ರೂ ಸೆಂಡ್ ಮಾಡಿ.
Thank you, ma'am. I think we need to move. Thank you. Okay, thank you, ma'am. Even though you faced a lot of technological issues. Sorry for the technical glitch. But I'm very you sorry. resolved it very soon, ma'am. Thank you, ma'am. Thank you. Thanks a lot. I would like to call upon our next resource person, Dr. Hemgiri Kesar, to talk on gap analysis in biomedical waste management. I welcome you, sir. ಓಕೆ, ಎಲ್ಲರಿಗೂ ನಮಸ್ಕಾರ. ರಾಮನಗರ ಜಿಲ್ಲೆಯ ಎಲ್ಲಾ ಇಲಾಖೆಗಳ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ ಎಲ್ಲಾ ಇಲಾಖೆಗಳ ಅಧಿಕಾರಿ ವೃಂದ ಹಾಗೂ ಸಿಬ್ಬಂದಿ ವೃಂದಕ್ಕೆ ನಾನು ನಮಸ್ಕಾರಗಳನ್ನು ತಿಳಿಸ್ತಾ ನನ್ನ ಸೆಷನ್ ಪ್ರಾರಂಭ ಮಾಡ್ತಾ ಇದ್ದೇನೆ. Am I audible, Pooja? Yes, sir. Yes, sir. You are audible. Okay, okay. I'll just a minute. I'll share my screen. Okay, sir. Okay. Yes, sir. Your screen is visible. Please put it in slideshow mode, sir. Yes, yes. Just a moment. Okay. Is this okay? Yes, sir. Yes, sir. ಓಕೆ. Okay, sir. ಇವತ್ತು ನಾವು ಗ್ಯಾಪ್ ಅನಾಲಿಸಿಸ್ ಇನ್ನು ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಸ್ವಲ್ಪ ತಿಳ್ಕೊಬೇಕಾಗಿದೆ. ಈ ಗ್ಯಾಪ್ ಅನಾಲಿಸಿಸ್ ಅಂದ್ರೆ ಏನು? ಸೊ ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾ ಅದು ಆಕ್ಟ್ ತಂದಿದೆ 1998 ಅಲ್ಲಿ, ಆಮೇಲೆ 2016 ಅಲ್ಲಿ ಮತ್ತು 2018 ಅಲ್ಲಿ ಅಮೆಂಡ್ಮೆಂಟ್ಸ್ ತಂದಿದೆ. ಸೊ ಇಷ್ಟಾದ್ರೂ ಕೂಡ ಸೊ ನಾವು ಎಲ್ಲಿ ಅದನ್ನ ಹಿನ್ನಡೆ ಅನುಭವಿಸ್ತಾ ಇದೀವಿ, ಎಲ್ಲಿ ವ್ಯತ್ಯಾಸ ಕಂಡು ಬಂದಿದೆ? ಸೊ ಈ ಕಡೆ ಗೋರ್ಮೆಂಟ್ ಒಂದ್ ಕಡೆ ಎಲ್ಲಾ ರೀತಿಯಿಂದ ಆಕ್ಟ್ ಆಗ್ಲಿ ಅಮೆಂಡ್ಮೆಂಟ್ ಆಗ್ಲಿ ತಂದಿದೆ. ನಾವು ಎಷ್ಟು ಮಟ್ಟಿಗೆ ಮಾಡಿದೀವಿ, ಎಷ್ಟು ಮಟ್ಟಿಗೆ ಅದರಲ್ಲಿ ಸಕ್ಸೀಡ್ ಆಗಿದೀವಿ ಒಂದು ಅವಲೋಕನ ಮಾಡ್ಕೊಳ್ಬೇಕಾಗಿದೆ. ಓಕೆ, 2018 CPCB ಆನ್ಯುವಲ್ ರಿಪೋರ್ಟ್ ಪ್ರಕಾರ ಸೊ ನಮ್ಮ ದೇಶದ 28 ಜಿಲ್ಲೆಗಳಲ್ಲಿ ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸೇಫ್ ಆಗಿ ನಡೀತಾ ಇದೆ. ಓಕೆ, ಸೊ ಈ 28 ಸ್ಟೇಟ್ಗಳಲ್ಲಿ ಸುಮಾರು 202 ಆಥರೈಸ್ಡ್ ಕಾಮನ್ ಬಯೋಮೆಡಿಕಲ್ ವೇಸ್ಟ್ ಟ್ರೀಟ್ಮೆಂಟ್ ಅಂಡ್ ಡಿಸ್ಪೋಸಬಲ್ ಫೆಸಿಲಿಟೀಸ್ ಎಸ್ಟಾಬ್ಲಿಷ್ ಆಗಿದೆ. ಕೆಲವೊಂದು ಸ್ಟೇಟ್ಗಳಲ್ಲಿ ಇನ್ನೂ ಕೂಡ ಇದು ಅನುಷ್ಠಾನಕ್ಕೆ ಬರಬೇಕಾಗಿದೆ ಅಂತಂದೇಳಿ ಈ ಮೂಲಕ ತಿಳಿಸ್ತೇನೆ. ಸೊ ಇನ್ನು 2019 ಅಂಕಿಅಂಶಗಳ ಪ್ರಕಾರ ನಮ್ಮ ದೇಶದಲ್ಲಿ ಒಟ್ಟು 3,22,425 ಹೆಲ್ತ್ ಕೇರ್ ಫೆಸಿಲಿಟೀಸ್ ಇದೆ. ಸೊ ಈ ಹೆಲ್ತ್ ಕೇರ್ ಫೆಸಿಲಿಟೀಸ್ ಅಲ್ಲಿ ಕೆಲವೊಂದು ಬೆಡ್ಡೆಡ್ ಅಂದ್ರೆ ಹಾಸಿಗೆಗಳು ಇರುವಂತದ್ದು, ಇನ್ನೊಂದು ಹಾಸಿಗೆಗಳ ರಹಿತವಾದ ಹೆಲ್ತ್ ಕೇರ್ ಫೆಸಿಲಿಟಿ ಇದೆ. ಓಕೆ, ಹಾಸಿಗೆಗಳು ಇರುವಂತ ಹೆಲ್ತ್ ಕೇರ್ ಫೆಸಿಲಿಟೀಸ್ ಸುಮಾರು 1,06,796 ಆದ್ರೆ ಇನ್ನು ಹಾಸಿಗೆಗಳ ರಹಿತ ಹೆಲ್ತ್ ಕೇರ್ ಸೆಂಟರ್ಸ್ಗಳು 2,15,629 ಸೆಂಟರ್ಗಳಿದೆ. ಸೊ ನಮ್ಮ ದೇಶದಲ್ಲಿ ಒಟ್ಟಾರೆ ಹಾಸಿಗೆಗಳ ಕೆಪಾಸಿಟಿ 24,86,327 ಸೊ ಈಗಾಗಲೇ ಹೇಳಿದಾಗೆ ಸೊ ಎಂಟೈರ್ ಕಂಟ್ರಿಯಲ್ಲಿ ಸುಮಾರು 202 ಕಾಮನ್ ಬಯೋಮೆಡಿಕಲ್ ವೇಸ್ಟ್ ಟ್ರೀಟ್ಮೆಂಟ್ ಫೆಸಿಲಿಟಿ ಎಸ್ಟಾಬ್ಲಿಷ್ ಆಗಿದೆ. ಇನ್ನು 35 ಕನ್ಸ್ಟ್ರಕ್ಷನ್ ಸ್ಟೇಜ್ ಅಲ್ಲಿದೆ. ಓಕೆ, ಸೊ ನಮ್ಮ ಗೌರ್ಮೆಂಟ್ ಅಥಾರಿಟೀಸ್ ಇಂದ ಆಥರೈಸೇಷನ್ ಅಥವಾ ಲೈಸೆನ್ಸ್ ಕೊಟ್ಟಿರುವ ಸಂಸ್ಥೆಗಳು 1,53,885 ಇದ್ರೆ ಅದರಲ್ಲಿ 18,015 ಸಂಸ್ಥೆಗಳಲ್ಲಿ ಮಾತ್ರ ಅಥವಾ ಸೆಂಟರ್ಗಳಲ್ಲಿ ಮಾತ್ರ ಬಯೋಮೆಡಿಕಲ್ ವೇಸ್ಟ್ ನ ಯಾವ ರೀತಿ ಟ್ರೀಟ್ಮೆಂಟ್ ಮಾಡ್ಬೇಕು ಅಂತ ಇದೆ. ಓಕೆ, ಇನ್ನು ಕೇವಲ 136 ಸೆಂಟರ್ಗಳಲ್ಲಿ ಮಾತ್ರ ಇನ್ಸಿನರೇಟರ್ ಫೆಸಿಲಿಟಿ ಇದೆ. ಸೊ ಈಗ ಈ ಅಂಶಗಳನ್ನು ನೋಡಿದಾಗ ನಿಮಗೆ ಗೊತ್ತಾಗ್ತದೆ ನಮ್ಮಲ್ಲಿ ಎಷ್ಟು ಹೆಲ್ತ್ ಕೇರ್ ಫೆಸಿಲಿಟೀಸ್ ಇದೆ, ಆಮೇಲೆ ಎಷ್ಟು ಸೆಂಟರ್ಗಳಲ್ಲಿ ಬಯೋಮೆಡಿಕಲ್ ಟ್ರೀಟ್ಮೆಂಟ್ ವೇಸ್ಟ್ ಮ್ಯಾನೇಜ್ಮೆಂಟ್ ನಡೀತಾ ಇದೆ, ಎಷ್ಟು ಕಡೆ ಇನ್ಸಿನೇಟರ್ ಇದೆ ಅಂತಂದೇಳಿ ಗೊತ್ತಾಗುತ್ತೆ. ಸೊ ಇನ್ನು 2019 ವರದಿ ಪ್ರಕಾರ ಸೊ ನಮ್ಮ ದೇಶದಲ್ಲಿ ಒಟ್ಟಾರೆ Hello, Hemgiri sir. Hemgiri sir. Hello.
ಸ್ಪೀಕರ್ ಆನ್ ಮಾಡ್ಕೊಂಡು ಡಾಕ್ಟರ್ ಹೇಮಗಿರಿ ಸರ್ದು ಸಡನ್ ಆಗಿ ನೆಟ್ವರ್ಕ್ ಡ್ರಾಪ್ ಆಗಿದೆ, ಅವ್ರು ಮತ್ತೆ ಜಾಯ್ನ್ ಆಗ್ತಾ ಇದ್ದಾರೆ. ಮೀನ್ವೈಲ್ ಪಾರ್ಟಿಸಿಪೆಂಟ್ಸ್ ಯಾರಿಗಾದ್ರೂ ಡೌಟ್ಸ್ ಇದ್ರೆ ಕೇಳ್ಬೋದು. ಡಾಕ್ಟರ್ ಲಲಿತಾ ಅವ್ರು ಇದಾರೆ ಅನ್ಸುತ್ತೆ, ಅವ್ರು ಆನ್ಸರ್ ಮಾಡ್ತಾರೆ. ಯಾರಿಗಾದ್ರೂ ಡೌಟ್ಸ್ ಇದ್ರೆ ಕೇಳ್ಬೋದು ಪಾರ್ಟಿಸಿಪೆಂಟ್ಸ್. ಪಾರ್ಟಿಸಿಪೆಂಟ್ಸ್ ಎಲ್ಲರೂ ಫೀಡ್ಬ್ಯಾಕ್ ಲಿಂಕ್ ಹಾಕ್ತಿವಿ ಚಾಟ್ ಬಾಕ್ಸ್ ಅಲ್ಲಿ, ದಯವಿಟ್ಟು ಎಲ್ಲರೂ ಅದನ್ನ ಫೀಡ್ಬ್ಯಾಕ್ ಕೊಡಿ. ಫೀಡ್ಬ್ಯಾಕ್ ಫಿಲ್ ಮಾಡಿದವರಿಗೆ ಈ ಸರ್ಟಿಫಿಕೇಟ್ ನ ಮೇಲ್ ಅಲ್ಲಿ ಸಿಗುತ್ತೆ ವಿತಿನ್ 1 ವೀಕ್. ಪೂಜಾ ಸರ್ ಸ್ಲೈಡ್ ಶೇರ್ ಮಾಡಿ. ಪೂಜಾ ಹೇಮಗಿರಿ ಅವ್ರದ್ದು ಆಯ್ತಾ? ಪೂಜಾ ಹೇಮಗಿರಿ ಅವ್ರದ್ದು ಮುಗಿತಾ ಅಥವಾ ಪ್ರಾಬ್ಲಮ್ ಆಯ್ತಾ?
ಸರ್ ಜಾಯಿನ್ ಆಗ್ತಾರೆ. ಅಲ್ಲಿವರೆಗೂ ನಮ್ಮ ಇನ್ನೊಬ್ರು ಸ್ಪೀಕರ್ ಇದ್ದಾರೆ, ಮನೋಜ್ ಕುಮಾರ್ ಅಂತ. ಅವರು ಟೆಕ್ನಾಲಜಿ ಲೀಡ್ ನಾಲೆಜ್ ಲೆನ್ಸ್ ಅಲ್ಲಿ ಅವರೊಂದು ಆಪ್ ಡೆವಲಪ್ ಮಾಡಿದ್ದಾರೆ. COVID-19 ವೇಸ್ಟ್, ಬಯೋಮೆಡಿಕಲ್ ವೇಸ್ಟ್ ನ ಹೇಗೆ ಮ್ಯಾನೇಜ್ ಮಾಡೋದು, ಮತ್ತೆ ಆ ಆಪ್ ಅಲ್ಲಿ ಪ್ರತಿಯೊಂದು ವೇಸ್ಟ್ ಏನೇನ್ ಜನರೇಟ್ ಮಾಡ್ತಾರೆ, ಎಷ್ಟು ಜನರೇಟ್ ಮಾಡ್ತಾರೆ, ಡೈಲಿ ಬೇಸಿಸ್, ಈವನ್ ಹಾಸ್ಪಿಟಲ್ ಅವರು ಕೂಡ ಅಪ್ಡೇಟ್ ಮಾಡ್ಬೇಕು. ಹಾಗೆ ಕಾಮನ್ ಬಯೋಮೆಡಿಕಲ್ ವೇಸ್ಟ್ ಫೆಸಿಲಿಟಿ ಯಾರು ಹಾಸ್ಪಿಟಲ್ಸ್ ಇಂದ ಕಲೆಕ್ಟ್ ಮಾಡ್ಕೋತಾರೆ ಅವರು ಕೂಡ ಅದ್ರಲ್ಲಿ ಎಂಟ್ರಿ ಮಾಡ್ಬೇಕಾಗುತ್ತೆ ಆನ್ ರೆಗ್ಯುಲರ್ ಬೇಸಿಸ್. ಸೊ ಅದನ್ನ ಒಂದು ಟ್ರ್ಯಾಕ್ ಅಂದ್ರೆ ಇಟ್ಕೊಳ್ಳೋದಕ್ಕೆ ಆಪ್ ನ ನೀವು ಹೇಗೆ ಯೂಸ್ ಮಾಡ್ಬೇಕು ಅಂತ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ನಮ್ ಇನ್ನೊಬ್ರು ಸ್ಪೀಕರ್ ಇದ್ದಾರೆ, ಅವ್ರು ಮಾತಾಡ್ತಾರೆ. 1 minute. ಐ ಥಿಂಕ್ ಮನೋಜ್ ಕುಮಾರ್ ಅವರು ಜಾಯಿನ್ ಆಗಿದ್ದಾರೆ. ಪೂಜಾ, you can take some questions ಯಾವ್ದಾರ ಇದ್ರೆ chat box ಅಲ್ಲಿ. ಹಲೋ, ಮನೋಜ್ ಕುಮಾರ್ ಅವರು ಜಾಯಿನ್ ಆಗಿದ್ದಾರೆ. Good afternoon all. I would like to welcome Manoj Kumar, who is a technology lead in Knowledge Lens. He'll be explaining about COVID-19 biomedical waste app. Manoj Kumar, you can carry on. Okay. So the main reason behind this application was to make everyone should start using this application. I will just share my screen. So registration in this entire application involves in 3 steps. One is registration, second is waste tracking, and third is the verification. So registration is only concerns for the hospitals, whereas the rest of the username passwords will be handled through CPCB only. So first what everyone has to do is, whoever is in this locality, everyone has to download this application. In the sense, all hospitals has to download this application and start filling up the data. So once this data is entered, so you will be get an username password to a register email. Using that, you can enter into the system. So this is the first mobile screen where you can see this. Once this screen comes up, you just enter the registered user ID password over here. Then it will take you to this screen. Once this screen comes, you just click on the accept waste. Once you click on the accept waste, you will see the provision for entering the data. So just click on those things and enter it. Once it is entered, the data is automatically sent to server. So this is the entry from the hospitals. So now you have entered the data. The next step is the transporter. So transporter, in the sense, as per the CPCB guidelines, for each CBWTF has to maintain a dedicated vehicles where they can accept this COVID waste, especially for the easy convenience. So we have created a username password for the transporters as well, where they come and select this one. They enter this username password, they'll accept it. Once it is done, the data will be processed. So what the same change over here is, when transporter logins in his mobile application, he can see the drop down list which is coming with only the hospitals which are related to
that particular CPWT. Hence, he can accept the particular address and move on. Then the third process is the CPWTF. So CPWTF will also have the same username password. Using that one, he has to select the waste. Just a second. No? Hello. Hello. ಹೇಳಿ ಮನೋಜ್, ಕೇಳಿಸ್ತಾ ಇದೆ. There was some important call, so that's why I wasn't mute. Okay, sorry. Okay. So once this data is entered by the transporter and he'll accept the waste. So once this is done, so CPWT has to enter his username password. Only the change over here is to, once he click on the accept waste, he'll get the drop down list with the vehicles, whatever is been connected. So let's just accept the waste and he'll submit it. So now the data is came from the ground level. Once the data came from the ground level, so next process is a verification process. Once the data is came into the picture, now the next process is the verification process, which is keenly involved by the CPWTF and the state pollution control. So for this convenience, we have designed a web page where they can directly come and enter the data just by clicking and simply checkbox available on it. For this, they have to do is only the change. What they have to do is select the appropriate changes and select the approval. So once they log in, which means already CPWT will have his own username password. SPCB is also having his own username passwords. So the screen looks very similar to both the logins. Only the change is they may see is only their state data if it is state login. CPWT can see on its own CPWT data if it is CPWT. We have designed a real-time system in all these things. So we have a dedicated where we can see the data which is correspondingly coming over it. All the different variant types will be having this type of real-time. Now there is a section called as approval where you have to do is select an approval button and submit it. So for that, everyone has to ensure that they used to submit the 22 data points per month. So as of now, none of the CPWTF apart from Scholar and Mysore, maybe some other, so only 3 of them are doing it. Rest of them are not seriously following this one. In this meeting, I would like to request everyone to please, even the data is not accepted from past 2 months also is fine. So you go ahead and admit it, because maybe in March or something they will cross check and they'll start compensation. So simply you just select and submit. So this is the COVID-19
like biomedical name for Android, and this is the COVID biomedical name for the iOS. So please start using the data, and you can take my phone number from the training division. You can directly call whenever you want. So any doubts? Pooja, today to whom we are giving this one? What is the CPWT name? In Ramnagara, there is no CPW. Here, Manoj, actually, we are giving information just to doctors and they can register as a captive treatment and then segregate the waste. Okay. This is the CPWT. Okay. Thank you. Thank you. Thank you. Thank you, Manoj. Thank you. Dr. Hemgiri sir join ಆಗಿದ್ದಾರೆ. So he will be continuing his session. Sir, please slide share ಮಾಡಿ. Okay. Pooja, can you hear me? Yes, sir. Yes, sir. Okay, just a moment. I'll share my screen. ಹಾ ಸರ್ ಶೇರ್ ಆಗಿದೆ. 1 minute. Okay, sir. Okay, la? ಹಾ ಸರ್ ಓಕೆ ಕಂಟಿನ್ಯೂ ಮಾಡಿ ಸರ್. Okay, okay. So sorry for the inconvenience. Okay, so continue ಮಾಡ್ತೇನೆ. ಇದೆಲ್ಲ ಆಗಿದೆ. ಇದು ಪೂಜಾ ಇದಾಗಿದೆಯಲ್ಲ ಈ ಸ್ಲೈಡ್? ಎಸ್ ಸರ್ ಆಗಿದೆ ಸರ್. ಆಗಿದೆಯಲ್ಲ? ಓಕೆ. ಓಕೆ, ಇದು ಆಗಿದೆ ಅನ್ಸುತ್ತೆ. ಈ ಸ್ಲೈಡ್? ಸರ್ ಇಲ್ಲಿಂದ ಕಂಟಿನ್ಯೂ ಮಾಡ್ಬಿಡಿ ಸರ್. ಓಕೆ. ಓಕೆ, ಮತ್ತೆ ಸ್ಟಾರ್ಟ್ ಮಾಡೋಣ. ಸೊ 2019 ಅಂಕಿ ಅಂಶಗಳ ಪ್ರಕಾರ ಕರ್ನಾಟಕದಲ್ಲಿ ಸುಮಾರು 77.5 ಟನ್ಗಳಷ್ಟು ಬಯೋಮೆಡಿಕಲ್ ವೇಸ್ಟ್ ಜನರೇಟ್ ಆಗ್ತಾ ಇದೆ. ಸೊ ಕರ್ನಾಟಕದಲ್ಲಿ ಸುಮಾರು 27 CBWTFS ಇದೆ. ಸೊ ಇದರಲ್ಲಿ 77.5 ಟನ್ಗಳಲ್ಲಿ ಕೇವಲ 36.3 ಟನ್ಗಳಷ್ಟು ಮಾತ್ರ ಇದನ್ನ ಸರಿಯಾಗಿ ನಿರ್ವಹಣೆ ಮಾಡ್ತಾ ಇದ್ದಾರೆ. ಓಕೆ, ಇನ್ನು ವೈಲೆನ್ಸ್ ಸೊ 3926 ಇನ್ಸ್ಟಿಟ್ಯೂಷನ್ ಅಲ್ಲಿ ಕಂಡು ಬಂದಿದೆ. ಸೊ ಬಟ್ ಶೋಕಾಸ್ ನೋಟಿಸ್ ನೀಡಿರೋದು ಓನ್ಲಿ 905 ಹೆಲ್ತ್ ಕೇರ್ ಸೆಂಟರ್ಸ್ ಗಳಿಗೆ ಮಾತ್ರ. ಓಕೆ, ಸೊ ಪರ್ಫಾರ್ಮೆನ್ಸ್ ಇಂಡಿಕೇಟರ್ ಬೈ CPCB. ಓಕೆ, ಸೊ ಇದ್ರಲ್ಲಿ ಏನೇನು ಕಾರ್ಯವೈಖರಿ ಅಂತಂದೇಳಿ ನೋಡೋಣ. ಓಕೆ, ಸೊ ಇನ್ವೆಂಟರಿ ಆಫ್ ಆಲ್ ಹೆಲ್ತ್ ಕೇರ್ ಫೆಸಿಲಿಟೀಸ್ ಅಂಡ್ ಬಯೋಮೆಡಿಕಲ್ ವೇಸ್ಟ್ ಜನರೇಷನ್, ಆಥರೈಸೇಷನ್, ಸೊ ಇಶ್ಯೂಯಿಂಗ್ ಲೈಸೆನ್ಸ್, ಆಮೇಲೆ ಫೆಸಿಲಿಟಿ ಸೆಟ್ಟಿಂಗ್ ಅಪ್ ಆಫ್ ಅಡಿಕ್ವೇಟ್ ನಂಬರ್ ಆಫ್ ಕಾಮನ್ ಬಯೋಮೆಡಿಕಲ್ ವೇಸ್ಟ್ ಟ್ರೀಟ್ಮೆಂಟ್ ಫೆಸಿಲಿಟೀಸ್. ಓಕೆ, ಆಮೇಲೆ ಕಾನ್ಸ್ಟಿಟ್ಯೂಷನ್ ಆಫ್ ಸ್ಟೇಟ್ ಅಡ್ವೈಸರಿ ಮಾನಿಟರಿಂಗ್ ಕಮಿಟಿ ಅಟ್ ಎ ಡಿಸ್ಟ್ರಿಕ್ಟ್ ಲೆವೆಲ್ ಮಾನಿಟರಿಂಗ್ ಕಮಿಟಿ, ಇಂಪ್ಲಿಮೆಂಟೇಷನ್ ಆಫ್ ಸ್ಟೇಟಸ್ ಆಫ್ ಬಾರ್ ಕೋಡ್ ಸಿಸ್ಟಮ್, ಇದೆಲ್ಲ ಡಿಸ್ಕಸ್ ಮಾಡಿದ್ದಾರೆ. ಓಕೆ, ಓಕೆ, ಕಾಂಪೊನೆಂಟ್ಸ್ ಆಫ್ ವೇಸ್ಟ್ ಮ್ಯಾನೇಜ್ಮೆಂಟ್ ಈಗ ಆಲ್ರೆಡಿ ಡಿಸ್ಕಷನ್ ಆಗಿದೆ. ಡಾಕ್ಟರ್ ಗೌಡ್ ಸರ್ ಎಲ್ಲ ಹೇಳಿದ್ದಾರೆ. ಸೊ ವೇರಿಯಸ್ ಲೆವೆಲ್ ಸೆಗ್ರಿಗೇಷನ್, ಡಿಸ್ಇನ್ಫೆಕ್ಷನ್, ಕಲೆಕ್ಷನ್ ಅಂಡ್ ಟ್ರಾನ್ಸ್ಪೋರ್ಟೇಷನ್, ಫೈನಲ್ ಟ್ರೀಟ್ಮೆಂಟ್ ಅಂಡ್ ಡಿಸ್ಪೋಸಲ್ ಅಂಡ್ ವರ್ಕರ್ ಸೇಫ್ಟಿ. ಸೊ ಇದು ಎಲ್ಲಾ ಸ್ಟೇಜ್ ಅಲ್ಲೂ ಸೊ ಯಾವ ರೀತಿ ಗ್ಯಾಪ್ ಇದೆ, ಸೊ ಯಾವ ರೀತಿ ವ್ಯತ್ಯಾಸ ಇದೆ ಅಂತಂದೇಳಿ ಒಂದು ಅವಲೋಕನ ಮಾಡೋಣ. ಓಕೆ, ಸೊ ಹೆಲ್ತ್ ಕೇರ್ ಫೆಸಿಲಿಟೀಸ್ ಅಲ್ಲಿ ಒಂದು ಅಧ್ಯಯನ ಮಾಡಿದಾಗ ಸೊ ಅವರ ಅಲ್ಲಿರುವ ನಾಲೆಡ್ಜ್ ಮತ್ತೆ ಆಟಿಟ್ಯೂಡ್ ಬಗ್ಗೆ ಒಂದು ಸಮೀಕ್ಷೆ ನಡೆದಿದೆ. ಆಮೇಲೆ ಇಂಪ್ಲಿಮೆಂಟೇಷನ್ ಬಗ್ಗೆ ಕೂಡ ಸಮೀಕ್ಷೆ ನಡೆದಿದೆ. ಓಕೆ, ಸೊ ಬಹಳಷ್ಟು ಜನರಿಗೆ ಏನಿದೆ ಆಟಿಟ್ಯೂಡ್ ಅಂತಂದ್ರೆ ಇದು ನನ್ನ ಕೆಲಸ ಅಲ್ಲ. ಪೂಜಾ ಕೇಳ್ತಾ ಇದೆಯಲ್ಲ? ಹಲೋ, ಕೇಳ್ತಾ ಇದೆಯಲ್ಲ? ಓಕೆ, ಓಕೆ. ಸರಿ, ಈಗ ಬಹಳಷ್ಟು ಜನರಿಗೆ ಅಂತಂದ್ರೆ ಹಾಸ್ಪಿಟಲ್ ಅಲ್ಲಿ ವರ್ಕ್ ಮಾಡೋರಿಗೆ ಏನು ಆಟಿಟ್ಯೂಡ್ ಇದೆ ಅಂತಂದ್ರೆ, ಒಂದು ಸಿರಿಂಜ್ ರೋಡ್ ಮಧ್ಯದಲ್ಲಿ ಬಿದ್ದಿದೆ ಅಥವಾ ಹಾಸ್ಪಿಟಲ್ ಇನ್ಸೈಡ್ ಆಗಿರ್ಬೋದು ಅಥವಾ ಔಟ್ ಸೈಡ್ ಆಗಿರ್ಬೋದು ಬಿದ್ದಿದೆ ಅಂತಂದ್ರೆ ಅದು ನನ್ನ ಕೆಲಸ ಅಲ್ಲ, ಅದು ನಾನು ತೆಗೆದು ಡಸ್ಟ್ಬಿನ್ ಗೆ ಹಾಕುವನಲ್ಲ ಅಂತೇಳಿ ಒಂದು ಆಟಿಟ್ಯೂಡ್ ಇದೆ.
ಒಂದು ಮನಸ್ಥಿತಿ ಇದೆ. ಸೊ ಈ ಒಂದು ಸಿಂಪಲ್ ಸಿರಿಂಜ್ ಇಂದ ಎಷ್ಟು ಪೊಲ್ಯೂಷನ್ ಆಗ್ತದೆ, ಎಷ್ಟು ಹಾನಿ ಆಗ್ತದೆ ಅಂತ ಹೇಳಿದ್ರೆ, ಅದರಿಂದ ವಾಟರ್ ಪೊಲ್ಯೂಷನ್ ಆಗ್ತದೆ, ಏರ್ ಪೊಲ್ಯೂಷನ್ ಆಗ್ತದೆ, ಆಮೇಲೆ ಅದರಿಂದ ಚುಚ್ಚಿದ್ರೆ ಏನಾದ್ರು HIV ಏಡ್ಸ್ ಆಗ್ಬೋದು, ಅಥವಾ ಹೆಪಟೈಟಿಸ್ B ಅಥವಾ C ಇನ್ಫೆಕ್ಷನ್ ಟ್ರಾನ್ಸ್ಮಿಟ್ ಆಗ್ಬೋದು, ಸೊ ಅಥವಾ ವೂಂಡ್ ಇನ್ಫೆಕ್ಷನ್ ಆಗ್ಬೋದು, ಮತ್ತೆ ಇದು ಚುಚ್ಚಿದ್ರಿಂದ ಶಾರ್ಪ್ ಇಂಜುರೀಸ್ ಕೂಡ ಆಗ್ಬೋದು. ಸೊ ಇಷ್ಟೆಲ್ಲ ಗೊತ್ತಿದ್ರು ಕೂಡ ನಮ್ಮಲ್ಲಿ ಏನಿದೆ ಮನೋಭಾವ ಅಂತಂದ್ರೆ ಅದು ನನ್ನ ಕೆಲಸ ಅಲ್ಲ ಅಂತ ಹೇಳಿ. ಇನ್ನು KAP ಸ್ಟಡಿ, ನಾಲೆಡ್ಜ್ ಆಟಿಟ್ಯೂಡ್ ಪ್ರಾಕ್ಟೀಸ್, ಸೊ ಅದ್ರ ಬಗ್ಗೆ ಒಂದು ಸಮೀಕ್ಷೆ ನಡೆಸಿದಾಗ ಸೊ ಎಲ್ಲರಿಗೂ ನಾಲೆಡ್ಜ್ ಇದೆ. ಓಕೆ, ಸೊ ಸಮೀಕ್ಷೆ ಮಾಡಿದಾಗ ಏನ್ ಗೊತ್ತಾಗ್ತದೆ, ಸೊ ಯಾವಾಗ ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಇಂಪ್ಲಿಮೆಂಟೇಷನ್ ಬಂತು, ಅಮೆಂಡ್ಮೆಂಟ್ ಯಾವಾಗ ಆಯ್ತು, ಆಮೇಲೆ ವಾಟ್ ಆರ್ ದ ಕಲರ್ ಕೋಡಿಂಗ್ ಸಿಸ್ಟಮ್, ಸೊ ಎಲ್ಲರಿಗೂ ನಾಲೆಡ್ಜ್ ಇದೆ. ಬಟ್ ಆಟಿಟ್ಯೂಡ್ ನೋಡ್ಬೇಕು ಅಂತಂದ್ರೆ ಸೊ ಸ್ವಲ್ಪ ಮಟ್ಟಿಗೆ ಕಮ್ಮಿ ಇದೆ. ಓಕೆ, ಸೊ ನನಗೆ ಯಾಕೆ ಹಾಕ್ಬೇಕು, ಅದು ಅವರ ಕೆಲಸ, ಸ್ಟಾಫ್ ನರ್ಸ್ಗಳ ಕೆಲಸ, ಇದು ವಾರ್ಡ್ ಬಾಯ್ಗಳ ಕೆಲಸ ಅಂತಂದೇಳಿ ಕಂಡು ಬರ್ತದೆ. ಸೊ ಇನ್ನು ಪ್ರಾಕ್ಟೀಸ್ ಬಗ್ಗೆ ಅಬ್ಸರ್ವ್ ಮಾಡಿದಾಗ ಅದರಲ್ಲಿ ನರ್ಸ್ಗಳು ಮತ್ತು ಅವರಿಗಿಂತ ಕೆಳಗಡೆ ಇರುವ ಇದು ವರ್ಕರ್ಸ್ ಅವರು ಸರಿಯಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಸೊ ಪ್ರಾಕ್ಟೀಸ್ ವಾಸ್ ಬೆಟರ್ ಅಮಾಂಗ್ ನರ್ಸಸ್ ಅಂಡ್ ಅದರ್ ಕೇಡರ್ಸ್. ಓಕೆ, ಸೊ ಕೆಲವೊಂದು ಅಂಕಿಅಂಶಗಳನ್ನು ನೋಡೋಣ. ಓಕೆ, ಸೊ ಕರ್ನಾಟಕದ 31 ಹೆಲ್ತ್ ಕೇರ್ ಫೆಸಿಲಿಟೀಸ್ ಅಲ್ಲಿ ಒಂದು ಸರ್ವೆ ಮಾಡಿದಾಗ ಈ ರೀತಿ ಅಂಶಗಳು ಬೆಳಕಿಗೆ ಬಂದಿದೆ. ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಕಮಿಟಿ, ಸೊ ಅದನ್ನ ಆಸ್ಪತ್ರೆಗಳನ್ನು 3 ರೀತಿಯಾಗಿ ವಿಂಗಡಣೆ ಮಾಡಿದ್ದಾರೆ. ಒಂದು ಲಾರ್ಜ್ ಸೆಕ್ಟರ್, ಆಮೇಲೆ ಮೀಡಿಯಂ, ಇನ್ನೊಂದು ಸಣ್ಣ ಪ್ರಮಾಣದ ಆಸ್ಪತ್ರೆ. ಸೊ ಆಲ್ಮೋಸ್ಟ್ ಎಲ್ಲಾ ಆಸ್ಪತ್ರೆಗಳಲ್ಲಿ ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಕಮಿಟಿ ಇರುವುದು ಕಂಡು ಬಂದಿದೆ. ಇನ್ನು ರಿಟರ್ನ್ SOP, ಸೊ ರಿಟರ್ನ್ SOP ಅದು ಮೀಡಿಯಂ ಟೈಪ್ ಹಾಸ್ಪಿಟಲ್ ಅಲ್ಲಿ ಚೆನ್ನಾಗಿ ಕಂಡು ಬಂದಿದೆ. ಇನ್ನು ಡೆಸಿಗ್ನೇಟೆಡ್ ಟೆಂಪರರಿ ಸ್ಟೋರೇಜ್ ರೂಮ್ ಪ್ರೆಸೆಂಟ್, ಸೊ ಆಲ್ಮೋಸ್ಟ್ ಎಲ್ಲಾ ಹಾಸ್ಪಿಟಲ್ ಅಲ್ಲಿ ಕಂಡು ಬಂದಿದೆ. ಆಮೇಲೆ ವರ್ಕರ್ಸ್ ಸಪ್ಲೈಡ್ PPE ಕಿಟ್. ಓಕೆ, ಸೊ ಇದು ಕೂಡ ಎಲ್ಲಾ ಆಸ್ಪತ್ರೆಗಳಲ್ಲೂ ತೃಪ್ತಿಕರವಾಗಿ ಕಂಡು ಬಂದಿದೆ. ಆಮೇಲೆ ವೇಸ್ಟ್ ಮ್ಯಾನೇಜ್ಮೆಂಟ್ ರಿಜಿಸ್ಟ್ರಿ, ಸೊ ಅದರಲ್ಲಿ ಮೀಡಿಯಂ ಟೈಪ್ ಹಾಸ್ಪಿಟಲ್ಗಳಲ್ಲಿ ಅತ್ಯುತ್ತಮವಾಗಿ ಕಂಡು ಬಂದಿದೆ. ಇನ್ನು ಇಂಜುರಿ ರಿಜಿಸ್ಟ್ರಿ ಕೂಡ ಮೀಡಿಯಂ ಟೈಪ್ ಹಾಸ್ಪಿಟಲ್ ಅಲ್ಲಿ ಚೆನ್ನಾಗಿ ಕಂಡು ಬಂದಿದೆ. ಇನ್ನು ಸ್ಪಿಲ್ ರಿಜಿಸ್ಟ್ರಿ ಇದು ಮೀಡಿಯಂ ಟೈಪ್ ಹಾಸ್ಪಿಟಲ್ ಅಲ್ಲಿ ಚೆನ್ನಾಗಿ ನಿರ್ವಹಣೆ ಮಾಡ್ತಾ ಇದ್ದಾರೆ ಅನ್ನೋದು ಕಂಡು ಬಂದಿದೆ. ಓಕೆ, ಇನ್ನು ಇಂಪ್ಲಿಮೆಂಟೇಷನ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಸೊ ಓನ್ಲಿ 28% ಆಫ್ ದಿ ಹಾಸ್ಪಿಟಲ್ ಸೆಗ್ರಿಗೇಟ್ ದಿ ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಪ್ರಾಪರ್ಲಿ ಅಂತಂದೇಳಿ ಕಂಡು ಬಂದಿದೆ. ಇನ್ನು ಸೆಗ್ರಿಗೇಷನ್ ಎಫಿಷಿಯನ್ಸಿ, ಸೊ ಅದೇ ಹಾಸ್ಪಿಟಲ್ ಅಲ್ಲಿ ಇನ್ನೊಂದು ಸಮೀಕ್ಷೆ ಮಾಡಿದಾಗ ಸೆಗ್ರಿಗೇಷನ್ ಅದನ್ನು ಪುವರ್, ಎವರೇಜ್, ಗುಡ್ ಅಂತ ಮತ್ತೆ ಎಕ್ಸಲೆಂಟ್ ಅಂತ ಹೇಳಿ ಒಂದು 4 ಕ್ಯಾಟಗರಿ ಮಾಡಿದ್ದಾರೆ. ಸೊ ಅದರಲ್ಲಿ ಸುಮಾರು ಬಹುತೇಕ ಹಾಸ್ಪಿಟಲ್ಗಳಲ್ಲಿ ಸೊ ಎಕ್ಸಲೆಂಟ್ ಆಗಿ ಕಂಡು ಬಂದಿದೆ. ಇದು ಒಂದು ಶ್ಲಾಘನೀಯ ಒಂದು ವಿಷಯ. ಇನ್ನು ಕಾಮನ್ಲಿ ಅಬ್ಸರ್ವ್ಡ್ ವಯೋಲೇಷನ್ಸ್, ಸೊ ನಮ್ಮ ಆಸ್ಪತ್ರೆಗಳಲ್ಲೇ ಅಥವಾ ಬೇರೆ ಆಸ್ಪತ್ರೆಗಳನ್ನ ನಾವು ವಿಸಿಟ್ ಮಾಡಿದಾಗ, ಇನ್ಸ್ಪೆಕ್ಷನ್ ಮಾಡಿದಾಗ ಕಂಡು ಬಂದಂತ ಕೆಲವೊಂದು ವ್ಯತ್ಯಾಸಗಳು ಅಥವಾ ಗ್ಯಾಪ್ಸ್ ನಾವು ನೋಡೋಣ. ಸೊ ಮಿಕ್ಸಿಂಗ್ ಆಫ್ ಬಯೋಮೆಡಿಕಲ್ ವೇಸ್ಟ್ ವಿತ್ ಜನರಲ್ ವೇಸ್ಟ್. ಓಕೆ, ಇದು ಬಹುತೇಕ ಹಾಸ್ಪಿಟಲ್ ಅಲ್ಲಿ ಕಂಡು ಬರುವಂತ ಸರ್ವೇ ಸಾಮಾನ್ಯ ಚಿತ್ರಣ. ಸೊ ಆಸ್ಪತ್ರೆ ಹೊರಗಡೆ ಆಗಿರ್ಬೋದು ಅಥವಾ ಒಳಗಡೆ ಆಗಿರ್ಬೋದು, ಸೊ ಅದು ಜನರಲ್ ವೇಸ್ಟ್ ಇರುತ್ತೆ. ಜನರಲ್ ವೇಸ್ಟ್ ಜೊತೆ ವ್ಯಾಕ್ಯುಟೇನರ್ಸ್ ಆಗಿರ್ತದೆ, ಟ್ಯೂಬ್ಸ್ ಆಗಿರ್ತದೆ, ಆಂಪುಲ್ಸ್ ಆಗಿರ್ತದೆ, ಆಮೇಲೆ ಗ್ಲೌಸ್ ಆಗಿರುತ್ತೆ, ಮಾಸ್ಕ್ ಹಾಕಿರ್ತಾರೆ. ಓಕೆ, ಇನ್ನೊಂದು ಚಿತ್ರ ನೋಡಿ, ಇದರಲ್ಲಿ ಸಿರಿಂಜಸ್ ಇದೆ, ಸಿರಿಂಜ್ ಕವರ್ಸ್ ಇದೆ, ಬಾಳೆಹಣ್ಣು ಸಿಪ್ಪೆ ಇದೆ, ಫುಡ್ ವೇಸ್ಟ್ ಇದೆ, ಆಮೇಲೆ ಟ್ಯೂಬ್ಸ್ ಕೂಡ ಕಂಡು ಬರ್ತದೆ. ಸೊ ಇನ್ನೊಂದು ಒಂದು ವ್ಯತ್ಯಾಸ ಏನ್ ಕಂಡು ಬರ್ತದೆ ಅಂತಂದ್ರೆ ಮಿಸ್ ಮ್ಯಾಚ್ ಇನ್ ಕಲರ್ ಕೋಡೆಡ್ ಲೈನರ್ಸ್ ಅಂಡ್ ಕಂಟೈನರ್ಸ್. ಸೊ ಸಾಮಾನ್ಯವಾಗಿ ಗೈಡ್ಲೈನ್ಸ್ ಪ್ರಕಾರ ಏನಿದೆ ಅಂತ ಹೇಳಿದ್ರೆ, ಸೊ ಯಾವ ಬಣ್ಣದ ಬಿನ್ಸ್ ಗಳನ್ನು ನಾವು ಬಳಸ್ತೇವೋ ಅದೇ ಬಣ್ಣದ ಲೈನರ್ಸ್ ಗಳನ್ನು ನಾವು ಯೂಸ್ ಮಾಡಬೇಕು ಅಂತ ಇದೆ. ಬಟ್ ನಾನಾ ಕಾರಣಗಳಿಂದ ಸೊ ಅದೇ ರೀತಿಯ ಬಣ್ಣದ ಲೈನರ್ಸ್ ಗಳನ್ನ ನಾವು ಯೂಸ್ ಮಾಡ್ತಾ ಇಲ್ಲ. ಸೊ ಇಲ್ಲಿ ಎಕ್ಸಾಂಪಲ್ಸ್ ಇದೆ. ಸೊ ಬ್ಲಾಕ್ ಕಲರ್ ಬಿನ್ಸ್ ಇಟ್ಟಿದ್ದಾರೆ, ಅದರಲ್ಲಿ ಯೆಲ್ಲೋ ಕಲರ್ ಬಿನ್ ಇಟ್ಟಿದ್ದಾರೆ, ಯೆಲ್ಲೋ ಕಲರ್ದು ಲೈನರ್ಸ್ ಹಾಕಿದ್ದಾರೆ. ಇನ್ನೊಂದು ಚಿತ್ರದಲ್ಲಿ ಗ್ರೇ ಕಲರ್ದು ಬಿನ್ಸ್ ಇಟ್ಟಿದ್ದಾರೆ. ಇದು ಎಲ್ಲಾ ರೀತಿಯ ವೇಸ್ಟ್ ಗಳಿಗೆ ಒಂದೇ ಕಲರ್ದು ಬಿನ್ ಗಳು ಇಟ್ಟಿದ್ದಾರೆ, ಬಟ್ ಲೈನರ್ಸ್ ಮಾತ್ರ ಬೇರೆ ಬೇರೆ ಕಲರ್ ಇದ್ದಾರೆ. ನೀವು ನೋಡಬಹುದು, ಸರಿಯಾಗಿ ಅಬ್ಸರ್ವ್ ಮಾಡಿದ್ರೆ ಒಂದು ಬಿನ್ ಅಲ್ಲಿ ಬ್ಲಾಕ್ ಕಲರ್ದು ಲೈನರ್ ಇಟ್ಟಿದ್ದಾರೆ, ಇನ್ನೊಂದು ಬಿನ್ ಅಲ್ಲಿ ರೆಡ್ ಕಲರ್ದು ಇಟ್ಟಿದ್ದಾರೆ, ಇನ್ನೊಂದು ಬಿನ್ ಅಲ್ಲಿ ಯೆಲ್ಲೋ ಕಲರ್ದು ಲೈನರ್ಸ್ ಇಟ್ಟಿದ್ದಾರೆ. ಓಕೆ, ಸೊ ಇನ್ನು ಕೆಲವೊಂದು ಸನ್ನಿವೇಶಗಳಲ್ಲಿ
ಪೂರ್ ಸಗ್ರಿಗೇಷನ್ ನೀವು ಕಂಡು ಬರ್ತದೆ. ಓಕೆ, ಸೊ ಎಲ್ಲೋ ಬಿನ್ ಇದೆ, ಎಲ್ಲೋ ಲೈನರ್ ಇದೆ, ಸರಿಯಾಗಿ ಹಾಕಿದೆ. ಬಟ್ ಅದರಲ್ಲಿ ಹಾಕುವಂತ ಜೈವಿಕ ತ್ಯಾಜ್ಯ ಮಾತ್ರ ಬೇರೆ ಬೇರೆ ಆಗ್ತದೆ. ನೀವು ನೋಡ್ಬೋದು, ಇದು ಪ್ಲಾಸ್ಟಿಕ್ ಕವರ್ ಇದೆ, ಓಕೆ, ಮೆಡಿಸಿನ್ದು ಕವರ್ ಇದೆ, ಕಾಟನ್ ಇದೆ, ಸ್ವಾಬ್ಸ್ ಇದೆ, ಆಮೇಲೆ ಗೌನ್ ಕೂಡ ಹಾಕಿದ್ದಾರೆ. ಸೊ ಇನ್ನು ಕೆಲವೊಂದು ಆಸ್ಪತ್ರೆಗಳಲ್ಲಿ ಈ ರೀತಿ ಚಿತ್ರಣ ಬರ್ತದೆ. ಸೊ ಬಹುತೇಕ ಹಾಸ್ಪಿಟಲ್ಗಳಲ್ಲಿ ವಾರ್ಡ್ಸ್ ಇದೆ, ವಾರ್ಡ್ಸ್ಗೆ ಇದು ವಾರ್ಡ್ಸ್ ಅಲ್ಲಿರುವ ಅಡ್ಮಿಟ್ ಆಗಿರುವಂತ ಪೇಷಂಟ್ ಗಳಿಗೆ ಮೆಡಿಸಿನ್ ಸಪ್ಲೈ ಮಾಡ್ಲಿಕ್ಕೆ ಡ್ರೆಸ್ಸಿಂಗ್ ಟ್ರಾಲಿ ಇಟ್ಟಿರುತ್ತೆ. ಈ ಡ್ರೆಸ್ಸಿಂಗ್ ಟ್ರಾಲಿಗಳಿಗೆ ಸೈಡ್ ಇಲ್ಲಿ ಯೆಲ್ಲೋ ಬಿನ್ ಅನ್ನು ಇಟ್ಟಿದ್ದಾರೆ. ಸೊ ಯೆಲ್ಲೋ ಬಿನ್ ಅಲ್ಲಿ ಯೆಲ್ಲೋ ಲೈನರ್ ಇಟ್ಟಿದ್ದಾರೆ, ಇನ್ನು ರೆಡ್ ಬಿನ್ ಇಟ್ಟಿದ್ದಾರೆ, ರೆಡ್ ಬಿನ್ ಅಲ್ಲಿ ರೆಡ್ ಲೈನರ್ ಕೂಡ ಇಟ್ಟಿದ್ದಾರೆ. ಸೊ ಇದು ಕೂಡ ಒಂದು ಗ್ಯಾಪ್ ಕಂಡು ಬರ್ಬೋದು. ನಮಗೆ ಎಲ್ಲಾ ರೀತಿಯಿಂದ ಫೆಸಿಲಿಟಿ ಇದೆ, ಬಟ್ ನಾವು ಅದನ್ನ ಪಾಲನೆ ಸರಿಯಾಗಿ ಮಾಡ್ತಾ ಇಲ್ಲ. ಓಕೆ, ಇನ್ನು ಟ್ರಾನ್ಸ್ಪೋರ್ಟೇಶನ್ ವಿಷಯಕ್ಕೆ ಬಂದಾಗ, ಸೊ ವಿತ್ ಇನ್ ದಿ ಹಾಸ್ಪಿಟಲ್ ಅಂಡ್ ಔಟ್ಸೈಡ್ ದ ಹಾಸ್ಪಿಟಲ್ ಎರಡು ರೀತಿ ನಾವು ಡಿಸ್ಕಸ್ ಮಾಡೋಣ. ಸೊ ವಿತ್ ಇನ್ ದಿ ಹಾಸ್ಪಿಟಲ್ ಯಾವ ರೀತಿ ಮಾಡಬೇಕು ಅಂತಂದ್ರೆ, ಸೊ ಟಿಕ್ ಮಾರ್ಕ್ ಮಾಡಿದೆ, ಸೊ ಪರ್ಸನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್ಸ್ ಅವನು ಹಾಕಿರ್ಬೇಕು, ಆಮೇಲೆ ಅವನು ಟ್ರಾಲಿ ಟೈಪ್ ಕ್ಯಾರಿಯರ್ ಅಥವಾ ಟ್ರಾಲಿ ಯೂಸ್ ಮಾಡಬೇಕು. ಸೊ ಅದರಲ್ಲಿ ಅದಕ್ಕೆ ಸಿಂಬಲ್ ಹಾಕಿರ್ಬೇಕು, ಆಮೇಲೆ ಅದ್ರ ಮುಚ್ಚಳ ಕ್ಲೋಸ್ ಆಗಿರ್ಬೇಕು, ಮುಚ್ಚಳಿಗೂ ಕೂಡ ಹ್ಯಾಂಡ್ಲ್ ಇರ್ಬೇಕು. ಯಾಕಂತಂದ್ರೆ ಅವನು ಅದನ್ನ ಓಪನ್ ಮಾಡ್ಬೇಕು ಮತ್ತೆ ಕ್ಲೋಸ್ ಮಾಡ್ಬೇಕಾದ್ರೆ ಆ ಹ್ಯಾಂಡ್ಲ್ ಯೂಸ್ ಮಾಡಿನೇ ಅದನ್ನ ಯೂಸ್ ಮಾಡ್ಬೇಕಾಗ್ತದೆ. ಸೊ ಬಟ್ ಇನ್ನೊಂದು ಚಿತ್ರದಲ್ಲಿ ನೋಡಿ, ಇಂಟು ಮಾರ್ಕ್ ಇದೆ, ತಪ್ಪು ಚಿಹ್ನೆ ಇದೆ, ಅದರಲ್ಲಿ ಯಾವ ರೀತಿ ವೇಸ್ಟ್ ಗಳನ್ನ ತಗೊಂಡೋಗ್ತಿದ್ದೇನೆ ಅಂತಂದ್ರೆ ಇದು ಸರ್ವೇ ಸಾಮಾನ್ಯವಾಗಿ ಕಂಡು ಬರುವಂತ ದೃಶ್ಯ. ಒಂದು ಟ್ರಾಲಿ ಇರ್ತದೆ, ಆ ಟ್ರಾಲಿಯಲ್ಲಿ ಎಲ್ಲಾ ರೀತಿಯ ವೇಸ್ಟ್ ಅನ್ನು ಕ್ಯಾರಿ ಮಾಡ್ತಾರೆ, ಅದನ್ನು ಓವರ್ ಫಿಲ್ ಮಾಡಿರ್ತಾರೆ, ಕೆಲವೊಂದು ಡ್ಯಾಮೇಜ್ ಆಗಿರ್ತದೆ, ಆ ಡ್ಯಾಮೇಜ್ ಆಗಿರೋ ಇದು ಕವರ್ ಗಳಿಂದ ವೇಸ್ಟ್ ಕೆಳಗಡೆ ಬೀಳ್ತಾ ಇರ್ತದೆ. ಇನ್ನು ಕೆಲವೊಂದು ಲಿಕ್ವಿಡ್ ವೇಸ್ಟ್ ಲೈಕ್ ಪ್ಲಾಸೆಂಟ್ ಆಗಿರ್ಬೋದು ಅಥವಾ ಏನಾದ್ರು ಲ್ಯಾಬ್ ಇಂದ ಕಲೆಕ್ಟ್ ಮಾಡೋದಂತ ವೇಸ್ಟ್ ಆಗಿರ್ಬೋದು. ಸೊ ಅವನ್ನೆಲ್ಲ ಸಾಗಿಸ್ಬೇಕಾದ್ರೆ ದಾರಿ ಮಧ್ಯದಲ್ಲಿ ಬ್ಲಡ್ ಆಗಿರ್ಬೋದು ಅಥವಾ ಎನಿ ಅದರ್ ಬಾಡಿ ಫ್ಲೂಯಿಡ್ ಸ್ಪಿಲ್ ಆಗಿರ್ಬೋದು. ಸೊ ಇದು ಕೂಡ ಒಂದು ರೀತಿಯ ಗ್ಯಾಪ್ಸ್. ಓಕೆ, ಸೊ ಇನ್ಸೈಡ್ ದ ಹಾಸ್ಪಿಟಲ್ ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ, ಅದು ಟ್ರಾಲಿ ಟೈಪ್ ಇರಬೇಕು, ಆಮೇಲೆ ಕವರ್ಡ್ ಇರಬೇಕು, ಹ್ಯಾಂಡ್ ಕಾರ್ಟ್ ಟೈಪ್ ಇರಬೇಕು, ಆಮೇಲೆ ವಾಷಬಲ್ ಇರಬೇಕು. ಓಕೆ, ಆಮೇಲೆ ರೌಂಡೆಡ್ ಕಾರ್ನರ್ಸ್ ಇರಬೇಕು, ಅಂಡ್ ಇಟ್ ಶುಡ್ ಬಿ ಸಪರೇಟ್ ಫಾರ್ ಜನರಲ್ ಅಂಡ್ ಬಯೋಮೆಡಿಕಲ್ ವೇಸ್ಟ್. ಸೊ ಬಹಳಷ್ಟು ಹಾಸ್ಪಿಟಲ್ ನಾವು ವಿಸಿಟ್ ಮಾಡಿದಾಗ ನೋಡಿದ್ವಿ, ಜನರಲ್ ವೇಸ್ಟ್ ಮತ್ತು ಬಯೋಮೆಡಿಕಲ್ ವೇಸ್ಟ್ ನ ಒಂದೇ ಟ್ರಾಲಿಯಲ್ಲಿ ಸಾಗಿಸಿರುವ ಚಿತ್ರ. ಓಕೆ, ಆಮೇಲೆ ಅದಕ್ಕೆ ಕಲರ್ ಕೋಡಿಂಗ್ ಇರಬೇಕು, ಆಮೇಲೆ ಸ್ಪಿಲ್ಲೇಜ್ ಪ್ರೂಫ್ ಆಗಿರ್ಬೇಕು, ಡೈಲಿ ಡಿಸ್ಇನ್ಫೆಕ್ಷನ್ ಮಾಡ್ತಾ ಇರಬೇಕು, ಓಕೆ, ಕ್ಲೀನ್ ಮಾಡ್ತಾ ಇರಬೇಕು. ಆಮೇಲೆ ಇದನ್ನು ಸಾಗಿಸುವಂತ ಮಾರ್ಗಗಳು ಅಂತಂದ್ರೆ ಹಾಸ್ಪಿಟಲ್ ಅಲ್ಲಿ ಕೂಡ ಸ್ಮೂತ್ ರೋಡ್ ಇರಬೇಕು ಅಥವಾ ಸ್ಮೂತ್ ಸರ್ಫೇಸ್ ಇರಬೇಕು, ಆಮೇಲೆ ಸಪರೇಟ್ ಪಾತ್ ಇರಬೇಕು, ಆಮೇಲೆ ಸ್ಟೆಪ್ಸ್ ಗಳು ಇರುವಂತ ಸಂದರ್ಭದಲ್ಲಿ ಅದಕ್ಕೆ ರ್ಯಾಂಪ್ ಸೈಡ್ ಅಲ್ಲಿ ಒಂದು ರ್ಯಾಂಪ್ ಮಾಡಬೇಕು. ಇದು ಯಾಕೆ ಹೇಳ್ತಿದ್ದೇನೆ ಅಂತಂದ್ರೆ, ನೀವು ಟ್ರಾಲಿಗಳನ್ನ ಸ್ಟೆಪ್ಸ್ ಮೂಲಕ ತಗೊಂಡೋದಂದ್ರೆ ಅದು ತುಳುಕಿ ಸ್ಪಿಲ್ ಆಗುವ ಚಾನ್ಸಸ್ ಜಾಸ್ತಿ ಇರ್ತದೆ. ಸೊ ಇನ್ನು 5th ಫ್ಲೋರ್ ಅಥವಾ 4th ಫ್ಲೋರ್ ಅಂತ ಹಾಸ್ಪಿಟಲ್ ಅಲ್ಲಿ ಕೆಳಗಡೆ ನೀವು ವೇಸ್ಟ್ ಅನ್ನ ಸಾಗಿಸ್ಬೇಕಾದ್ರೆ ಆದಷ್ಟು ಲಿಫ್ಟ್ ಅನ್ನೇ ಬಳಸಬೇಕು. ಇನ್ನು ಸ್ಟೋರೇಜ್, ಸೊ ಗೈಡ್ಲೈನ್ಸ್ ಪ್ರಕಾರ ಏನ್ ಹೇಳುತ್ತೆ ಅಂತಂದ್ರೆ, ಅದಕ್ಕೆ ಸಪರೇಟ್ ಡೆಸಿಗ್ನೇಟೆಡ್ ಸ್ಟೋರೇಜ್ ಫೆಸಿಲಿಟಿ ಇರಬೇಕು. ಸೊ ಸ್ಟೋರೇಜ್ ಇಲ್ಲಿ ಏನಾಗಿದೆ ಅಂದ್ರೆ, ಈ ಚಿತ್ರದಲ್ಲಿ ನೋಡಿ ಸ್ಟೋರೇಜ್ ಫೆಸಿಲಿಟಿ ಇದೆ, ಅದಕ್ಕೆ ಡೋರ್ ಇದೆ. ಸೊ ಇದನ್ನ ಸರಿಯಾಗಿ ಸ್ಟೋರೇಜ್ ಮಾಡಿಲ್ಲ, ಬಟ್ ಸರಿಯಾಗಿ ನಿರ್ವಹಿಸಿಲ್ಲ. ಇದು ಯಾಕೆ ಹೀಗೆ ಆಗಿದೆ ಅಂತಂದ್ರೆ, ಕೆಲವೊಮ್ಮೆ ಸರಿಯಾಗಿ ಡೋರ್ ಹಾಕದಿದ್ರೆ ಏನಾಗ್ತದೆ, ನಾಯಿಗಳು, ಕ್ಯಾಟ್ಗಳು ಅಥವಾ ರ್ಯಾಟ್ಸ್ ಏನಾದ್ರು ಬಂದು ಅಟ್ಯಾಕ್ ಮಾಡಿ ಅದನ್ನೆಲ್ಲ ಚಲಾಪಿಲಿ ಮಾಡುವ ಸಾಧ್ಯತೆ ಇರ್ತದೆ. ಇನ್ನು ನಾವು ವಿಸಿಟ್ ಮಾಡಿದಾಗ ಕಂಡು ಬಂದಂತ ದೃಶ್ಯಗಳು, ಸೊ ಯಾವ ರೀತಿ ಸ್ಟೋರೇಜ್ ಮಾಡಿದ್ದಾರೆ ಅಂತ ನೋಡಿ. ಸೊ ಕೆಲವೊಮ್ಮೆ ಒಂದು ಹಾಸ್ಪಿಟಲ್ ಅಲ್ಲಿ ಯೆಲ್ಲೋ ಬ್ಯಾಗ್ ಅಲ್ಲಿ ಕಲೆಕ್ಟ್ ಮಾಡಿದಂತ ವೇಸ್ಟ್ ಮತ್ತು ರೆಡ್ ಬ್ಯಾಗ್ ಅಲ್ಲಿ ಕಲೆಕ್ಟ್ ಮಾಡಿದಂತ ವೇಸ್ಟ್ ನ ಡೋರ್ ಹಿಂದ್ಗಡೆನೆ ಇಟ್ಟಿದ್ದಾರೆ. ಓಕೆ, ಸೊ ಇನ್ನೂ ಒಂದು ಚಿತ್ರದಲ್ಲಿ ನೋಡಿ, ಅದು ಸಿಂಟೆಕ್ಸ್ ಟ್ಯಾಂಕ್ ಇದೆ. ಓಕೆ, ನೀರ್ ಸಪ್ಲೈ, ಹಾಸ್ಪಿಟಲ್ಗೆ ನೀರ್ ಸಪ್ಲೈ ಮಾಡುವಂತ ಫೆಸಿಲಿಟಿ, ಅದ್ರ ಪಕ್ಕನೆ ರೆಡ್ ಕವರ್ ಅಲ್ಲಿ ವೇಸ್ಟ್ ನ ಕಲೆಕ್ಟ್ ಮಾಡಿ ಇಟ್ಟಿದ್ದಾರೆ. ಓಕೆ, ಇನ್ನೊಂದು ಚಿತ್ರ ನೋಡಿ, ಇದು ಸ್ಟೋರೇಜ್ ರೂಮ್ ಒಳಗೆ ಹೋಗಿ ನೋಡಿದಾಗ 2 ಬಾಕ್ಸ್ ಅಲ್ಲಿ ಎಲ್ಲ ಸಿರಿಂಜಸ್ ಮತ್ತೆ ಪಿಸ್ಟನ್ ಗಳನ್ನೆಲ್ಲ ತೆಗೆದು ಇಟ್ಟಿದ್ದಾರೆ. ಇನ್ನೊಂದು ಬಾಕ್ಸ್ ಅಲ್ಲಿ ಆಂಪಲ್ಸ್ ಗಳನ್ನೆಲ್ಲ ಹಾಕಿದ್ದಾರೆ. ಅದ್ರ ಪಕ್ಕದಲ್ಲೇ ಬ್ಲೂ ಕವರ್ ಅಲ್ಲಿ ವೇಸ್ಟ್ ಅನ್ನ ಹಾಗೆ ಇಟ್ಟಿದ್ದಾರೆ, ಸರಿಯಾಗಿ ಟೈಮ್ ಮಾಡಿಲ್ಲ. ಇನ್ನೊಂದು ಕವರ್ ಅಲ್ಲಿ, ಯೆಲ್ಲೋ ಕವರ್ ಅಲ್ಲಿ ಅದನ್ನು ಕೂಡ ಹಾಗೆ ಇಟ್ಟಿದ್ದಾರೆ. ಸೊ ಇನ್ನೂ ಒಂದು ಚಿತ್ರ ನೋಡಿ, ಅದು ನಮ್ಮ ಗೈಡ್ಲೈನ್ಸ್ ಪ್ರಕಾರ ವೇಸ್ಟ್ ಗಳನ್ನ 48 ತಾಸುಗಳಿಗೆ ಮೀರಿ ಸ್ಟೋರ್ ಮಾಡಬಾರ್ದು ಅಂತ ಇದೆ. ಸೊ ಆದ್ರೂ ಕೂಡ ಈ ಹಾಸ್ಪಿಟಲ್ ವಿಸಿಟ್ ಮಾಡಿದಾಗ ಅದರಲ್ಲಿ 3-4 ದಿವಸದ್ದು ವೇಸ್ಟ್ ಒಂದೇ ಕಡೆ ಇತ್ತು.
ಸೊ ಹಾಗೆ ಇಟ್ಟಿದ್ದಾರೆ, ಸರಿಯಾಗಿ ಅದನ್ನ ಡಿಸ್ಪೋಸ್ ಮಾಡಿಲ್ಲ. ಕಾಲಕ್ಕೆ ಅದನ್ನ ಇದು ಕಾಮನ್ ಬಯೋಮೆಡಿಕಲ್ ವೇಸ್ಟ್ ಟ್ರೀಟ್ಮೆಂಟ್ ಫೆಸಿಲಿಟಿಗೆ ಅದನ್ನ ಹ್ಯಾಂಡ್ ಓವರ್ ಮಾಡಿಲ್ಲ. ಓಕೆ, ಇನ್ನು ಬಯೋ ಹಜಾರ್ಡ್ ಸಿಂಬಲ್. ಓಕೆ, ಸೊ ಬಹುತೇಕ ಹಾಸ್ಪಿಟಲ್ ಅಲ್ಲಿ ನೋಡಿದಾಗ ಈ ಪ್ಲಾಸ್ಟಿಕ್ ಕವರ್ ಮೇಲೆ ಸೊ ಬಯೋ ಹಜಾರ್ಡ್ ಸಿಂಬಲ್ ಹಾಕಿಲ್ಲ. ಓಕೆ, ಶಾರ್ಪ್ ವೇಸ್ಟ್ ಅಂತಂದೇಳಿ ಅದಕ್ಕೆ ಲೇಬಲ್ ಮಾಡಿಲ್ಲ, ಅಥವಾ ಗ್ಲಾಸ್ ವೇಸ್ಟ್ ಅಂತಂದು ಹ್ಯಾಂಡಲ್ ಮಾಡಿಲ್ಲ. ಓಕೆ, ಮೆಟಲ್ ವೇಸ್ಟ್ ಅಂತಂದು ಲೇಬಲ್ ಮಾಡಿಲ್ಲ. ನೋಡಿ, ನೀವು ಪ್ರೀವಿಯಸ್ ಸ್ಲೈಡ್ ತೋರಿಸ್ತಾ ಇದ್ದೇನೆ. ಸೊ ಇಷ್ಟು ಪ್ಲಾಸ್ಟಿಕ್ ಕವರ್ಸ್ ಇದೆ, ಲೈನರ್ಸ್ ಅಲ್ಲೇ ವೇಸ್ಟ್ ಕಲೆಕ್ಟ್ ಮಾಡಿ ಇಟ್ಟಿದ್ದಾರೆ. ಸೊ ಯಾವ ಒಂದು ಚೀಲದ ಮೇಲೂ ಕೂಡ ಇದು ಬಯೋ ಹಜಾರ್ಡ್ ಸಿಂಬಲ್ ಇಲ್ಲ. ಓಕೆ, ಇನ್ನು ಕೆಲವೊಂದು ಹಾಸ್ಪಿಟಲ್ ಅಲ್ಲಿ ನಾವು ವಿಸಿಟ್ ಮಾಡಿದಾಗ ಸಪರೇಟ್ ಕಂಪಾರ್ಟ್ಮೆಂಟ್ಸ್ ಮಾಡಿದ್ದಾರೆ. ಸೊ ಯೆಲ್ಲೋ ಕಲರ್ದು ವೇಸ್ಟ್ ಅಥವಾ ಯೆಲ್ಲೋ ಲೈನರ್ಗಳು ಅದನ್ನ ತಂದು ಸಪರೇಟ್ ಸೆಕ್ಷನ್ ಅಲ್ಲಿ ಇಡಬೇಕು. ಆ ಸೆಕ್ಷನ್ ಗೆ ಯೆಲ್ಲೋ ಪೇಂಟ್ ಮಾಡಿದ್ದಾರೆ. ಇನ್ನು ರೆಡ್ ಕಲರ್ ಅಲ್ಲಿ ರೆಡ್ ಲೈನರ್ ಅಲ್ಲಿ ಕಲೆಕ್ಟ್ ಮಾಡಿದ ವೇಸ್ಟ್ ಅನ್ನ ರೆಡ್ ಕಂಪಾರ್ಟ್ಮೆಂಟ್ ಅಲ್ಲಿ ಇಡಬೇಕು. ಇನ್ನು ಬ್ಲೂ ಲೈನರ್ ಅಲ್ಲಿ ಕಲೆಕ್ಟ್ ಮಾಡಿದಂತ ವೇಸ್ಟ್ ಅನ್ನ ಬ್ಲೂ ಕಂಪಾರ್ಟ್ಮೆಂಟ್ ಅಲ್ಲಿ ಇಡಬೇಕು ಅಂತಂದೇಳಿ ಅದು ಸಪರೇಟ್ ಕಲರ್ ಕೋಡಿಂಗ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಒಂದು ಹಾಸ್ಪಿಟಲ್ ಅಲ್ಲಿ. ಇನ್ನು ಒಂದು ಹಾಸ್ಪಿಟಲ್ ಅಲ್ಲಿ ಅದನ್ನ ಸರಿಯಾಗಿ ನಿರ್ವಹಣೆ ಮಾಡಿದ್ದಾರೆ. ಡೆಸಿಗ್ನೇಟೆಡ್ ಸ್ಟೋರೇಜ್ ರೂಮ್ ಅಂತಂದ್ ಮಾಡಿದ್ದಾರೆ. ಅದಕ್ಕೆ ಹೊರಗಡೆಯಿಂದ ಡೋರ್ ಲಾಕ್ ಸಿಸ್ಟಮ್ ಇದೆ. ಡೋರ್ ಮೇಲೆ ಬಯೋ ಹಜಾರ್ಡ್ ಸಿಂಬಲ್ ಕೂಡ ಲೇಬಲ್ ಮಾಡಿದ್ದಾರೆ. ಇನ್ನು ಇಂಪ್ರಾಪರ್ ಟ್ರಾನ್ಸ್ಪೋರ್ಟೇಷನ್ ಆಫ್ ಬಯೋಮೆಡಿಕಲ್ ವೇಸ್ಟ್. ಓಕೆ, ಯಾವ ರೀತಿ ನಾನು ಈಗ ಆಲ್ರೆಡಿ ಡಿಸ್ಕಸ್ ಮಾಡಿದೆ. ಒಂದೇ ಟ್ರಾಲಿ ಇರ್ತದೆ, ಆ ಟ್ರಾಲಿಯಲ್ಲೇ ಬ್ಲಾಕ್ ಕಲರ್ ಕವರ್ ಇದೆ, ರೆಡ್ ಕಲರ್ದು ಬ್ಯಾಗ್ ಇದೆ, ಇನ್ನು ಯೆಲ್ಲೋ ಕಲರ್ ಬ್ಯಾಗ್ ಕೂಡ ಅದೇ ಟ್ರಾಲಿ ಮೇಲಿದೆ. ಇನ್ನೊಂದು ಚಿತ್ರ ನೋಡಿ, ಅವನು ಟ್ರಾಲಿ ತಗೊಂಡ್ಬರ್ತಾ ಇದ್ದಾನೆ. ಸೊ ಅವನು ಯಾವುದೇ ರೀತಿಯ ಪರ್ಸನ್ ಪ್ರೊಟೆಕ್ಟಿವ್ ಗೇರ್ಸ್ ಯೂಸ್ ಮಾಡ್ತಾ ಇಲ್ಲ. ಮಾಸ್ಕ್ ಆಗ್ಲಿ, ಕ್ಯಾಪ್ ಆಗ್ಲಿ, ಗ್ಲೌಸ್ ಆಗ್ಲಿ ಯಾವುದೇ ಯೂಸ್ ಮಾಡ್ತಾ ಇಲ್ಲ. ಇನ್ನು ಬಾರ್ ಕೋಡಿಂಗ್. ಸೊ ಈಗ ಬಾರ್ ಕೋಡಿಂಗ್ ಇತ್ತೀಚೆಗೆ ಇದು ಬರ್ತಾ ಇದೆ. ಇದು ಕವರ್ ಮೇಲೆ ಕೋಡಿಂಗ್ ಸಿಸ್ಟಮ್ ಮಾಡಬೇಕು. ಇದು ಯಾವ ಹಾಸ್ಪಿಟಲ್ ಇಂದ ಬಂದಿದ್ದು, ಯಾವ ದಿನಾಂಕದಿಂದ ಬಂದಿದ್ದು, ಇದರಲ್ಲಿ ಏನು ಕಂಟೆಂಟ್, ಓಕೆ, ಇದು ಎಲ್ಲಿ ಹೋಗ್ಬೇಕು ಅಂತಂದ ಎಲ್ಲ ಡೀಟೇಲ್ಸ್ ಈ ಬಾರ್ ಕೋಡಿಂಗ್ ಸಿಸ್ಟಮ್ ಅಲ್ಲಿ ಇದೆ. ಓಕೆ, ಇನ್ನು ರಾಂಗ್ ಟ್ರಾನ್ಸ್ಪೋರ್ಟೇಷನ್ ನೋಡಿ. ಸೊ ಇದು ಹಾಸ್ಪಿಟಲ್ ಅಲ್ಲೇ ಟ್ರಾಲಿಗಳಲ್ಲಿ ಓಕೆ, ಸೊ ವೇಸ್ಟ್ ಗಳನ್ನ ಯಾವ ರೀತಿ ಸಾಗಿಸ್ತಾ ಇದ್ದಾರೆ ನೋಡಿ. ಸೊ ಅವರು ಯಾವುದೇ ರೀತಿಯ ಪರ್ಸನಲ್ ಪ್ರೊಟೆಕ್ಟಿವ್ ಗೇರ್ಸ್ ಯೂಸ್ ಮಾಡ್ತಾ ಇಲ್ಲ. ಗ್ಲೌಸ್ ಆಗ್ಲಿ, ಮಾಸ್ಕ್ ಆಗ್ಲಿ, ಗಮ್ ಬೂಟ್ ಆಗ್ಲಿ ಯೂಸ್ ಮಾಡ್ತಾ ಇಲ್ಲ. ಇನ್ನೊಂದು ಚಿತ್ರದ ನೋಡಿ. ಸೊ ವೇಸ್ಟ್ ಅನ್ನ ಒಂದು ಬ್ಲೂ ಕಲರ್ ಡ್ರಮ್ ಅಲ್ಲಿ ಸಾಗಿಸ್ತಾ ಇದ್ದಾರೆ. ಅದನ್ನು ಕೂಡ ಅವರು ವೀಲ್ ಚೇರ್, ಪೇಷಂಟ್ ಸಾಗಿಸುವಂತ ವೀಲ್ ಚೇರ್ ಅಲ್ಲೇ ಶಿಫ್ಟ್ ಮಾಡ್ತಾ ಇದ್ದಾರೆ. ಸೊ ಸ್ವಲ್ಪ ಮಟ್ಟಿಗೆ ಅವರು ಪರ್ಸನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್ಸ್ ಫಾಲೋ ಮಾಡ್ತಾ ಇದ್ದಾರೆ. ಗ್ಲೌಸ್ ಯೂಸ್ ಮಾಡ್ತಾರೆ, ಬಟ್ ಅವರು ಯುಟಿಲಿಟಿ ಗ್ಲೌಸ್ ಅನ್ನೇ ಯೂಸ್ ಮಾಡ್ಬೇಕಾಗ್ತದೆ. ಓಕೆ, ಇನ್ನು ಲಿಕ್ವಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್. ಸೊ ಕೆಲವು ಕಡೆ ಲಿಕ್ವಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸರಿಯಾಗಿ ನಿರ್ವಹಿಸ್ತಾ ಇದ್ದಾರೆ, ಇನ್ನು ಕೆಲವು ಕಡೆ ಸರಿಯಾಗಿ ನಿರ್ವಹಿಸ್ತಾ ಇಲ್ಲ. ಸೊ ಲಿಕ್ವಿಡ್ ವೇಸ್ಟ್ ಏನು ಹಾಸ್ಪಿಟಲ್ ಅಲ್ಲಿ ಜನರೇಟ್ ಆಗುತ್ತೆ ಅದನ್ನ ಸೀದಾ ಡ್ರೈನೇಜ್ ಗೆ ಬಿಡ್ತಾ ಇದ್ದಾರೆ. ಅದನ್ನ ಬಿಫೋರ್ ಲೆಟಿಂಗ್ ಇನ್ ಟು ದಿ ಇದು ಎಫ್ಲುಯೆಂಟ್ ಟ್ರೀಟ್ಮೆಂಟ್ ಫೆಸಿಲಿಟಿ ಅದನ್ನ ಸರಿಯಾಗಿ ಟ್ರೀಟ್ ಮಾಡಬೇಕು. ಇನ್ನು ಕೆಲವೊಂದು ಹಾಸ್ಪಿಟಲ್ಗಳಲ್ಲಿ ವೇಸ್ಟ್ ಮ್ಯಾನೇಜ್ಮೆಂಟ್ ರಿಜಿಸ್ಟ್ರಿ ಮೇಂಟೈನ್ ಮಾಡ್ತಾ ಇಲ್ಲ. ಕೆಲವೊಂದು ಹಾಸ್ಪಿಟಲ್ ಅಲ್ಲಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಸೊ ಪ್ರತಿದಿನ ಸೊ ಯೆಲ್ಲೋ ಕಲರ್ ಅಲ್ಲಿ ಎಷ್ಟು ವೇಸ್ಟ್ ಬಂದಿದೆ, ರೆಡ್ ಕಲರ್ ಅಲ್ಲಿ, ಬ್ಲೂ ಕಲರ್ ಅಲ್ಲಿ, ವೈಟ್ ಕಲರ್ ಅಲ್ಲಿ, ಸೊ ಪ್ರತಿದಿನ ಅವರು ಮೆನ್ಷನ್ ಮಾಡ್ಬೇಕು. ಆಮೇಲೆ ಅದಕ್ಕೆ ರೆಸ್ಪಾನ್ಸಿಬಲ್ ಪರ್ಸನ್ ಯಾರಿದ್ದಾರೆ ಸೈನ್ ಹಾಕ್ಬೇಕು. ಆಮೇಲೆ ಅದನ್ನ ಹ್ಯಾಂಡಿಂಗ್ ಓವರ್ ಕಾಮನ್ ಬಯೋಮೆಡಿಕಲ್ ವೇಸ್ಟ್ ಟ್ರೀಟ್ಮೆಂಟ್ ಫೆಸಿಲಿಟಿ ಅವರಿಗೆ ಹ್ಯಾಂಡ್ ಓವರ್ ಮಾಡ್ಬೇಕಾದ್ರೆ ಅವರಿಂದ ಸಿಗ್ನೇಚರ್ ತಗೊಳ್ಬೇಕು. ಇನ್ನು ಔಟ್ಸೈಡ್ ದ ಹಾಸ್ಪಿಟಲ್. ಸೊ ಇದಿಷ್ಟು ಇನ್ಸೈಡ್ ದ ಹಾಸ್ಪಿಟಲ್ ಆಯ್ತು. ಔಟ್ಸೈಡ್ ದ ಹಾಸ್ಪಿಟಲ್ ಕಾಮನ್ ಬಯೋಮೆಡಿಕಲ್ ವೇಸ್ಟ್ ಟ್ರೀಟ್ಮೆಂಟ್ ಫೆಸಿಲಿಟಿ ಶಿಫ್ಟ್ ಮಾಡ್ಬೇಕಾದ್ರೆ ಅದಕ್ಕೆ ಒಂದು ಡೆಸಿಗ್ನೇಟೆಡ್ ವೆಹಿಕಲ್ ಇರಬೇಕು. ಆ ವೆಹಿಕಲ್ ಕೂಡ ಮೇಂಟೈನ್ ಮಾಡಿರ್ಬೇಕು. ಓಕೆ, ಶುಡ್ ಬಿ ಪೊಲ್ಯೂಷನ್ ಫ್ರೀ, ಸ್ಮಾಲ್ ಅಂಡ್ ಮೀಡಿಯಂ ಸೈಜ್ ಇರಬೇಕು. ಆಮೇಲೆ ಅದು ಎಲ್ಲೂ ಡ್ಯಾಮೇಜ್ ಆಗಿರಬಾರ್ದು. ಸೊ ಡ್ಯಾಮೇಜ್ ಆಯಿತು ಏನಂತ ದಾರಿ ಉದ್ದಕ್ಕೂ ಅದು ಫ್ಲೂಯಿಡ್ ವೇಸ್ಟ್ ಅಥವಾ ಬ್ಲಡ್ ಆಗಿರ್ಬೋದು ಅಥವಾ ಇನ್ಯಾವುದ್ರೆ ಹಾಸ್ಪಿಟಲ್ ಅಲ್ಲಿ ಜನರೇಟ್ ಆಗಿರೋಂಥ ಲಿಕ್ವಿಡ್ ವೇಸ್ಟ್ ಚೆಲ್ತಾ ಹೋಗ್ಬೋದು. ಸೊ ಅದರಿಂದ ಸರಿಯಾದ ಸಮರ್ಪಕವಾಗಿ ನಿರ್ವಹಣೆಯಾದ ವೆಹಿಕಲ್ ನೇ ಯೂಸ್ ಮಾಡಬೇಕು. ಇನ್ನು ಕೆಲವೊಂದು ಸರ್ತಿ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ
ವೇಸ್ಟ್ ಹಾಸ್ಪಿಟಲ್ ವೇಸ್ಟ್ ಜನರೇಟ್ ಆಗ್ತದೆ, ಅದರಲ್ಲಿ ಪ್ಲಾಸ್ಟಿಕ್ಗಳು ಬಹಳಷ್ಟು ಪ್ರಮಾಣದಲ್ಲಿ ಜನರೇಟ್ ಆಗ್ತದೆ. ಅದನ್ನ ಏನ್ ಮಾಡ್ತದೆ, ನಾನಾ ಕಾರಣಗಳಿಗಾಗಿ ಅದನ್ನ ರೀಸೈಕ್ಲಿಂಗ್ ಏಜೆನ್ಸಿ ಅವರಿಗೆ ಕೊಡ್ತಾರೆ. ಈ ರೀಸೈಕ್ಲಿಂಗ್ ಏಜೆನ್ಸಿ ಅವರಿಗೆ ಕೊಟ್ಟಾಗ ಏನಾಗುತ್ತೆ, ಅವರು ಸರಿಯಾಗಿ ಅದನ್ನ ನಿರ್ವಹಣೆ ಮಾಡೋದಿಲ್ಲ. ಫಸ್ಟ್ ಡಿಕಂಟಾಮಿನೇಷನ್ ಮಾಡೋದಿಲ್ಲ. ಸೊ ಡಿಕಂಟಾಮಿನೇಷನ್ ಮಾಡದೆ ಅವರು ಹ್ಯಾಂಡಲ್ ಮಾಡ್ತಾರೆ. ಇದರಿಂದ ಏನಾಗುತ್ತೆ ಅಂತಂದ್ರೆ ಸಿರಿಂಜಸ್ ಆಗ್ಲಿ ಅಥವಾ ಕ್ಯಾಥೆಟರ್ ಆಗ್ಲಿ ಅದರಲ್ಲಿ ನೀಡಲ್ಸ್ ಇರ್ತದೆ. ಅದರಿಂದ ಅವರಿಗೆ ಪ್ರಿಕ್ ನೀಡಲ್ ಸ್ಟಿಕ್ ಇಂಜುರಿ ಆಗ್ಬೋದು. ಈ ನೀಡಲ್ ಸ್ಟಿಕ್ ಇಂಜುರಿಯಿಂದ HIV, ಏಡ್ಸ್, ಹೆಪಟೈಟಿಸ್ B, C ಇದು ಟ್ರಾನ್ಸ್ಮಿಟ್ ಆಗೋ ಚಾನ್ಸಸ್ ಇರ್ತದೆ. ಸೊ ಇನ್ನು ಈ ಚಿತ್ರದಲ್ಲಿ ನೋಡಿ ಯಾವ ರೀತಿ ವೇಸ್ಟ್ ನ ಅವರು ಮೇಂಟೈನ್ ಮಾಡಿದ್ದಾರೆ ಅಂತಂದೇಳಿ ನೋಡ್ಬೋದು. ಓಕೆ, ಸೊ ಇನ್ನು ಕಾಮನ್ ಪಿಕ್ಚರ್. ಸೊ ಬಹುತೇಕ ಹಾಸ್ಪಿಟಲ್ಗಳಲ್ಲಿ ಹೊರಗೆ ಏನಾಗುತ್ತದೆ, ಅಟ್ ದಿ ಎಂಡ್ ಆಫ್ ದಿ ಡೇ ವೇಸ್ಟ್ ಎಲ್ಲ ಹಾಕ್ತಾರೆ. ಸೊ ವೇಸ್ಟ್ ಜೊತೆ ಪೇಪರ್ ಅಥವಾ ಜನರಲ್ ವೇಸ್ಟ್ ಕೂಡ ಹಾಕ್ತಾರೆ. ಸೊ ಸಾಯಂಕಾಲ 4 ಗಂಟೆ ಅಥವಾ 5 ಗಂಟೆ ಅಷ್ಟೊತ್ತಿಗೆ ಗ್ರೂಪ್ ಡಿ ಅವರು ಬಂದು ಬೆಂಕಿ ಹಚ್ತಾರೆ. ಇದರಿಂದ ಏನಾಗುತ್ತೆ ಅಂತಂದ್ರೆ ಡೈಆಕ್ಸಿನ್ಸ್ ಅಂಡ್ ಫ್ಯೂರಾನ್ಸ್ ನಮ್ಮ ಎನ್ವಿರಾನ್ಮೆಂಟ್ ಗೆ ಸೇರ್ಪಡೆ ಆಗ್ತದೆ. ಇದು ಆರೋಗ್ಯಕ್ಕೆ ಹಾನಿಕಾರಕ. ಓಕೆ, ಸೊ ಇನ್ನೊಂದು ಕಾಮನ್ ಆಗಿ ಕಂಡು ಬರುವಂತ ಚಿತ್ರ. ಸೊ ವೇಸ್ಟ್ ನಾವು ಹಾಕ್ತೇವೆ, ಅದ್ರ ಜೊತೆಗೆ ಫುಡ್ ವೇಸ್ಟ್ ಗಳನ್ನ ಹಾಕ್ತೇವೆ ಆಸ್ಪತ್ರೆವರೆಗೆ. ಈ ಫುಡ್ ವೇಸ್ಟ್ ಗಳನ್ನ ನಾವು ಡಿಸ್ಕಾರ್ಡ್ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ನಾಯಿಗಳು ಬರ್ಬೋದು, ಹಂದಿಗಳು ಬರ್ಬೋದು, ಆಕಳು ಬರ್ಬೋದು, ಹಸುಗಳು, ಎತ್ತುಗಳು, ಬೆಕ್ಕುಗಳು, ಇಲಿಗಳು ಇವೆಲ್ಲ ಬಂದು ಇದು ಇದು ಎನ್ವಿರಾನ್ಮೆಂಟ್ ಇನ್ನಷ್ಟು ಪೊಲ್ಯೂಟ್ ಮಾಡ್ತವೆ. ಸೊ ಕೆಲವೊಂದ್ ಸರ್ತಿ ಏನಾಗಿದೆ ಅಂತಂದ್ರೆ ಈ ಫುಡ್ ವೇಸ್ಟ್ ಪ್ಲಾಸ್ಟಿಕ್ ಕವರ್ ಅಲ್ಲಿ ತಂದು ಬಿಸಾಕೋದ್ರಿಂದ ಪ್ಲಾಸ್ಟಿಕ್ ಜೊತೆನೆ ಈ ಫುಡ್ ವೇಸ್ಟ್ ನ ಇವು ಕನ್ಸ್ಯೂಮ್ ಮಾಡ್ತವೆ, ಹಸುಗಳು ಅಥವಾ ಎತ್ತುಗಳು. ಸೊ ಬಹಳಷ್ಟು ಹಸುಗಳು ಇದು ಸಾವಾಗಿರುವ ನಿದರ್ಶನಗಳು ಇದೆ. ಇನ್ನು ಪರ್ಸನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್ಸ್ ಬಂದಾಗ ನಾನೀಗ ಆಲ್ರೆಡಿ ಚಿತ್ರದಲ್ಲಿ ತೋರಿಸಿದ್ದೇನೆ. ಸೊ ಟಾಪ್ ಟು ಹೆಡ್ ಟು ಟೋ, ಓಕೆ, ಪರ್ಸನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್ಸ್ ಯೂಸ್ ಮಾಡಬೇಕು. ಸೊ ಹೆಡ್ ಗೆ ಇದು ಕ್ಯಾಪ್ ಇದೆ, ಓಕೆ, ಮಾಸ್ಕ್ ಇದೆ, ಆಮೇಲೆ ಗೌನ್ ಇದೆ, ಲಾಂಗ್ ಸ್ಲೀವ್ ಶರ್ಟ್ ಹಾಕೋಬೇಕು, ಆಮೇಲೆ ಲಾಂಗ್ ಪ್ಯಾಂಟ್ಸು, ಆಮೇಲೆ ರಬ್ಬರ್ ಬೂಟ್ಸು, ಆಮೇಲೆ ರೆಸ್ಪಿರೇಟರ್, ಗಾಗಲ್ಸ್, ರಬ್ಬರ್ ಗ್ಲೌಸ್ ಯೂಸ್ ಮಾಡಬೇಕು. ಸೊ ಬಹಳಷ್ಟು ಹಾಸ್ಪಿಟಲ್ಗಳಲ್ಲಿ ಇದು ಕಂಡು ಬರೋದಿಲ್ಲ. ಸೊ ಕೆಲವು ಹಾಸ್ಪಿಟಲ್ ಅಲ್ಲಿ ಮಾತ್ರ ಅವರು ವೇಸ್ಟ್ ಹ್ಯಾಂಡ್ಲರ್ಸ್ ಯುಟಿಲಿಟಿ ಗ್ಲೌಸ್ ನ ಯೂಸ್ ಮಾಡ್ತಾ ಇಲ್ಲ. ಸೊ OPD ಅಲ್ಲಿ ಯೂಸ್ ಮಾಡುವಂತ ಸಿಂಗಲ್ ಯೂಸ್ ಗ್ಲೌಸ್ ಗಳನ್ನೇ ಯೂಸ್ ಮಾಡ್ತಾ ಇದ್ದಾರೆ. ಇನ್ನು SOP, ಓಕೆ, ಸೊ SOP ಗಳನ್ನು ನಾವು ನಮ್ಮ ವರ್ಕ್ ಸ್ಟೇಷನ್ ಅಲ್ಲಿ ನಾವು ಡಿಸ್ಪ್ಲೇ ಮಾಡಿರ್ಬೇಕು. ಸೊ SOP ಗಳನ್ನು ಸರಿಯಾಗಿ ಪ್ರಿಂಟ್ ತೆಗೆದು ಅದನ್ನ ಪ್ಲಾಸ್ಟಿಕ್ ಕವರ್ ಅಲ್ಲಿ ಹಾಳಾಗದಂತೆ ಡಿಸ್ಪ್ಲೇ ಮಾಡ್ಬೇಕು. ಯಾಕಂತಂದ್ರೆ ಇದು ನಾವು ಪದೇ ಪದೇ ಓದ್ಕೊಂಡಿದ್ರೆ ಮಾತ್ರ ನಮ್ಮ ನಾಲೆಡ್ಜ್ ಸರಿಯಾಗಿರುತ್ತೆ. ನಾವು ಒಂದ್ಸತಿ ಟ್ರೈನಿಂಗ್ ತಗೊಂಡ್ವಿ ಅಂತ ಹೇಳಿದ್ರೆ ಸೊ ಅದು ಮರ್ತೋಗುವ ಸಾಧ್ಯತೆ ಇರ್ತದೆ. ಓಕೆ, ಸೊ ಹಾಗಾಗಿ ಸೊ SOP ಗಳನ್ನ ನಮ್ಮ ವರ್ಕಿಂಗ್ ಸ್ಟೇಷನ್ ಅಲ್ಲಿ, ನರ್ಸಿಂಗ್ ಸ್ಟೇಷನ್ ಅಲ್ಲಿ ಇರ್ಬೋದು, ಅಥವಾ ಮೆಡಿಕಲ್ ಆಫೀಸರ್ಸ್ ಚೇಂಬರ್ ಅಲ್ಲಿ ಇರ್ಬೋದು, ಅಥವಾ ಇಂಜೆಕ್ಷನ್ ರೂಮ್ ಅಲ್ಲಿ ಇರ್ಬೋದು. ಸೊ ಎಲ್ಲಾ ಕಡೆ ಹಾಸ್ಪಿಟಲ್ ನ ಪ್ರತಿಯೊಂದು ಭಾಗದಲ್ಲೂ ಕೂಡ SOP ಗಳನ್ನು ಡಿಸ್ಪ್ಲೇ ಮಾಡಿರ್ಬೇಕು. ಸೊ ಇನ್ನು ಇಂಪ್ಲಿಮೆಂಟೇಶನ್ ಬಗ್ಗೆ ಹೇಳ್ಬೇಕಂದ್ರೆ ಕೆಲವೊಂದು ರಾಜ್ಯಗಳಲ್ಲಿ ಸರಿಯಾಗಿ ಇಂಪ್ಲಿಮೆಂಟೇಶನ್ ಆಗಿದೆ, ಇನ್ನು ಕೆಲವೊಂದು ರಾಜ್ಯಗಳಲ್ಲಿ ಇಂಪ್ಲಿಮೆಂಟೇಶನ್ ಆಗ್ಬೇಕಾಗಿದೆ. ಸೊ ಇಂಪ್ಲಿಮೆಂಟೇಶನ್ ಜೊತೆ ಬಾರ್ ಕೋಡಿಂಗ್ ಸಿಸ್ಟಮ್ ಕೂಡ ಸರಿಯಾಗಿ ಇಂಪ್ಲಿಮೆಂಟ್ ಆಗ್ಬೇಕು. ಓಕೆ, ಸೊ ಇದೆಲ್ಲ ಡಿಸ್ಕಸ್ ಮಾಡಿದ್ದೇವೆ. ಸೊ ಮಾನಿಟರಿಂಗ್ ಆಗ್ಬೇಕು. ಸೊ ಪ್ರತಿಯೊಂದು ಹಾಸ್ಪಿಟಲ್ ಅಲ್ಲಿ ಕೂಡ ಮಾನಿಟರಿಂಗ್ ಆಗ್ಬೇಕು. ಮಾನಿಟರಿಂಗ್ ಆಗ್ತಾ ಇದ್ರೆ, ಕಾಲಕ್ಕೆ ಸರಿಯಾಗಿ ಮಾನಿಟರಿಂಗ್ ಆಗ್ತಾ ಇದ್ರೆ ಮಾತ್ರ ಅವರು ಕೂಡ ಹಾಸ್ಪಿಟಲ್ ಅಲ್ಲಿ ವರ್ಕರ್ಸ್ ಕೂಡ, ಮೆಡಿಕಲ್ ಆಫೀಸರ್ ಕೂಡ ಅಲರ್ಟ್ ಆಗಿರ್ತಾರೆ. ಸೊ ಇನ್ನು ಬಯೋಮೆಡಿಕಲ್ ವೇಸ್ಟ್ ಟ್ರೀಟ್ಮೆಂಟ್ ಫೆಸಿಲಿಟಿಯಲ್ಲಿ ಯಾವ ರೀತಿ ಕಂಡು ಬರ್ತದೆ ಅಂತಂದ್ರೆ, ಸೊ ಆಶ್ ಅನ್ನ ಸರಿಯಾಗಿ ನಿರ್ವಹಣೆ ಮಾಡಿಲ್ಲ. ಇನ್ನು ಸಬ್ ಆಪ್ಟಿಮಲ್ ಟೆಂಪರೇಚರ್ ಅಲ್ಲೇ ಇನ್ಸಿನರೇಷನ್ ಆಪರೇಟ್ ಮಾಡ್ತಾರೆ. ಸೊ ಇದಕ್ಕೆಲ್ಲ ಸರಿಯಾದ ಸೊಲ್ಯೂಷನ್ಸ್ ಏನಂತಂದ್ರೆ, ಪರಿಹಾರ ಏನಂತಂದ್ರೆ, ಸೊ ಈ ಮಾನಿಟರ್ ಮಾಡ್ಲಿಕ್ಕೆ ಅಥವಾ ಇನ್ಯಾವುದೇ ಎವ್ಯಾಲ್ಯೂಯೇಷನ್ ಮಾಡ್ಲಿಕ್ಕೆ ಸೊ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಒಂದು ಕಮಿಟಿಯನ್ನು ಕಾನ್ಸ್ಟಿಟ್ಯೂಟ್ ಮಾಡಬೇಕು. ಆಮೇಲೆ ಪ್ರತಿಯೊಬ್ಬ ವರ್ಕರ್ಸ್, ಹೆಲ್ತ್ ಕೇರ್ ವರ್ಕರ್ಸ್, ಡಾಕ್ಟರ್ಸ್ ಇರಲಿ ಅಥವಾ ಗ್ರೂಪ್ ಡಿ ವರ್ಕರ್ ಇರಲಿ ಅಥವಾ ವೇಸ್ಟ್ ಹ್ಯಾಂಡ್ಲರ್ ಇರಲಿ, ಕಾಲಕ್ಕೆ
ಟ್ರೈನಿಂಗ್ ಆಗ್ತಾ ಇರಬೇಕು, ಆಮೇಲೆ ರೀಟ್ರೈನಿಂಗ್ ಆಗ್ತಾ ಇರಬೇಕು, ಓರಿಯಂಟೇಶನ್ ಆಗ್ತಾ ಇರಬೇಕು, SOP ಗಳನ್ನು ನಾವು ಡಿಸ್ಪ್ಲೇ ಮಾಡಬೇಕು, ಆಮೇಲೆ ಥರ್ಡ್ ಪಾರ್ಟಿಯಿಂದ ಆಡಿಟ್ ಮಾಡಿಸ್ಬೇಕು. ಸೊ ಬೇರೆ ಸಂಸ್ಥೆಗಳಿಂದ ನಾವು ಆಡಿಟ್ ಮಾಡಬೇಕು. ಆಮೇಲೆ ಸೊ ಹೆಲ್ತ್ ಕೇರ್ ಫೆಸಿಲಿಟಿ ಆಗಿರ್ಬೋದು ಅಥವಾ ಕಾಮನ್ ಬಯೋಮೆಡಿಕಲ್ ವೇಸ್ಟ್ ಟ್ರೀಟ್ಮೆಂಟ್ ಫೆಸಿಲಿಟಿ, ರೆಗ್ಯುಲೇಟರಿ ಅಥಾರಿಟೀಸ್ ಇವರನ್ನೆಲ್ಲ ಹೊಣೆಗಾರರನ್ನಾಗಿ ಮಾಡಬೇಕು. ಆಮೇಲೆ ಹೆಲ್ತ್ ಕೇರ್ ಫೆಸಿಲಿಟೀಸ್ಗೆ ಇವನ್ನ ನಿರ್ವಹಣೆ ಮಾಡ್ಲಿಕ್ಕೆ ಸರಿಯಾದ ಬಜೆಟಿಂಗ್ ಮಾಡಬೇಕು. ಸೊ ಇದೆಲ್ಲ ಡಿಸ್ಕಸ್ ಆಗಿದೆ. ಇನ್ಸ್ಟಾಲೇಷನ್ ಅಂಡ್ ಮಾನಿಟರಿಂಗ್ ಆಫ್ OCMS, ಆಮೇಲೆ ಟ್ರೈನಿಂಗ್ ಅಂಡ್ ರಿಟ್ರೈನಿಂಗ್, ಕ್ರಿಯೇಟಿಂಗ್ ಅವೇರ್ನೆಸ್ ಅಮಾಂಗ್ ದಿ ಆಲ್ ದಿ ಹೆಲ್ತ್ ಕೇರ್ ವರ್ಕರ್ಸ್. ಆಮೇಲೆ ಮಾನಿಟರಿಂಗ್ ಮಾಡಬೇಕು. ಅಲ್ಲಿ ಯಾರಾದರೂ ಯಾವ್ದಾದ್ರು ಸಂಸ್ಥೆಯಲ್ಲಿ ತಪ್ಪು ಕಂಡು ಬಂದ್ರೆ ಅವರಿಗೆ ಸ್ಟ್ರಿಂಜೆಂಟ್ ಆಕ್ಷನ್ ತಗೋಬೇಕು, ಸ್ಟ್ರಿಕ್ಟ್ ಆಕ್ಷನ್ ತಗೋಬೇಕು, ನೋಟಿಸ್ ಇಶ್ಯೂ ಮಾಡಬೇಕು, ಫೈನ್ ಹಾಕ್ಲಿಕ್ಕೆ ಏನು ಪ್ರಾವಿಷನ್ ಇತ್ತು ಅಂತಂದ್ರೆ ಸೊ ಫೈನ್ ಹಾಕ್ಬೇಕು. ಸೊ ಇಷ್ಟೆಲ್ಲ ಮಾಡಿದ್ರೆ ಮಾತ್ರ ನಾವು ಬಯೋಮೆಡಿಕಲ್ ವೇಸ್ಟ್ ನ ಸರಿಯಾಗಿ ನಿರ್ವಹಣೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಎಲ್ಲಾ ಕಡೆ ಕೂಡ ಇದನ್ನ ಸರಿಯಾಗಿ ನಿರ್ವಹಣೆ ಮಾಡ್ಲಿಕ್ಕೆ ಇದು ಎಲ್ಲ ಗ್ಯಾಪ್ಗಳನ್ನು ನಾವು ಅಥವಾ ವ್ಯತ್ಯಾಸಗಳನ್ನು ನಾವು ಕಮ್ಮಿ ಮಾಡಬೇಕು. ಸೊ ಆದ್ರಿಂದ ರಾಮನಗರ ಜಿಲ್ಲೆಯಲ್ಲಿ ಕೂಡ ಜಿಲ್ಲೆ ಕೂಡ ಅದೊಂದು ಅತ್ಯುತ್ತಮವಾಗಿ ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ನಿರ್ವಹಣೆ ಮಾಡ್ತಿರುವ ಜಿಲ್ಲೆ ಅಂತ ಅನಿಸ್ಕೋಬೇಕು ಅಂತಂದ ಆಶಯದಿಂದ ಈ ನನ್ನ ಟಾಕ್ ನ ನಿಲ್ಲಿಸ್ತಾ ಇದ್ದೇನೆ. ಏನಾದ್ರು ಡೌಟ್ ಇದ್ರೆ ಕೇಳ್ಬೋದು. ಥ್ಯಾಂಕ್ ಯು ಸರ್. ಸರ್ ಚಾಟ್ ಬಾಕ್ಸ್ ಅಲ್ಲಿ ಒಂದ್ ಕ್ವಶನ್ ಇದೆ. ಹೇಳಿ. ಇವ್ರು ರಾಮಕಾಂತ್ ಅವ್ರು ಕೇಳಿರೋದು. Is it possible to share some useful SOPs for different departments? ಓಕೆ, ಖಂಡಿತ ಇದು ಶೇರ್ ಮಾಡ್ಬೋದು. ಈಗ ಏನಂತಂದ್ರೆ ಸೊ ಗೈಡ್ಲೈನ್ಸ್ ಅಲ್ಲೇ ಇದೆ. ನಾನು ನನ್ನ ಸ್ಲೈಡ್ ಅಲ್ಲಿ ತೋರಿಸಿದೆ ಒಂದು SOP. ಒಂದ್ ನಿಮಿಷ. ಇದು SOP. ಓಕೆ, ಇದು ನಾನು ಕ್ಲಿಕ್ ಮಾಡಿದಂತ ಫೋಟೋ ಯಾವ ಆಸ್ಪತ್ರೆ ಅಂದ್ರೆ MS ರಾಮಯ್ಯ ಆಸ್ಪತ್ರೆದು. ಅದ್ರಲ್ಲಿ ನೋಡಿ, ಸೊ ನಾವು ಜಾಸ್ತಿ ಏನು ಬೇಕಾಗಿಲ್ಲ SOP ಅಲ್ಲಿ. ರೆಡ್ ಕಲರ್ ಅಲ್ಲಿ ಯಾವ್ಯಾವ ವೇಸ್ಟ್ ಹಾಕ್ಬೇಕು, ಓಕೆ, ಆಮೇಲೆ ಬ್ಲೂ ಕಲರ್ ಅಲ್ಲಿ ಯಾವ್ಯಾವ ವೇಸ್ಟ್ ಹೋಗ್ಬೇಕು, ಆಮೇಲೆ ಇದು ಇದು ವೈಟ್ ಇದ್ರಲ್ಲಿ ಯಾವ್ದಾವ್ದು ಹೋಗ್ಬೇಕು ಅಂತಂದು ನಾವು ಅಷ್ಟು ಡಿಸ್ಪ್ಲೇ ಮಾಡಿದ್ರೆ ಸಾಕು. ಸಿಂಪಲ್ ಆಗಿ ಡಿಸ್ಪ್ಲೇ ಮಾಡಿದ್ರೆ, ಈಗ ಸಪೋಸ್ ಇಂಜೆಕ್ಷನ್ ರೂಮ್ ಅಲ್ಲಿ ಏನೇನು ವೇಸ್ಟ್ ಜನರೇಟ್ ಆಗ್ತದೆ ಅದಕ್ಕೆ ತಕ್ಕಂತ ನಾವು ಕಲರ್ ಕೋಡಿಂಗ್ ಸಿಸ್ಟಮ್ ಅನ್ನ ಡಿಸ್ಪ್ಲೇ ಮಾಡಿದ್ರೆ ಸಾಕು. ಇನ್ನು ವಾರ್ಡ್ಗಳಲ್ಲಿ ಯಾವ್ಯಾವ ವೇಸ್ಟ್ ಜನರೇಟ್ ಆಗ್ತದೆ ಅದಕ್ಕೆ ತಕ್ಕ ಹಾಗೆ ನಾವು ಕಲರ್ ಡಿಸ್ಪ್ಲೇ ಮಾಡಿದ್ರೆ ಆಯ್ತು. ಇನ್ನು OPD ಅಥವಾ ಇನ್ನು ಕೌಂಟರ್ ಅಲ್ಲಿ ಯಾವುದೇ ರೀತಿಯಿಂದ ಬಯೋಮೆಡಿಕಲ್ ವೇಸ್ಟ್ ಜನರೇಟ್ ಆಗುದಿಲ್ಲ. ಕೌಂಟರ್ ಅಲ್ಲಿ ಸಾಮಾನ್ಯವಾಗಿ ಜನರಲ್ ವೇಸ್ಟ್ ಅಷ್ಟೇ ಜನರೇಟ್ ಆಗಿರೋದ್ರಿಂದ ಅಲ್ಲಿಗೆ ಯಾವ ಕಲರ್ದು ನೀವು ಬಿನ್ ಯೂಸ್ ಮಾಡ್ತೀರಿ ಜನರಲ್ ವೇಸ್ಟಿಗೆ, ಆ ಕಲರ್ದು ಬಕೆಟ್ ಇಟ್ರೆ ಅಷ್ಟೇ ಸಾಕು. ಓಕೆ ಸರ್, ಥ್ಯಾಂಕ್ ಯು ಸರ್. ಮತ್ತೆ ಪಾರ್ಟಿಸಿಪೆಂಟ್ಸ್ ಯಾರಿಗಾದ್ರೂ ಕ್ವಶನ್ ಇದೆಯಾ? ನಿಮ್ಗೆ ಯಾರಿಗಾದ್ರೂ ಕ್ವಶನ್ ಇದ್ರೆ ಡೈರೆಕ್ಟ್ ಆಗಿ ಕೇಳ್ಬೋದು ಅನ್ಮ್ಯೂಟ್ ಮಾಡ್ಕೊಂಡು. ಓಕೆ, ಈಗ ಆಲ್ರೆಡಿ ಟೈಮ್ ಆಗಿದೆ. ಪಾಪ ಅವರಿಗೂ ಕೂಡ ಹೊಟ್ಟೆ ಇದೆ. ಸೊ ಬಹಳಷ್ಟು ಇವತ್ತು ಇಂಟರ್ನೆಟ್ ಪ್ರಾಬ್ಲಮ್ ಆಗಿರೋದ್ರಿಂದ ನಂದು ಕೂಡ ಸ್ವಲ್ಪ ಇಶ್ಯೂ ಆಯ್ತು. ಆಮೇಲೆ ಡಾಕ್ಟರ್ ಲಲಿತಾ ಅವ್ರದ್ದು ಇಶ್ಯೂ ಆಯ್ತು. ಸೊ ಇದನ್ನೆಲ್ಲ ಸಹಿಸ್ಕೊಂಡು ಪಾಪ ರಾಮನಗರದ ಸಿಬ್ಬಂದಿಗಳೆಲ್ಲ ಕೂತಿದ್ದಾರೆ. ಅವ್ರಿಗೆಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಸರ್. ಸರ್ ವಿತ್ ಯುವರ್ ಪರ್ಮಿಷನ್ ವೈಂಡ್ ಅಪ್ ಮಾಡೋದ ಇನ್ನೊಂದು ಕ್ವಶನ್ ಇದೆ ಸರ್. ಫಾರ್ ಔಟ್ರೀಚ್ ವ್ಯಾಕ್ಸಿನ್ ಅವ್ರ ರಾಮಕಾಂತ್ ಸರ್ ಇಂದ, for outreach vaccine sessions, what are the color code? ಈಗ ಔಟ್ರೀಚ್ ಸೆಷನ್ ಅಲ್ಲಿ ಏನೇನು ವೇಸ್ಟ್ ಜನರೇಟ್ ಆಗ್ತದೆ? ಓಕೆ, ಒಂದು ಆಂಪ್ಯೂಲ್ಸ್, ಓಕೆ, ಕಾಟನ್ಸ್, ಸ್ವಾಬ್ಸ್, ಆಮೇಲೆ ಸಿರಿಂಜಸ್. ಸೊ ಈ ಫಸ್ಟ್ ನಾವು ಲಿಸ್ಟ್ ಮಾಡ್ಕೋಬೇಕು ಔಟ್ರೀಚ್ ಸೆಷನ್ ಹೋದಾಗ ಏನೇನು ವೇಸ್ಟ್ ಜನರೇಟ್ ಆಗುತ್ತೆ. ಸೊ ಅದ್ರ ಪ್ರಕಾರ ನಮಗೆ ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್ ಇದೆ. ಸೊ ಎಲ್ಲೋದ್ರಲ್ಲಿ ಯಾವ್ಯಾವ ವೇಸ್ಟ್ ಹೋಗುತ್ತೆ, ಯೆಲ್ಲೋ ಕಲರ್ದಲ್ಲಿ. ಸೊ ರೆಡ್ ಇದ್ರಲ್ಲಿ ಯಾವ್ಯಾವ ವೇಸ್ಟ್ ಹೋಗುತ್ತೆ ಅದನ್ನಷ್ಟು ಕಲರ್ ಇದ್ದು ನಾವು ಕ್ಯಾರಿಯರ್ ತಗೊಂಡೋದ್ರೆ ಆಯ್ತು ಅಷ್ಟೇ. ಅದನ್ನ ತಗೊಂಡ್ಬಂದು ನೆಕ್ಸ್ಟ್ ಹಾಸ್ಪಿಟಲ್ ಅಲ್ಲಿ ಇದು ಬೇರೆ ವೇಸ್ಟ್ ಜೊತೆ ಡಂಪ್ ಮಾಡಿದ್ರೆ ಆಯ್ತು. ಸರ್ ಅಟ್ ಪ್ರೆಸೆಂಟ್ ಅವರು ಬರೀ ರೆಡ್ ಮತ್ತೆ ಬ್ಲಾಕ್ ಕಲರ್ ಲೈನರ್ ನ ಯೂಸ್ ಮಾಡ್ತಾ ಇದಾರಂತೆ, ಬ್ಯಾಗ್ಸ್ ನ ಯೂಸ್ ಮಾಡ್ತಾ ಇದಾರೆ. ಸರ್ ಕರೆಕ್ಟ್. ಓಕೆ, ಇದು ಕಾಮನ್ ಪ್ರಾಬ್ಲಮ್. ನಾವು ಔಟ್ರೀಚ್ ಸೆಷನ್ ಹೋದಾಗ, ನಾನು ಈಗ ಆಲ್ರೆಡಿ ಹೇಳಿದೆ, ಔಟ್ರೀಚ್ ಸೆಷನ್ ಹೋದಾಗ ಏನೇನು ವೇಸ್ಟ್ ಜನರೇಟ್ ಆಗುತ್ತೆ? ಒಂದು ಆಂಪುಲ್ ಯಾವ್ದ್ರಲ್ಲಿ ಹಾಕಬೇಕು?
ಸ್ವಾಬ್ ಜನರೇಟ್ ಆಗುತ್ತೆ. ಸ್ವಾಬ್ ನ ಯಾವ್ದ್ರಲ್ಲಿ ಹಾಕ್ಬೇಕು, ಯಾವ ಕಲರ್ದ್ರಲ್ಲಿ ಹಾಕ್ಬೇಕು. ಓಕೆ, ಇನ್ನು ನೀಡಲ್ಸ್. ಓಕೆ, ನೀಡಲ್ ಯಾವ್ದ್ರಲ್ಲಿ ಕಲೆಕ್ಟ್ ಮಾಡಬೇಕು. ಸೊ ಅಷ್ಟು ಮಾಡಿದ್ರೆ ಸಾಕು. Dr. Lalita ma'am, any comments ma'am on this? I agree with Temagiri. What I suggest is outreach session ಅಲ್ಲಿ ಮೇನ್ ಆಗಿ ನಮಗಿರೋದು ಕನ್ಸರ್ನ್ ಶಾರ್ಪ್ಸ್ ನ ಕಂಟೈನ್ ಮಾಡೋದು. ಸೊ ನಿಮ್ಗೆ ಆದಷ್ಟು ಇದಿರುತ್ತಲ್ಲ, ಅಪ್ಕಟ್ಟರ್ ಇದ್ರೆ ಬೆಸ್ಟ್ ಅಪ್ಕಟ್ಟರ್ ಕ್ಯಾರಿ ಮಾಡೋದು ಒಳ್ಳೇದು, ಸೇಫ್ ಆಗತ್ತೆ. ಆಮೇಲೆ ಪ್ಲಾಸ್ಟಿಕ್ ಸಿರಿಂಜಸ್ ಓಕೆ, ಬ್ರೆಡ್ ಅಲ್ಲಿ ಹಾಕೋಬಹುದು. ಮತ್ತೆ ಈಗ ವಯಲ್ಸ್ ನ ಯು ಕ್ಯಾನ್ ಹ್ಯಾವ್ ಎ ಕಾಟನ್ ಬಾಕ್ಸ್, ಅದ್ರಲ್ಲಿ ಬ್ಲೂ ಮಾರ್ಕಿಂಗ್ ಮಾಡ್ಕೊಂಡು ನೀವು ಅದನ್ನ ಯೂಸ್ ಮಾಡ್ಕೋಬಹುದು. ಐ ಥಿಂಕ್ ಶಾರ್ಪ್ ಇಸ್ ಒನ್ ಆಫ್ ದ ಮೋಸ್ಟ್ ರಿಸ್ಕಿ ಒನ್. ಅದಕ್ಕೆ ನೀವು ವೈಟ್ ಕಂಟೈನರ್ ಆದ್ರೂ ಆಗ್ಲಿ ಅಥವಾ ಅಪ್ಕಟ್ಟರ್ ತಗೊಂಡೋಗೋದು ಸೂಕ್ತ. ಹೌದು, ಹಬ್ ಕಟರ್ ಆಲ್ರೆಡಿ ಎಲ್ಲಾ ANMs ಔಟ್ರೀಚ್ ಸೆಷನ್ ಹೋಗ್ಬೇಕಾದ್ರೆ ತಗೊಂಡ್ ಹೋಗ್ಬೇಕು ಅಂತ ಇದೆ ಹಬ್ ಕಟರ್ಸ್. ಇನ್ನು ಸಬ್ ಸೆಂಟರ್ ಲೆವೆಲ್ ಅಲ್ಲಿ ಹಬ್ ಕಟರ್ ಇದ್ದೇ ಇದೆ. ಸೊ ಅವ್ರು ಅದನ್ನ ಯೂಸ್ ಮಾಡಿದ್ರೆ ಆಗ್ಬೋದು. ಮತ್ತೆ ಪಾರ್ಟಿಸಿಪೆಂಟ್ ಗೆ ಯಾರಿಗಾದ್ರೂ ಕ್ವಶನ್ಸ್ ಇದೆಯಾ ಸರ್? ಅವರು ಕೂಡ ಅಪ್ಕಟರ್ಸ್ ಕ್ಯಾರಿ ಮಾಡ್ತಾರಂತೆ, ಮತ್ತೆ ಚಾಟ್ ಬಾಕ್ಸ್ ಅಲ್ಲಿ ಹಾಕಿದ್ದಾರೆ ಸರ್. ಅವ್ರು ಕ್ಯಾರಿ ಮಾಡ್ತಾ ಇದಾರಂತೆ ಆಲ್ರೆಡಿ. ಒಂದು ಕ್ವೆಶ್ಚನ್ ಕೇಳಿದ್ರೆ ಆನ್ಸರ್ ಮಾಡಿದ್ರ? ಸಾರಿ, ನಾನು ನೋಡ್ಲಿಲ್ಲ. ಇಸ್ ಇಟ್ ಪಾಸಿಬಲ್ ಟು ಶೇರ್ ಸಮ್ ಯೂಸಿಂಗ್ SOPs ಫಾರ್ ಡಿಫರೆಂಟ್ ಡಿಪಾರ್ಟ್ಮೆಂಟ್ಸ್ ಅಂತ ಕೇಳಿದ್ದಾರೆ. ಎಸ್ ಮ್ಯಾಮ್, ಹೇಮಗಿರಿ ಸರ್ ಅಡ್ರೆಸ್ ಮಾಡಿದ್ರು. ಓಕೆ ಓಕೆ ಫೈನ್. ಓಕೆ ಪೂಜಾ ಅವರೇ, ವೈಂಡ್ ಅಪ್ ಮಾಡೋಣ. Okay, okay sir, okay. Okay, thank you for all. Okay sir. Sir, with the permission of resource persons, I would like to wind up this session by putting vote of thanks to all our honorable resource persons, Dr. Prithvi sir, Dr. Ramkrishna Gaud sir, Dr. Lalita ma'am, and Dr. Hemgiri sir, and also our technical director Mahesh Kumar sir. I would like to thank everyone, and also the mainly DHQM of Ramnagara district, Chetan Kumar sir, and also veterinary doctors, medical doctors, and everyone who has taken part in this training program with very much of patience till the last part of this session. You have sat here and listened to us, and you have actively participated. Thank you everyone. Thank you sir. All the best to all the participants. We look forward for making your district best one. Thank you. ಅವರು ರಾಮನಗರದವರು ಖಂಡಿತ ಮಾಡ್ತಾರೆ ಮೇಡಮ್. Thank you ma'am. Thank you sir.